ಇದೆ, ಒಳ್ಳೊಳ್ಳೆ ರೀತಿಯಲ್ಲಿ ಪ್ರಾಡಕ್ಟ್ ಸಿಗ್ತಾ ಇದೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಅಟ್ಮೋಸ್ಟ್ ನಮ್ಮ ಡೈರೆಕ್ಟ್ ಸೆಲ್ಲರ್ಸ್ ಏನಿದ್ದಾರೆ ಅವರು. ಸೊ ಪ್ರತಿಯೊಬ್ರು ಡೈರೆಕ್ಟ್ ಸೆಲ್ಲರ್ನು ಏನ್ ಬೇಸಿಸ್ ಮೇಲೆ ಬರ್ತಿದ್ದಾರೆ, ಬಿಸ್ನೆಸ್ ಪ್ಲಾನ್ ಮೇಲೆ ಆಬ್ವಿಯಸ್ಲಿ ಬರ್ತಿದ್ದಾರೆ, ಇನ್ಕಮ್ಗೋಸ್ಕರನೂ ಹೌದು ಬರ್ತಿದ್ದಾರೆ. ಬಟ್ ನೆಟ್ಸರ್ಫ್ಗೆ ಒನ್ ಹೋಲ್ ಕ್ಯಾಟಗರಿ ಏನಿದೆ, ಅವರು ಪ್ರಾಡಕ್ಟ್ಸ್ಗೋಸ್ಕರ ಬರ್ತಿದ್ದಾರೆ. ಅಂಡ್ ಎಲ್ಲರಿಗೂ ಪ್ರಾಡಕ್ಟ್ಸ್ ತುಂಬಾ ಬೆನಿಫಿಷಿಯಲ್ ಆಗಿದೆ, ತುಂಬಾ ಪ್ರಾಫಿಟ್ ಕೊಟ್ಟಿದೆ, ಅಂಡ್ ಹೆಲ್ತ್ ವೈಸು ಅವ್ರಿಗೆ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಬಂದಿದೆ. ಸೊ ನೆಟ್ಸರ್ಫ್ ಕಂಪ್ನಿ ಏನಿದೆ ಅದು 2000 ಅಲ್ಲಿ ಶುರು ಆಯಿತು ಆಸ್ ಅ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ. ಅಂಡ್ ಇವತ್ತಿಗೆ 20 ವರ್ಷ ಕಂಪ್ಲೀಟ್ ಮಾಡಿದೆ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಅಂಡ್ ಏನಿಲ್ಲ ಅಂದ್ರೂ 2.5 ಮಿಲಿಯನ್ ಕನ್ಸ್ಯೂಮರ್ಸ್ ಇದ್ದಾರೆ, ಯಾರು ಪ್ರಾಡಕ್ಟ್ಸ್ ನ ಡೈಲಿ ಯೂಸ್ ಮಾಡ್ತಾ ಇದ್ದಾರೆ ಅಂಡ್ ಒಳ್ಳೊಳ್ಳೆ ರಿಸಲ್ಟ್ಸ್ ನ ನೋಡ್ತಾ ಇದ್ದಾರೆ. ಇಂಥ ಒಳ್ಳೆ ಕಂಪನಿ ಇಷ್ಟು ವರ್ಷ ಇಷ್ಟು ಸ್ಟೆಬಿಲೈಸ್ಡ್ ಆಗಿ ಜರ್ನಿ ಮಾಡಕ್ಕೆ ಒಂದೇ ಒಂದು ರೀಸನ್ ಏನು ಅಂತ ಅಂದ್ರೆ ಡೈರೆಕ್ಟ್ ಸೆಲ್ಲರ್ಸ್ ಮಾಡ್ತಿರೋ ಎಫರ್ಟ್ಗೆ ತಕ್ಕನಂಗೆ ಒಳ್ಳೆ ಕ್ವಾಲಿಟಿ ಆದ ಪ್ರಾಡಕ್ಟ್ಸ್ ಕೊಡೋದು. ಅಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನೆಟ್ಸರ್ಫ್ ಅಲ್ಲಿ 5 ಕ್ಯಾಟಗರಿ ಆಫ್ ಪ್ರಾಡಕ್ಟ್ಸ್ ಇದೆ. ಏನೇನು ಈ ಕ್ಯಾಟಗರಿ, ಏನು ಬೆನಿಫಿಟ್ಸ್ ಈ ಕ್ಯಾಟಗರಿಯಿಂದ, ಅಂಡ್ ಹೇಗೆ ಈ ಕ್ಯಾಟಗರೀಸ್ ಡಿಸೈನ್ ಮಾಡಲಾಗಿದೆ ಅಥವಾ ಯಾಕೆ ಈ ಕ್ಯಾಟಗರಿನ ಮಾಡಿದ್ದಾರೆ ಅಂತ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಬಯೋಫಿಟ್ ಕ್ಯಾಟಗರಿ, ನಿಮ್ಮೆಲ್ಲರ ಫೇವ್ರೇಟ್ ಕ್ಯಾಟಗರಿ ಅಂಡ್ ಮನಿ ಕಮಿಂಗ್ ಕ್ಯಾಟಗರಿ ಅಥವಾ ಏನಿದೆ ಟರ್ನ್ ಓವರ್ ತರ್ತಿರೋ ಅಂತ ಒಂದು ಕ್ಯಾಟಗರಿ. ಸೊ ಬಯೋಫಿಟ್ ಕ್ಯಾಟಗರಿ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಕೃಷಿಗಳಿಗೆ ತುಂಬಾನೇ ಹೆಲ್ಪ್ ಮಾಡಿ, ತುಂಬಾನೇ ಬೆನಿಫಿಟ್ಸ್ ಕೊಟ್ಟು ಕ್ವಾಲಿಟಿ ಆಫ್ ಗ್ರೋತ್ ಏನಿದೆ ಅಥವಾ ಬೆಳೆ ಬರೋದೇನಿದೆ ತುಂಬಾನೇ ಚೆನ್ನಾಗಿ ಬಂದಿದೆ, ನಿಮ್ಗೆಲ್ಲರಿಗೂ ಇಷ್ಟನೂ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗಿರೋ ಪ್ರಾಡಕ್ಟ್ ಅಂತ ಅಂದ್ರೆ ಪರ್ಸನಲ್ ಕೇರ್ ಪ್ರಾಡಕ್ಟ್. ಪರ್ಸನಲ್ ಕೇರ್ ಪ್ರಾಡಕ್ಟ್ ನ ನಾವು ಏನಂತ ಅಂದಿದ್ದೀವಿ, ಹರ್ಬ್ಸ್ ಅಂಡ್ ಮೋರ್ ಅಂತ ಹೆಸರು ಕೊಟ್ಟಿದ್ದೀವಿ. ಹರ್ಬ್ಸ್ ಅಂಡ್ ಮೋರ್ ಅಗೇನ್ ಕಾಸ್ಮೆಟಿಕ್ ರೇಂಜ್ ಅಂತಾನೆ ಅನ್ಬೋದು. ಏನು ಅಂತ ಅಂದ್ರೆ ಸ್ಕಿನ್ ಕೇರ್, ನಮ್ ಕೂದಲನ್ನ ನೋಡ್ಕೊಳಕ್ಕೆ, ಆಮೇಲೆ ಐಸ್ ಇನ್ನ ಎನ್ಹಾನ್ಸ್ ಮಾಡಕ್ಕೆ, ಬ್ಯೂಟಿ ಎನ್ಹಾನ್ಸ್ ಮಾಡಕ್ಕೆ ಅಂತ ಇರೋಂಥ ಪ್ರಾಡಕ್ಟ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಕಾಸ್ಮೆಟಿಕ್ ರೇಂಜ್, ಅದು ರಂಗ್ದೆ ಏನು ಲಿಪ್ಸ್ಟಿಕ್ಸ್, ಲಿಪ್ ಲೈನರ್ಸ್, ಕಾಜಲ್ಗಳು, ಇದೆಲ್ಲ ಒಂದು ಏನ್ ತುಪ್ಪ ಇದೆ, ತುಪ್ಪದ ಬೇಸಿಸ್ ಮೇಲೆ ಮಾಡಿರೋಂಥ ಪ್ರಾಡಕ್ಟ್ ಅಥವಾ ಗೀ ಬೇಸಿಸ್ ಮೇಲೆ ಮಾಡಿರೋಂಥ ಪ್ರಾಡಕ್ಟ್. ಅಗೇನ್ ಈ ಕ್ಯಾಟಗರಿನೂ ತುಂಬಾ ಚೆನ್ನಾಗಿ ಓಡ್ತಿದೆ, ಮಹಿಳೆಯರೇನಿದ್ದಾರೆ ತುಂಬಾನೇ ಯೂಸ್ ಮಾಡ್ತಿದ್ದಾರೆ. ಯಾಕಂದ್ರೆ ಬೇರೆ ಬ್ರ್ಯಾಂಡ್ಸ್ ಹೋದ್ರೆ ತುಂಬಾ ಕಾಸ್ಮೆಟಿಕ್ಸ್ ಇರುತ್ತೆ, ಹಚ್ಚಿ ಸ್ಕಿನ್ ಹಾಳಾಗುತ್ತೆ. ಬಟ್ ನಮ್ದೇನಿದೆ ಎಲ್ಲ ಬೇಸಿಸ್ ಮೇಲೆ ಅಥವಾ ಬೇಸಿಕ್ ಯೂಸಸ್ ಏನಿದೆ ಅಥವಾ ನಮ್ಮ ಪದಾರ್ಥಗಳೇನಿದೆ ಇಂಡಿಯಾದು ಅದ್ರ ಮೇಲೆ ಬಿಲ್ಡ್ ಮಾಡಿರೋಂಥ ಪ್ರಾಡಕ್ಟ್ಸ್. ಇನ್ನೊಂದು ಪ್ರಾಡಕ್ಟ್ ರೇಂಜ್ ಏನು ಅಂದ್ರೆ ಹೋಮ್ ಕೇರ್, ಅದರಲ್ಲಿ ಕ್ಲೀನ್ ಅಂಡ್ ಮೋರ್ ಬರುತ್ತೆ. ಕ್ಲೀನ್ ಅಂಡ್ ಮೋರ್ ಅಗೇನ್ ಕ್ಲೀನಿಂಗ್ಗೆ ಅಥವಾ ಯುನೋ ವಾಷಿಂಗ್ಗೆ ಈ ತರ ಪ್ರಾಪರ್ಟೀಸ್ಗೆ ಯೂಸ್ ಆಗ್ತಿದೆ. ಬಟ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೆಲ್ತ್ ಕೇರ್ ನ ಕ್ಯಾಟಗರಿ ಏನಿದೆ ಅದರಲ್ಲಿ ನೆಟ್ಸರ್ಫ್ ನ್ಯಾಚುರಾಮೋರ್ ಅಂತ ಹೆಸರು ಕೊಟ್ಟಿದೆ. ನ್ಯಾಚುರಾಮೋರ್ ಪ್ರಾಡಕ್ಟ್ಸ್ ಏನಿದೆ ಅದು ನ್ಯೂಟ್ರಾಸಿಟಿಕಲ್ ರೇಂಜ್ ಬರುತ್ತೆ ಅಥವಾ ನ್ಯೂಟ್ರಾಸಿಟಿಕಲ್ ಇಂಡಸ್ಟ್ರಿಗೆ ಬಿಲಾಂಗ್ ಆಗುತ್ತೆ. ಏನು ನ್ಯೂಟ್ರಾಸಿಟಿಕಲ್, ಅಯ್ಯೋ ಕಾಂಪ್ಲಿಕೇಟೆಡ್ ವರ್ಡ್ ಅಂತ ಎಲ್ಲ ಅನ್ಸಕ್ ಶುರು ಆಗುತ್ತೆ. ಬಟ್ ನ್ಯೂಟ್ರಾಸಿಟಿಕಲ್ ನ ಬ್ರೇಕಪ್ ಮಾಡಿದ್ರೆ ತುಂಬಾನೇ ಸಿಂಪಲ್ ಆಗಿ, ನ್ಯೂಟ್ರಾ ಅಂದ್ರೆ ನ್ಯೂಟ್ರಿಷನ್, ಅಂದ್ರೆ ನಮಗ್ ಬೇಕಾಗಿರೋ ಅಂತ ಒಂದು ನ್ಯೂಟ್ರಿಷನ್ ಏನಿದೆ ಡೇ ಟು ಡೇ ಲೈಫ್ ಅಲ್ಲಿ, ಅದು ಸಿಟಿಕಲ್ಸ್ ಅಂತ ಅಂದ್ರೆ ಮೆಡಿಸಿನ್ಸ್. ಸೊ ಡೇ ಟು ಡೇ ಬೇಕಾಗಿರೋ ಅಂತ ಪೌಷ್ಟಿಕಾಂಶಗಳನ್ನ ಟ್ಯಾಬ್ಲೆಟ್ ಮುಖಾಂತರ ಅಥವಾ ಸಪ್ಲಿಮೆಂಟ್ಸ್ ಮುಖಾಂತರ ಕೊಡೋದನ್ನೇ ನ್ಯೂಟ್ರಾಸಿಟಿಕಲ್ ಇಂಡಸ್ಟ್ರಿ ಅಂತ ಅಂತಿರೋದು. ಅಂಡ್ ಈಗಿನ ಕರೆಂಟ್ ಸಿನಾರಿಯೋಲಿ ನ್ಯೂಟ್ರಾಸಿಟಿಕಲ್ ಇಂಡಸ್ಟ್ರಿ ಏನಿದೆ ಅದು ತುಂಬಾ ಅಂದ್ರೆ ತುಂಬಾನೇ ಗ್ರೋತ್ ಕಾಣ್ತಾ ಇದೆ. ಏನಕ್ಕೆ ಅಂತ ಅಂದ್ರೆ ಫಸ್ಟ್ ಥಿಂಗ್ ನಾವೇ ನೋಡ್ತಿದೀವಿ, ಎಲ್ಲಾರ್ಗು ಒಂದಲ್ಲ ಒಂದು ಪ್ರಾಬ್ಲಮ್ ಬಂದೇ ಬರ್ತಾ ಇದೆ ಹೆಲ್ತ್ ವೈಸ್. ಎಲ್ಲಾದ್ರಲ್ಲೂ ಚೆನ್ನಾಗಿದ್ರೆ ಸ್ಟ್ರೆಸ್ ಕಾಣಿಸ್ಕೊಳ್ತಾ ಇದೆ, ಇಲ್ಲ ಒಂದಷ್ಟು ಜನಕ್ಕೆ BP, ಶುಗರ್ ಈ ತರ ಪ್ರಾಬ್ಲಮ್ಸ್ ಇದೆ. ಇನ್ನೊಂದಷ್ಟು ಜನಕ್ಕೆ ಊಟ ಮಾಡಿದ್ರು ಸುಸ್ತಾಗೋದು, ಇಲ್ಲ ಊಟ ಮಾಡಿದ್ರೆ ಬಬಲ್ ಮೂವ್ಮೆಂಟ್ ಆಗದಿರೋದು ಅಥವಾ ಮೋಷನಲ್ ಪ್ರಾಬ್ಲಮ್ ಆಗೋದು, ಈ ತರ ಒಂದಲ್ಲ ಒಂದು ಪ್ರಾಬ್ಲಮ್ ಆಗ್ತಾನೆ ಇದೆ. ಇಲ್ಲ ಒಬ್ಬೊಬ್ರಿಗೆ ಸುಮ್ನೆ ಕೆಮ್ಮು ಅಂತ ಹೋದ್ರೆ ಎಲ್ಲೋ ನಿಮ್ಗೆ ಶಕ್ತಿ ಇದೆ ಅಂತ ಹೇಳ್ತಾರೆ, ಅಥವಾ ಜ್ವರ ಅಂತ ಹೋದ್ರೆ ಇಲ್ಲ ನಿಮ್ಗೆ ಇನ್ನೊಂದೇನೋ ಪ್ರಾಬ್ಲಮ್ ಇದೆ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದೆ, ವಿಟಮಿನ್ ಡೆಫಿಷಿಯನ್ಸಿ ಇದೆ. ಇದೆಲ್ಲ ತುಂಬಾ ಅಂದ್ರೆ ತುಂಬಾ ಕೇಳ್ ಬರ್ತಿರೋ ಅಂತ ಒಂದು ಸಮಸ್ಯೆ. ಅಂಡ್ ಸಮಸ್ಯೆ ಇದ್ದಾಗ ಅದಕ್ಕೊಂದು ಸೊಲ್ಯೂಷನ್ ಇರಬೇಕು. ಆ ಸೊಲ್ಯೂಷನ್ ಚೆನ್ನಾಗಾಗ್ಬೇಕು ಅಂತ ತುಂಬಾ ಆಪ್ಷನ್ಸ್ ಬಂದಿ ಈಗ ಇಂಡಿಯಾಲಿ ಏನಿದೆ ನ್ಯೂಟ್ರಾಸಿಟಿಕಲ್ ಇಂಡಸ್ಟ್ರಿ ತುಂಬಾನೇ ಗ್ರೋ ಆಗ್ತಿದೆ. ಅಂಡ್ ಫಿಗರ್ಸ್ ವೈಸ್ ಹೇಳ್ಬೇಕು ಅಂತ ಅಂದ್ರೆ 2019 ಅಂದ್ರೆ ಪ್ರೀವಿಯಸ್ ಇಯರ್ 16
ಗ್ರೋತ್ ಕಾಣಿಸ್ಕೊಂಡಿದೆ. ಅಂಡ್ 23,000 ಕೋಟಿ ಯೋಚನೆ ಮಾಡಿ, ಬರೀ ಸಪ್ಲಿಮೆಂಟ್ಸ್ ಅಂದ್ರೆ ಅಡಿಷನಲ್ ನ್ಯೂಟ್ರಿಷನ್ಗೆ ಇಂಡಿಯಾಲಿ ಜನ 23,000 ಕೋಟಿ ಖರ್ಚು ಮಾಡ್ತಿದ್ದಾರೆ ಅಂದ್ರೆ ಇದು ತುಂಬಾ ಅಂದ್ರೆ ತುಂಬಾ ದೊಡ್ಡ ಅಮೌಂಟ್ ಅಂಡ್ ತುಂಬಾ ಅಂದ್ರೆ ತುಂಬಾ ವಾಸ್ಟ್ ಇಂಡಸ್ಟ್ರಿ. ಅಂಡ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನೆಟ್ಸರ್ಫ್ ಅಲ್ಲಿ ಏನಿದೆ ನ್ಯಾಚುರಮೋರ್ ರೇಂಜ್ ಇದೆ. ಅಂಡ್ ನೀವೆಲ್ಲರೂ ಯೂಸ್ ಮಾಡಿರ್ತೀರ ನ್ಯಾಚುರಮೋರ್ ಅಂಡ್ ನಿಮ್ಮೆಲ್ಲರಿಗೂ ಬೆಸ್ಟ್ ರಿಸಲ್ಟ್ ಕಾಣಿರುತ್ತೆ. ಅಂಡ್ ನಿಮ್ಗೆ ಇವಾಗ ಗೊತ್ತಾಯ್ತು ದಟ್ ಇಂಡಿಯಾಲಿ ಇಷ್ಟೊಳ್ಳೆ ಕೆಪಾಸಿಟಿ ಇದೆ ನ್ಯೂಟ್ರಾಸಿಟಿಕಲ್ಗೆ. ಸೊ ನಾವು ನ್ಯೂಟ್ರಾಸಿಟಿಕಲ್ ಇಂಡಸ್ಟ್ರಿಗೆ ಎಂಟರ್ ಆಗಿ ನ್ಯಾಚುರಮೋರ್ನ ಎಲ್ಲಾರ್ಗೂ ಪ್ರಮೋಟ್ ಮಾಡ್ತಾ ಹೋಗ್ತಿದ್ರೆ ಬಯೋಫಿಟ್ ಏನಿದೆ, ಬಯೋಫಿಟ್ ಅಷ್ಟೇನೆ ನ್ಯಾಚುರಮೋರ್ನು ಗ್ರೋ ಆಗುತ್ತೆ. ಅಂಡ್ ನ್ಯಾಚುರಮೋರ್ ಏನಿದೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ. ಬಯೋಫಿಟ್ ಏನಿದೆ ಬರೀ ಅಗ್ರಿಕಲ್ಚರಲ್ ಲ್ಯಾಂಡ್ ಅಥವಾ ಹಳ್ಳಿಗಳಲ್ಲಿ ಜಾಸ್ತಿ ಪ್ರಮೋಟ್ ಆಗುವಂತ ಚಾನ್ಸಸ್ ಇದೆ. ಬಟ್ ನ್ಯಾಚುರಮೋರ್ ಏನಿದೆ ನೀವು ಹಳ್ಳಿಗಳಲ್ಲಿರೋರ್ಗು ಬೇಕು, ಸಿಟಿಯಲ್ಲಿರೋರ್ಗೂ ಬೇಕು, ಮಕ್ಳಿಗೂ ಬೇಕು, ವಯಸ್ಸಾದವ್ರಿಗೂ ಬೇಕು, ಯಂಗ್ ಏಜ್ ಅಲ್ಲಿ ಇರೋರ್ಗೂ ಬೇಕು. ಸೊ ನ್ಯಾಚುರಮೋರ್ ಪ್ರಾಡಕ್ಟ್ಸ್ ಏನಿದೆ ಅಥವಾ ನ್ಯಾಚುರಮೋರ್ ಕ್ಯಾಟಗರಿ ಏನಿದೆ ಇದಕ್ಕೆ ಯಾವುದೇ ತರದ ರಿಸ್ಟ್ರಿಕ್ಷನ್ ಅನ್ನೋದೇ ಇಲ್ಲ. ನೀವು ಯಾವುದೇ ಒಂದು ಪರ್ಸನ್ ಅಥವಾ ಯಾವುದೇ ಒಬ್ರು ನಿಮ್ ಎದುರುಗಡೆ ಬಂದವ್ರನ್ನ ಹಿಡ್ದಿ ಮಾತಾಡಿಸಿ ಪ್ರಮೋಟ್ ಮಾಡಕ್ ಶುರು ಮಾಡಿದ್ರು ಅವ್ರಿಗೆ ಈಸಿಯಾಗಿ ನ್ಯಾಚುರಮೋರ್ನ ಸೆಲ್ ಮಾಡ್ಬೋದು ಸೇಲ್ಸ್ ವೈಸ್. ಇನ್ನೊಂದೇನು ಅಂತ ಅಂದ್ರೆ ನೀವುಗಳನ್ನು ಅಥವಾ ನಿಮ್ ಡೌನ್ ಲೈನ್ ಅಪ್ ಲೈನ್ ಯಾರೇ ಇರ್ತಾರೆ ಅವ್ರಿಗೆ ಬರೀ ಮನಿ ವೈಸ್ ಅಟ್ರಾಕ್ಟ್ ಮಾಡೋದ್ ಬದಲು ಒಳ್ಳೆ ಮನ್ಸಿಂದ ಅಥವಾ ಮೊರಾಲಿಟಿಯಿಂದ ನೋಡ್ತಾ ಹೋದ್ರೆ ನ್ಯಾಚುರಮೋರ್ನ ಕೊಟ್ರೆ ಅವ್ರಿಗೆ ಹೆಲ್ತ್ ವೈಸ್ನು ಇಂಪ್ರೂವೈಸೇಷನ್ ಆಗುತ್ತೆ. ಅಂಡ್ ನನಗ್ ಗೊತ್ತಿರೋಂಗೆ ಬ್ಯಾಂಗ್ಳೂರ್ ರೀಜನ್ ಅಥವಾ ಕರ್ನಾಟಕಲ್ಲಿರೋ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲಾರು ಏನಿದ್ದೀರಾ ತುಂಬಾ ಅಂದ್ರೆ ತುಂಬಾ ಕಷ್ಟ ಪಡ್ತಿದ್ದೀರಾ. ರೀಜನ್ ನ ತುಂಬಾ ಫಸ್ಟ್ ಪ್ಲೇಸ್ ಅಲ್ಲಿ ಇಡೋದಕ್ಕೆ ತುಂಬಾ ಸ್ಟ್ರೆಸ್ ತಗೋತಾ ಇದ್ದೀರಾ. ಅಂಡ್ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಕ್ಕೆ ನೀವ್ ತಗೋತಿರೋ ಸ್ಟ್ರೆಸ್, ನೀವ್ ಹೋಗಿ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನಿಮಗ್ ಬೇಕಾಗಿರೋ ಅಂತ ಸ್ಟ್ರೆಂತ್, ಇದನ್ನೆಲ್ಲ ನಿಮಗೆ ಪ್ಯಾಕೇಜ್ ಆಗಿ ನ್ಯಾಚುರಮೋರ್ ಕೊಡುತ್ತೆ. ಸೊ ಬೇರೆಯವ್ರಿಗೆ ಸೆಲ್ ಮಾಡಕ್ಕಿಂತ ಮುಂಚೆ ನನ್ ಪರ್ಸನಲ್ ಅಡ್ವೈಸ್ ನೀವುನು ನ್ಯಾಚುರಮೋರ್ ತಗೊಳ್ಳಿ, ಯಾಕಂದ್ರೆ ಇದು ನಿಮ್ಗೂನು ಅವಶ್ಯಕತೆ ಇದೆ. ಸೊ ತಗೊಳಕ್ಕಿಂತ ಮುಂಚೆ ಏನಿದೆ ಈ ಪ್ರಾಡಕ್ಟ್ಸ್ ಅಲ್ಲಿ, ಯಾಕೆ ನಾವು ತಗೋಬೇಕು ಅಂತ ಎಲ್ಲ ನೋಡೋಣ. ನ್ಯಾಚುರಮೋರ್ ಏನಿದೆ ಅದು ತುಂಬಾ ಜಾಣ್ಮೆಯಿಂದ ಮಾಡಿರೋಂತ ಒಂದು ಪ್ರಾಡಕ್ಟ್. ಏನ್ ಜಾಣ್ಮೆಯಿಂದ ಅಂತ ಹೇಳ್ತೀನಿ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು ಊಟ ಸಿಗ್ತಾನೆ ಇದೆ. ಬಟ್ ನಮಗ್ ಸಿಗ್ತಿರೋ ಊಟ ಇಲ್ಲಿದ್ರೆ ನಮಗ್ ಬೇಕಾಗಿರುವಂತ ನ್ಯೂಟ್ರಿಷನ್ ಇಲ್ಲಿದೆ. ಅಂಡ್ ಅದ್ರ ಮಧ್ಯೆ ಒಂದು ಗ್ಯಾಪ್ ಇದೆ. ನಾವು ಡೈಲಿ ತಿಂತಿರೋ ಊಟದಲ್ಲಿ ನಮಗ್ ಡೈಲಿ ಬೇಕಾಗಿರೋ ಅಂತ ಪೌಷ್ಟಿಕಾಂಶತೆ ಏನಿದೆ ಅದು ಸಿಗ್ತಾ ಇಲ್ಲ. ಅಂಡ್ ಈ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡಕ್ಕೆ ಅಂತಾನೆ ನೆಟ್ಸರ್ಫ್ ರಿಸರ್ಚ್ ಟೀಮ್ ಏನಿದೆ ತುಂಬಾ ಯೋಚನೆ ಮಾಡಿ ಪ್ರತಿಯೊಂದು ಕ್ಯಾಟಗರಿ ಅವ್ರಿಗೂ ಯೋಚನೆ ಮಾಡಿ ಅವ್ರಿಗೆ ಬರ್ತಿರೋ ಅಂತ ಕೊರತೆ ಏನಿದೆ ಊಟದಲ್ಲಿ ಅದಕ್ಕೋಸ್ಕರ ನ್ಯಾಚುರಮೋರ್ನ ಮಾಡಿದ್ದಾರೆ. ಸೊ ತುಂಬಾ ಜಾಣ್ಮೆಯಿಂದ ಮಾಡಿರೋಂತ ಒಂದು ಪ್ರಾಡಕ್ಟ್. ಸೆಕೆಂಡ್ ಬಂದ್ಬಿಟ್ಟು ಏನು ಅಂತ ಅಂದ್ರೆ ಪ್ರಾಡಕ್ಟ್ ಅಲ್ಲಿ ತುಂಬಾ ವೈಡ್ ಕ್ಯಾಟಗರೀಸ್ ಇದೆ. ಯಾಕೆ ಅಂದ್ರೆ ಪ್ರೋಟೀನ್ ಪೌಡರ್ ಅಂತ ಎಲ್ಲಾ ಕಡೆ ಏನ್ ಮಾಡ್ತಾರೆ, ಬೇರೆ ಕಂಪ್ನಿಲಿ ಒಂದ್ ಪ್ರಾಡಕ್ಟ್ ನ ಕೊಟ್ಬಿಡ್ತಾರೆ. ಬಟ್ ನ್ಯಾಚುರಮೋರ್ ಅಲ್ಲಿ ಏನಿದೆ ಪ್ರತಿಯೊಂದು ಕ್ಯಾಟಗರಿ, ಕಿಡ್ಸ್ಗೆ ಅಂತ ಸಪ್ರೇಟ್ ಕ್ಯಾಟಗರಿ, ವಿಮೆನ್ಗೆ ಅಂತ ಬೇರೆ ತರ, ಮೆನ್ಗೆ ಬೇರೆ, ಅಂಡ್ ತುಂಬಾ ಹೈ ವರ್ಕ್ ಮಾಡೋರ್ಗೆ ಅಥವಾ ಈ ಜಿಮ್ ಅಥವಾ ಸ್ಪೋರ್ಟ್ಸ್ ಮೆನ್ಗೆ ಅಂತಾನೆ ಬೇರೆ ಕ್ಯಾಟಗರಿ. ಸೊ ಈ ತರ ಒಂದೊಂದು ಕ್ಯಾಟಗರಿನ ಯೋಚನೆ ಮಾಡಿ ಅವ್ರಿಗೆ ಅಂತ ಡಿಸೈನ್ ಮಾಡಿದ್ದಾರೆ ಪ್ರಾಡಕ್ಟ್ಸ್. ಅದಲ್ಲದೆ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ತುಂಬಾ ಸಕ್ಸಸ್ಫುಲ್ ಆಗಿರೋ ಅಂತ ರೇಂಜ್ ಇದು. ಮೋರ್ ದೆನ್ 3.5 ಮಿಲಿಯನ್ ಫ್ಯಾಮಿಲೀಸ್ ಇಂಡಿಯಾಲಿ ಏನಿದ್ದಾರೆ ಅವರು ನ್ಯಾಚುರಮೋರ್ನ ಯೂಸ್ ಮಾಡಿದ್ದಾರೆ, ಮತ್ತೆ ಪದೇ ಪದೇ ಆರ್ಡರ್ ಮಾಡಿ ತಗೋತಾನೆ ಇದ್ದಾರೆ ಅಂಡ್ ಒಳ್ಳೆ ರಿಸಲ್ಟ್ಸ್ ನ ಕಾಣಿಸ್ಕೊಂಡಿದ್ದಾರೆ. ಸೊ ಪ್ರತಿಯೊಂದು ಪ್ರಾಡಕ್ಟ್ ನ ನಾವು ಸೃಷ್ಟಿಸ್ಬೇಕಾದ್ರೆ ಅಥವಾ ಏನೇ ಒಂದು ಮಾಡ್ಬೇಕಾದ್ರೂ ಅದಕ್ಕೆ ಒಂದು ಆಧಾರ ಸ್ತಂಭ ಅಥವಾ ಹಿನ್ನೆಲೆ ಅನ್ನೋದಿರ್ಬೇಕು. ಸೊ ನ್ಯಾಚುರಮೋರ್ಗೆ ನಮ್ಮ ಹತ್ರ 3 ಆಧಾರ ಸ್ತಂಭಗಳಿದೆ. ಒಂದ್ ಬಂದ್ಬಿಟ್ಟು ಕನ್ಸ್ಯೂಮರ್ ಡಿಮ್ಯಾಂಡ್. ಕನ್ಸ್ಯೂಮರ್ ಡಿಮ್ಯಾಂಡ್ ಏನು ಅಂತ ಅಂದ್ರೆ ನಮ್ ಕಸ್ಟಮರ್ಸ್ ಏನಿದ್ದಾರೆ ಅವ್ರಿಗೆ ಏನ್ ಬೇಕಾಗ್ತಿದೆ. ಫಾರ್ ಎಕ್ಸಾಂಪಲ್ ಕೆಲವೊಬ್ರಿಗೆ ಒಂದ್ ಫ್ಲೇವರ್ ಇಷ್ಟ ಆಗಿಲ್ಲ, ಈ ಫ್ಲೇವರ್ ಬದಲು ಈ ಫ್ಲೇವರ್ ಬೇಕು ಅಂತ ಅನ್ಸುತ್ತೆ, ಅದಕ್ಕೆ ಅವ್ರಿಗೆ ಆ ತರ. ಆಮೇಲೆ ಒಂದಷ್ಟು ಜನಕ್ಕೆ ಏನಿರುತ್ತೆ, ಮ್ಯಾಮ್ ನಾವ್ ಇದನ್ನ ಕುಡಿದ್ರೆ ದಪ್ಪ ಆಗ್ತಿದೀವಿ ಅಂತ, ಸೊ ಫ್ಯಾಟ್ ಬರ್ದೇ ಇರೋ ತರ ಒಂದಷ್ಟು ಚೇಂಜಸ್. ಅದಲ್ಲದೆ ಇವಾಗ ವುಮೆನ್ ಕ್ಯಾಟಗರಿಲಿ ಇಲ್ಲ ನಮಗ್ ತುಂಬಾ ಸುಸ್ತಾಗುತ್ತೆ, ಡೈಲಿ ಹೇರ್ ಲಾಸ್ ಜಾಸ್ತಿ ಆಗ್ತಾ ಇದೆ, ಆಮೇಲೆ ಸ್ಕಿನ್ ಅಲ್ಲಿ ರಿಂಕಲ್ಸ್ ಕಾಣಿಸ್ಕೊತಾ ಇದೆ. ಸೊ ವುಮೆನ್ಗೆ ಈ ತರ ಡಿಮ್ಯಾಂಡ್ ಇದೆ ಅಂದ್ಬಿಟ್ಟು ವಿಮೆನ್ ಡಿಮ್ಯಾಂಡ್ ಪ್ರಕಾರ ಒಂದು ಪ್ರಾಡಕ್ಟ್. ಸೊ ಕಸ್ಟಮರ್ ಏನಿದ್ದಾರೆ ಅವ್ರಿಗೆ ಏನ್ ಬೇಕು ಅಂತ ತಿಳ್ಕೊಂಡು ರಿಸರ್ಚ್ ಮಾಡಿ ಅದ್ರ ಪ್ರಕಾರ ಪ್ರಾಡಕ್ಟ್ ನ ಡೆವಲಪ್ ಮಾಡಿದ್ದಾರೆ ರಿಸರ್ಚ್ ಟೀಮ್ ಅವರು. ಇನ್ನೊಂದೇನು ಅಂತ ಅಂದ್ರೆ ಎಲ್ಲಾರ್ಗೂ ಗೊತ್ತು ಬೇರೆ ಕಡೆ ಅಥವಾ ನೀವು ಈಚೆ ಹೋದ್ರೆ ನೆಟ್ಸರ್ಫ್ ಬಿಟ್ಟು ತುಂಬಾನೇ ಪ್ರಾಡಕ್ಟ್ ಸಿಗ್ತಾ ಇದೆ. ತುಂಬಾ ಅಂದ್ರೆ ನೀವು ಸುಮ್ನೆ ಇವಾಗ ಪಕ್ಕದ ಅಂಗಡಿಗೆ ಹೋದ್ರು 5-6 ತರ ಏನು ಪ್ರೋಟೀನ್ ಪೌಡರ್ಸ್ ಅಥವಾ ಸಪ್ಲಿಮೆಂಟ್ ಸಿಕ್ಕೇ ಸಿಗುತ್ತೆ. ಬಟ್ ನ್ಯಾಚುರಮೋರ್ ಏನ್ ತಗೋಬೇಕು ಅಂತ ಅಂದ್ರೆ ನಮ್ ಇಂಡಿಯಾ
ಅಥವಾ ನಮ್ಮ ಪ್ರಾಚೀನತೆ, ನಮ್ಮ ಬೇಸಿಸ್ ಏನಿದೆ ಅದು ಬಂದ್ಬಿಟ್ಟು ಆಯುರ್ವೇದ, ಹರ್ಬ್ಸ್ ಇದೆಲ್ಲ ಇದೆ. ಅಂಡ್ ಇದ್ರ ಬೇಸಿಸ್ ಮೇಲೆನೆ ನಾವು ನ್ಯಾಚುರಮೋರ್ ಪ್ರಾಡಕ್ಟ್ಸ್ ನ ಮಾಡಿರೋದು. ಸೆಕೆಂಡ್ ಥಿಂಗ್ ಅದೇ ಹರ್ಬಲ್ ಮತ್ತೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿದ್ದಾರೆ. ಅದ್ರ ನೆಕ್ಸ್ಟ್ ಹೋದ್ರೆ ವ್ಯಾಲ್ಯೂ ಫಾರ್ ಮನಿ. ಹೌದು, ಪ್ರತಿಯೊಂದು ನ್ಯಾಚುರಮೋರ್ ಏನಿದೆ ಅದು ನೋಡೋರ್ಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಥವಾ ಫಸ್ಟ್ ನೋಡೋರ್ಗೆ ಎಕ್ಸ್ಪೆನ್ಸಿವ್ ಅಂತ ಅನ್ಸುತ್ತೆ. ಬಟ್ ನಾವು ಕೊಡ್ತಿರೋ ಅಂತ ಪ್ರೈಸ್ ಅಥವಾ ನೀವು ನಮಗ್ ಪೇ ಮಾಡ್ತಿರೋ ಅಂತ ಪ್ರೈಸ್ಗೆ ಸಿಕ್ತಿರೋ ಅಂತ ಬೆನಿಫಿಟ್ಸ್ ಏನಿದೆ ಅದು ತುಂಬಾನೇ ಇದೆ. ಅಂದ್ರೆ ನೀವು ಏನಿದೆ ಪ್ರೈಸ್ ವರ್ಸಸ್ ಬೆನಿಫಿಟ್ ಅನ್ನೋ ಒಂದು ಕ್ಯಾಟಗರಿ ನೋಡಿದ್ರೆ, ಬೇರೆ ನೀವು ಕಂಪ್ನಿ ಪ್ರಾಡಕ್ಟ್ಸ್ ನ ತೆಗೆದಾಗ ಒಂದ್ ಪ್ರಾಡಕ್ಟ್ ತಗೊಂಡ್ರೆ ಬರೀ ಒಂದೇ ತರದ್ದು ಬೆನಿಫಿಟ್ ಸಿಗ್ತಾ ಇರುತ್ತೆ ನಿಮ್ಗೆ. ಬಟ್ ನ್ಯಾಚುರಮೋರ್ ಅಲ್ಲಿ ಪೇ ಮಾಡ್ತಿರೋ ಮನಿಗೆ ತುಂಬಾ ವೇರಿಯಸ್ ಕೈಂಡ್ಸ್ ಅಂದ್ರೆ ಬೇರೆ ಬೇರೆ ವಿಧದ ಬೆನಿಫಿಟ್ಸ್ ಏನಿದೆ ಅದನ್ನೆಲ್ಲ ಕವರ್ ಮಾಡಕ್ಕೆ ನೆಟ್ಸರ್ಫ್ ಟೀಮ್ ಟ್ರೈ ಮಾಡಿದೆ. ಸೊ ಈ 3 ಫಿಲಾಸಫಿ ಮೇಲೆ ಪ್ರತಿಯೊಂದು ಪ್ರಾಡಕ್ಟ್ ನ್ಯಾಚುರಮೋರ್ ಕ್ಯಾಟಗರಿಲಿ ಬಿಲ್ಡ್ ಮಾಡಿದ್ದಾರೆ. ಅದಲ್ಲದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪುಣೆಯಲ್ಲಿ ನಮ್ದೇ ಆದಂತ ಎಕ್ಸ್ಪರ್ಟೀಸ್, ಅದು ಯಾರು ಮೋರ್ ದೆನ್ 25 years 25 ವರ್ಷದ ಮೇಲೆ ಏನಿದೆ ಅಷ್ಟು ಎಕ್ಸ್ಪೀರಿಯನ್ಸ್ ಉಳ್ಳಂತವರು ರಿಸರ್ಚ್ ಟೀಮ್ ಅಲ್ಲಿ ಕೂತಿದ್ದಾರೆ. ಸೊ ಈ ರಿಸರ್ಚ್ ಟೀಮ್ ಅಲ್ಲಿ ಕೂತಿರೋರು ಏನ್ ಮಾಡ್ತಾರೆ, ಪ್ರತಿದಿನ ಪ್ರತಿ ಕ್ಷಣ ಆಫೀಸಲ್ಲಿ ಕೂತ್ಕೊಂಡು ಇನ್ನ ಏನ್ ಬೆಟರ್ ಕೊಡ್ಬೋದು ನಮ್ ಕನ್ಸ್ಯೂಮರ್ಸ್ಗೆ, ಇನ್ನ ಏನ್ ಚೆನ್ನಾಗ್ ಮಾಡ್ಬೋದು ಅನ್ನೋದನ್ನ ನೋಡ್ತಾನೆ ಇರ್ತಾರೆ ಅಂಡ್ ರಿಸರ್ಚ್ ಮಾಡ್ತಾನೆ ಇರ್ತಾರೆ. ಅಂಡ್ ಈ ಬೇಸಿಸ್ ಮೇಲೆನೆ ನಮ್ ನ್ಯಾಚುರಮೋರ್ ಪ್ರಾಡಕ್ಟ್ಸ್ ಡೆವಲಪ್ ಆಗುತ್ತೆ. ನ್ಯಾಚುರಮೋರ್ ಪ್ರಾಡಕ್ಟ್ಸ್ ಏನಿದೆ ಯಾವುದು ಕಾಪಿ ಅಥವಾ ರೆಪ್ಲಿಕೇಟ್ ಪ್ರಾಡಕ್ಟ್ಸ್ ಅಲ್ಲ, ಸ್ಕ್ರಾಚ್ ಇಂದ ಹಿಡಿದು ಅವರೇ ಹುಡುಕಿ ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಹುಡುಕಿ ಮಾಡಿರೋ ಅಂತ ಪ್ರಾಡಕ್ಟ್ ನ್ಯಾಚುರಮೋರ್. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನ್ಯಾಚುರಮೋರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇರೋದು ಹಿಮಾಚಲ್ ಪ್ರದೇಶಲ್ಲಿ. ಅಂಡ್ ಹಿಮಾಚಲ್ ಪ್ರದೇಶ್ ಇಸ್ ಅಗೇನ್ ಹಿಲ್ ಸ್ಟೇಷನ್. ಸೊ ಹಿಲ್ ಸ್ಟೇಷನ್ ಅಂದ್ರೆ ಪೊಲ್ಯೂಷನ್ ಕಮ್ಮಿ, ಹೌದು. ಆಮೇಲೆ ಹಿಲ್ ಸ್ಟೇಷನ್ ಅಂದ್ರೆ ಸ್ವಲ್ಪ ಪ್ಯೂರಿಟಿ ಅಥವಾ ಏನು ಸೀನಿಕ್ ಇರುತ್ತೆ, ಎನ್ವಿರಾನ್ಮೆಂಟ್ ಇರುತ್ತೆ, ತುಂಬಾ ಕ್ಲೀನ್ ಇರುತ್ತೆ. ಅಂಡ್ ಇಂಥ ಒಂದು ಕ್ಲೀನ್ ಪ್ರದೇಶದಲ್ಲಿ ನಮ್ ನ್ಯಾಚುರಮೋರ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ. ಅಂಡ್ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನಿದೆ ಅದು FSSAI ಸರ್ಟಿಫೈಡ್, GMP ಸರ್ಟಿಫೈಡ್, ಹಲಾಲ್ ಸರ್ಟಿಫೈಡ್ ಅಂಡ್ ಈ ತರ ಇನ್ನ ಎಷ್ಟೊಂದು ಸರ್ಟಿಫಿಕೇಶನ್ ಅಂಡ್ ನಾರ್ಮ್ಸ್ ಏನು ಗವರ್ಮೆಂಟ್ ಸ್ಟ್ಯಾಂಡರ್ಡ್ ಪ್ರಕಾರ ಬೇಕೋ ಅದಷ್ಟನ್ನು ನ್ಯಾಚುರಮೋರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗೆ ಸಿಕ್ಕಿದೆ. ಇದಲ್ಲದೆ ನಿಮ್ಮೆಲ್ಲರಿಗೂ ಗೊತ್ತು ನ್ಯಾಚುರಮೋರ್ ಇವಾಗ ಚೇಂಜ್ ಆಗಿದೆ. ಮುಂಚೆ ಇದ್ದಿದ್ದ ಪ್ರಾಡಕ್ಟ್ಗೂ ಈಗಿರೋ ಪ್ರಾಡಕ್ಟ್ಗೂ ಪ್ಯಾಕೇಜಿಂಗ್ ಇಂದ ಹಿಡಿದು ಒಳಗೆ ಪ್ರಾಡಕ್ಟ್ ಅಲ್ಲಿರೋ ಅಂಶಗಳೇನಿದೆ ಅದು ಚೇಂಜ್ ಆಗಿದೆ. ಅಂಡ್ ನೀವ್ ಕೇಳ್ತೀರಾ ಮುಂಚೆ ಇರೋ ಪ್ರಾಡಕ್ಟ್ಸ್ ಚೆನ್ನಾಗಿತ್ತು, ಏನಕ್ಕೆ ಚೇಂಜ್ ಮಾಡ್ಬೇಕಿತ್ತು ಅಂತ. ಸೊ ನಾನು ಆಗ್ಲೇ ಹೇಳ್ದಂಗೆ ಕಸ್ಟಮರ್ ಡಿಮ್ಯಾಂಡ್ ಏನು ಅಂತ ಅಂದ್ರೆ, ಮುಂಚೆ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ನ್ಯಾಚುರಮೋರ್ ವಿಮೆನ್ ಏನಿತ್ತು ಮುಂಚೆ ಅದು ಸ್ಟ್ರಾಬೆರಿ ಫ್ಲೇವರ್ ಅಲ್ಲಿ ಬರ್ತಿತ್ತು. ಅಂಡ್ ಪ್ರತಿಯೊಂದು ಪ್ರಾಡಕ್ಟ್ ಬಿಟ್ಟಾಗೂ ನೆಟ್ಸರ್ಫ್ ಹೋಗಿ ರಿಸರ್ಚ್ ಮಾಡುತ್ತೆ, ಯಾರ್ಯಾರು ಕನ್ಸ್ಯೂಮರ್ ಇದ್ದಾರೆ ಅವ್ರದ್ದು ಡೇಟಾ ನೆಟ್ಸರ್ಫ್ ಸಿಗುತ್ತೆ. ಅಂಡ್ ನೆಟ್ಸರ್ಫ್ ಏನ್ ಮಾಡುತ್ತೆ, ಅವ್ರಿಗೊಂದು ಫಾರ್ಮ್ ಕಳಿಸುತ್ತೆ, ಏನು ರಿಸರ್ಚ್ ಮಾಡಕ್ಕೆ ಇಷ್ಟ ಆಯ್ತಾ, ಇಷ್ಟ ಆಗ್ಲಿಲ್ವಾ, ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗ್ಲಿಲ್ಲ, ಈ ತರ. ಅಂಡ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನ್ಯಾಚುರಮೋರ್ ವಿಮೆನ್ ಏನಿತ್ತು ಅದು ಸ್ಟ್ರಾಬೆರಿ ಫ್ಲೇವರ್ ಅಲ್ಲಿ ಇತ್ತು. ಅಂಡ್ ಯಾರ್ಯಾರು ವಿಮೆನ್ ನ ನ್ಯಾಚುರಮೋರ್ ವಿಮೆನ್ ನ ಕನ್ಸ್ಯೂಮ್ ಮಾಡಿದ್ರು ಆ ಮಹಿಳೆಯರ ಹತ್ರ ಹೋಗಿ ರಿಸರ್ಚ್ ಮಾಡಿದಾಗ ಅವ್ರಿಗೆ ಸ್ಟ್ರಾಬೆರಿ ಫ್ಲೇವರ್ ಇಷ್ಟ ಆಗ್ಲಿಲ್ಲ. ಸೊ ಇವಾಗ ಅವ್ರಿಗೆ ಅಂತಾನೆ ಒಂದು ಚೇಂಜ್ ಮಾಡಿದ್ದಾರೆ, ಏನು ಮಸಾಲಾ ಮಿಲ್ಕ್. ಆ ತರ ಕನ್ಸ್ಯೂಮರ್ಗೆ ಏನೇನ್ ಚೇಂಜಸ್ ಬೇಕು ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಚೇಂಜಸ್ ಮಾಡ್ತಾ ಹೋಗುತ್ತೆ ಕನ್ಸ್ಯೂಮರ್ ಡಿಮ್ಯಾಂಡ್. ಟ್ರೆಂಡ್ ಅನಾಲಿಸಿಸ್ ಏನು ಅಂತಂದ್ರೆ, ನಮಗ್ ಗೊತ್ತು ಡೇ ಟು ಡೇ ಲೈಫ್ ಏನಾಗ್ತಿದೆ, ಚೇಂಜ್ ಆಗ್ತಾನೆ ಇದೆ. ಅಂಡ್ ಜನ ಚೇಂಜ್ ಆಗ್ತಿದ್ದಾರೆ, ಪ್ರಾಡಕ್ಟ್ಸ್ ಈಚೆ ಕಡೆ ಪ್ರಾಡಕ್ಟ್ಸ್ ಚೇಂಜ್ ಆಗ್ತಿದೆ. ಅಂಡ್ ಇದೆಲ್ಲದ್ರ ಜೊತೆ ನಮ್ ಪ್ರಾಡಕ್ಟ್ಸ್ ಚೇಂಜ್ ಆಗ್ಬೇಕು. ಏನಕ್ಕೆ ಚೇಂಜ್ ಆಗ್ಬೇಕು ಅಂದ್ರೆ, ಮುಂಚೆ ಏನಿತ್ತು ಟ್ರೆಂಡ್ ಅಲ್ಲಿ ಬರೀ ಪ್ರೋಟೀನ್ ಪೌಡರ್ ನ ಕೊಡ್ತಿದ್ರು, ಏನು 5,000 ಬಾಕ್ಸಸ್, 6,000 10,000 ಬಾಕ್ಸಸ್ ಇತ್ತು. ಬಟ್ ಹೋಗ್ತಾ ಏನಾಯ್ತು, ಆ ಪ್ರಾಡಕ್ಟ್ ಅಲ್ಲಿ ಪ್ರೋಟೀನ್ ಒಂದೇ ತರ ಪ್ರೋಟೀನ್ ಬಿಟ್ಟು ಇನ್ನೊಂದಷ್ಟು ಅಂಶಗಳನ್ನ ಆಡ್ ಮಾಡಕ್ ಹೋದ್ರು, ಇನ್ನೊಂದಷ್ಟು ಚೇಂಜಸ್ ತರಕ್ ಹೋದ್ರು. ಸೊ ಈ ತರ ಬೇರೆ ಪ್ರಾಡಕ್ಟ್ಸ್ ಚೇಂಜ್ ಆದಾಗ ಅಥವಾ ಏನು ಈಚೆ ಕಡೆ ಮಾರ್ಕೆಟ್ ಅಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ, ಅದ್ರ ಪ್ರಕಾರ ಕಂಪ್ನಿನೂ ಚೇಂಜಸ್ ನ ಅಳವಡಿಸ್ಕೊಂಡು ಚೇಂಜ್ ಮಾಡ್ತಾ ಹೋಗುತ್ತೆ. ಸೊ ಇದು ಟ್ರೆಂಡ್ ಅನಾಲಿಸಿಸ್. ನೆಕ್ಸ್ಟ್ ಬಂದ್ಬಿಟ್ಟು ರಿಸರ್ಚ್ ಬೇಸ್ಡ್ ಇಂಪ್ರೂವೈಸೇಷನ್. ನಾನು ಆಗ್ಲೇ ಹೇಳ್ದಂಗೆ ನಮ್ಮ ರಿಸರ್ಚ್ ಟೀಮ್ ಏನಿದೆ ನೆಟ್ಸರ್ಫ್ ಅಲ್ಲಿ, ಅವರು ಡೇ ಟು ಡೇ ಏನಾದ್ರೂ ಒಂದು ರಿಸರ್ಚ್ ಮಾಡ್ತಾನೆ ಇರ್ತಾರೆ. ಒಂದಲ್ಲ ಒಂದು ಹರ್ಬ್ಸ್ ನ ತಗೋತಾ ಇರ್ತಾರೆ, ಅದರಿಂದ ಏನ್ ಬೆನಿಫಿಟ್ಸ್ ಇದೆ, ಇದು ಯಾವ ಕ್ಯಾಟಗರಿ ಅವ್ರಿಗೆ ಸೆಲೆಕ್ಟ್ ಆಗುತ್ತೆ ಅಥವಾ ಚೂಸ್ ಆಗುತ್ತೆ ಅದನ್ನ ನೋಡ್ಬಿಟ್ಟು ರಿಸರ್ಚ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಇವತ್ತು ಏನೋ ಕರೇಲಾ ತಗೊಂಡ್ರು ಅಥವಾ ಏನ್ ಹಾಗಲಕಾಯಿ ತಗೊಂಡ್ರು
ಅನ್ಕೊಳ್ಳಿ, ಅದರಲ್ಲಿ ರಿಸರ್ಚ್ ಮಾಡ್ತಾ ಮಾಡ್ತಾ ಓಕೆ ಇದರಲ್ಲಿ ಶುಗರ್ ಕಮ್ಮಿ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗಿದ ತಕ್ಷಣ ನಮ್ ಲೈಫ್ ಸ್ಟೈಲ್ ಪ್ಲಸ್ಗೆ ಕರೀಲ ಅಥವಾ ಹಾಗಲಕಾಯಿನ ಅಂಶನ ಆಡ್ ಮಾಡ್ತಾರೆ. ಸೊ ರಿಸರ್ಚ್ ಟೀಮ್ ರಿಸರ್ಚ್ ಮಾಡ್ತಾ ಮಾಡ್ತಾ ಈ ತರ ಒಂದು ಇಂಪ್ರೂವೈಸೇಷನ್ ಮಾಡ್ತಾ ಇರುತ್ತೆ. ಇನ್ನೊಂದು ಬಂದ್ಬಿಟ್ಟು ಕಾಂಪಿಟೇಟರ್ ಬೆಂಚ್ ಮಾರ್ಕಿಂಗ್. ನಮ್ಮೆಲ್ಲರಿಗೂ ಗೊತ್ತು ನೆಟ್ಸರ್ಫ್ಗೆ ಪ್ರಾಡಕ್ಟ್ಸ್ಗೆ ಟಕ್ಕರ್ ಕೊಡಂಗೆ ಒಂದಷ್ಟು ಪ್ರಾಡಕ್ಟ್ಸ್ ಈಚೆ ಕಡೆ ಮಾರ್ಕೆಟ್ ಅಲ್ಲಿ ಇದೆ. ಅಂಡ್ ಈ ಪ್ರಾಡಕ್ಟ್ಸ್ ಏನಿದೆ ಅದು ಅವ್ರದೇ ಆದ ಒಂದು ಒಳ್ಳೆ ಅಂಶದಲ್ಲಿ ಇಂಪ್ರೂವ್ ಆಗ್ತಾ ಇರ್ತಾರೆ. ಅಂಡ್ ಅವ್ರದನ್ನ ನೋಡಿ ನಾವ್ ಇನ್ನೇನೇನ್ ಅವರಿಂದ ಅಳವಡಿಸ್ಕೋಬಹುದು. ಯಾಕಂದ್ರೆ ಯಾವ್ದೇ ಒಂದು ಒಳ್ಳೆತನ ನಡೀತಾ ಇದ್ರೆ ಅದನ್ನ ಅಳವಡಿಸ್ಕೊಳ್ಳೋದ್ರಿಂದ ನಾವು ಇಂಪ್ರೂವ್ ಆಗ್ತೀವಿ ಅಂಡ್ ನಮಗೂ ಒಳ್ಳೇದು ಅನ್ನೋದು ನೆಟ್ಸರ್ಫ್ ಟೀಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ಅದ್ರ ಪ್ರಕಾರ ಕಾಂಪಿಟೇಟರ್ಸ್ ಪ್ರಾಡಕ್ಟ್ಸ್ ನೋಡಿ ಏನಾದ್ರೂ ಒಳ್ಳೆ ಅಂಶ ಇದ್ರೆ ಅದನ್ನ ಅಳವಡಿಸ್ಕೊಂಡು ಪ್ರಾಡಕ್ಟ್ ಚೇಂಜ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಡಕ್ಟ್ ಎನ್ಹಾನ್ಸ್ಮೆಂಟ್. ಪ್ರಾಡಕ್ಟ್ ಎನ್ಹಾನ್ಸ್ಮೆಂಟ್ ಏನು ಅಂತಂದ್ರೆ ಯಾವ್ದೇ ಒಂದು ನೀವು ಇವಾಗ ಕಾರ್ಗಳನ್ನೇ ತಗೊಳ್ಳಿ, ಫಸ್ಟ್ ತಗೋಬೇಕಾದ್ರೆ ಓಮ್ನಿ ಕಾರ್ ತಗೋತೀವಿ, ಅದಾಗಿದ ತಕ್ಷಣ ಒಂದ್ 10 ವರ್ಷ ಯೂಸ್ ಮಾಡ್ತೀವಿ ಅಥವಾ 5 ವರ್ಷ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಕ್ಯಾಟಗರಿ ಏನಿದೆ ಸ್ವಿಫ್ಟ್ ಅಥವಾ ವ್ಯಾಗನಾರೋ ಆ ತರ ರೇಂಜಿಗೆ ಹೋಗ್ತೀವಿ. ಅದಾದ್ಮೇಲೆ ಇನೋವಾ ಆ ತರ, ಅದಾದ್ಮೇಲೆ ನಾವೇನ್ ಮಾಡ್ತೀವಿ ಮರ್ಸಿಡೀಸ್ ಆ ತರ ರೇಂಜಿಗೆ ಹೋಗ್ತೀವಿ. ಸೊ ಪ್ರಾಡಕ್ಟ್ ಏನಿದೆ ಅಷ್ಟು ವರ್ಷ ಆಗ್ತಿದ್ದಂಗೆ ಇಂಪ್ರೂವ್ ಆಗ್ತಾ ಹೋಗ್ಬೇಕು ಅಥವಾ ಎನ್ಹಾನ್ಸ್ ಆಗ್ತಾ ಹೋಗ್ಬೇಕು. ಇದೇ ರೀತಿ ನೆಟ್ಸರ್ಫ್ ಅಲ್ಲಿ ನ್ಯಾಚುರಾಮೋರ್ ಪ್ರಾಡಕ್ಟ್ಸ್ ಏನಿದೆ ಇಷ್ಟು ವರ್ಷಕ್ಕೆ ಒಂದ್ಸತಿ ರಿವ್ಯಾಂಪ್ ಆಗಿ ಬರ್ಬೇಕು ಅಂತ ಪ್ರಾಡಕ್ಟ್ ಎನ್ಹಾನ್ಸ್ಮೆಂಟ್ ಮಾಡ್ತಾರೆ. ಸೊ ನ್ಯಾಚುರಾಮೋರ್ ಕ್ಯಾಟಗರಿ ಏನಿದೆ ಅಥವಾ ನ್ಯಾಚುರಾಮೋರ್ ರೇಂಜ್ ಏನಿದೆ ಅದನ್ನ 2 ways ಅಲ್ಲಿ ವಿಂಗಡಿಸಿದ್ದಾರೆ. ಫಸ್ಟ್ ಬಂದ್ಬಿಟ್ಟು ಡೈಲಿ ನ್ಯೂಟ್ರಿಷನ್. ಡೈಲಿ ನ್ಯೂಟ್ರಿಷನ್ ನಿಮ್ಗೆ ಹೆಸರಲ್ಲೇ ಗೊತ್ತಾಗ್ತಿದೆ, ಡೈಲಿ ಬೇಕಾಗಿರುವಂತ ಒಂದು ಅಂಶಗಳು ಅಥವಾ ಪೌಷ್ಟಿಕಾಂಶಗಳು. ಯಾಕಂದ್ರೆ ನಾವು ತಿಂತಿರೋ ಊಟದಲ್ಲಿ ಅದೆಲ್ಲ ಸಿಗ್ತಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಫಂಕ್ಷನಲ್ ನ್ಯೂಟ್ರಿಷನ್. ಫಂಕ್ಷನಲ್ ನ್ಯೂಟ್ರಿಷನ್ ಅಂದ್ರೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ಫಂಕ್ಷನಿಂಗ್ಗೆ ಅಥವಾ ಯಾವ್ದೋ ಒಂದು ಪರ್ಟಿಕ್ಯುಲರ್ ರೀಸನ್ಗೆ ತಗೊಳ್ಳೋ ಅಂತ ಒಂದಷ್ಟು ರೇಂಜ್. ಸೊ ಲೇಟ್ ಮಾಡೋದ್ ಬೇಡ, ನೋಡೋಣ ಡೈಲಿ ನ್ಯೂಟ್ರಿಷನ್ ಏನೇನಿದೆ ಅಂತ. ಏನಿದೆ ನ್ಯಾಚುರಾಮೋರ್ ಡೈಲಿ ನ್ಯೂಟ್ರಿಷನ್ ಅಲ್ಲಿ? ನ್ಯಾಚುರಾಮೋರ್ ಡೈಲಿ ನ್ಯೂಟ್ರಿಷನ್ ಅಲ್ಲಿ ನಿಮಗ್ ಗೊತ್ತಿರೋ ಹಾಗೆ 4 ಪ್ರಾಡಕ್ಟ್ ಇದೆ. 4 ಪ್ರಾಡಕ್ಟ್ ಅಲ್ಲೂ ಕಾಮನ್ ಇರೋ ಅಂತ ಪದಾರ್ಥಗಳೇನಿದೆ ಅದು ಬಂದ್ಬಿಟ್ಟು ವೇ ಪ್ರೋಟೀನ್, ಸೋಯಾ ಪ್ರೋಟೀನ್, ಮಿಲ್ಕ್ ಪ್ರೋಟೀನ್, ಪೀ ಪ್ರೋಟೀನ್, ರೈಸ್ ಪ್ರೋಟೀನ್, ಅದಲ್ಲದೆ 13 ಎಸೆನ್ಷಿಯಲ್ ವೈಟಮಿನ್ಸ್ ಅಂಡ್ ಮಿನರಲ್ಸ್. ಇದಿಷ್ಟನ್ನು ಹಾಕಿ ನ್ಯಾಚುರಾಮೋರ್ ಪ್ರಾಡಕ್ಟ್ಸ್ ಏನಿದೆ ಈ 4 ಕ್ಯಾಟಗರಿ ಮಾಡಲಾಗಿದೆ. ಅಂಡ್ ಪ್ರತಿಯೊಂದು ಕ್ಯಾಟಗರಿಯಲ್ಲೂ ಅಥವಾ ಪ್ರತಿಯೊಂದು ನ್ಯಾಚುರಾಮೋರ್ ಬಾಕ್ಸ್ ಹೋದ್ರೂ ಇಷ್ಟು ಅಂಶಗಳು ತುಂಬಾನೇ ಕಾಮನ್. ಅಂದ್ರೆ ಇದಿಷ್ಟು ಇದ್ದು ಅದ್ರ ಮೇಲೆ ಇನ್ನೊಂದಷ್ಟು ಬೆನಿಫಿಟ್ಸ್ ನ ಆಡ್ ಮಾಡಲಾಗಿದೆ. ಸೊ ನೋಡೋಣ ಏನ್ ವೇ ಪ್ರೋಟೀನ್ ಅಂದ್ರೆ ಅಥವಾ ಏನಕ್ಕೆ ತಗೋಬೇಕು ನಾವು ನ್ಯಾಚುರಾಮೋರ್ ಅಂತ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡೈಲಿ ಏನ್ ಮಾಡ್ತೀವಿ, 3 ಹೊತ್ತು ಊಟ ಮಾಡ್ತಿದೀವಿ. 3 ಹೊತ್ತು ಊಟ ಮಾಡಿದ್ರು ಒಬ್ಬೊಬ್ರಿಗೆ ಏನಾಗ್ತಿದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರ್ತಿದೆ, ಒಬ್ಬೊಬ್ರಿಗೆ ಅಸಿಡಿಟಿ ಬರುತ್ತೆ, ಇನ್ನೊಂದಷ್ಟು ಜನಕ್ಕೆ ಸುಸ್ತಾಗ್ತಿದೆ, ಒಂದಷ್ಟು ಜನಕ್ಕೆ ಹೇರ್ ಲಾಸ್ ಆಗ್ತಿದೆ, ಇನ್ನೊಂದಷ್ಟು ಜನಕ್ಕೆ ತಲೆನೋವು ಶುರು ಆಗ್ತಿದೆ, ಅಂಡ್ ಒಬ್ಬೊಬ್ರಿಗೆ ಶಿವರಿಂಗ್ ಆಗ್ತಿದೆ, ಶಕ್ತಿ ಇಲ್ಲ ಅನ್ನಿಸ್ತಿದೆ. ಸೊ ಇದೆಲ್ಲ ಏನಕ್ಕೆ ಆಗ್ತಿದೆ ಅಂದ್ರೆ ನಾವ್ ತಿನ್ನೋ ಊಟಕ್ಕೂ ನಮಗ್ ಬೇಕಾಗಿರೋ ಅಂತ ಪೌಷ್ಟಿಕಾಂಶಕ್ಕೂ ನಮ್ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿಲ್ಲ ಅಥವಾ ಏನಿದೆ ಡಿಫ್ರೆನ್ಸ್ ಕಾಣಿಸ್ಕೊತಾ ಇದೆ. ಸೊ ಇದನ್ನೆಲ್ಲ ಮ್ಯಾಚ್ ಮಾಡಕ್ಕೆ ಅಂತಾನೆ ಮಾಡಿರೋದು ನ್ಯಾಚುರಾಮೋರ್ ಪ್ರಾಡಕ್ಟ್ಸ್. ಸೊ ಅದರಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಥವಾ ತುಂಬಾ ಮುಖ್ಯವಾಗಿರೋದು ಅಂದ್ರೆ ವೇ ಪ್ರೋಟೀನ್. ನೀವು ಸುಮ್ನೆ ಹೋಗ್ಬಿಟ್ಟು ಪ್ರೋಟೀನ್ ಯಾವ್ದು ಚೆನ್ನಾಗಿರುತ್ತೆ ಅಂದ್ರೆ ಎಲ್ಲರೂ ಹೇಳೋದೆ ವೇ ಪ್ರೋಟೀನ್. ಅಂಡ್ ಏನ್ ವೇ ಪ್ರೋಟೀನ್ ಇಂಪಾರ್ಟೆಂಟ್ ಹೇಳ್ತೀನಿ. ಪ್ರತಿಯೊಬ್ರು ಮನುಷ್ಯರನ್ನು ನೀವು ನೋಡಿದಾಗ ಮಾಂಸ ಅನ್ನೋದು ಕಾಣುತ್ತೆ, ಬಟ್ ಮಾಂಸ ಅನ್ನೋದೇನಿದೆ ಅದು ಮಸಲ್ ಅಥವಾ ಫ್ಯಾಟ್ 2 ಆಗಿರುತ್ತೆ. ಅಂಡ್ ನಮ್ಮೆಲ್ಲರಿಗೂ ಗೊತ್ತು ಫ್ಯಾಟ್ ಇರಬಾರ್ದು, ಮಸಲ್ ಇರಬೇಕು ಅಂತ. ವೇ ಪ್ರೋಟೀನ್ ಏನ್ ಮಾಡುತ್ತೆ, ಫ್ಯಾಟ್ ಅನ್ನ ಕಮ್ಮಿ ಮಾಡಕ್ ಹೆಲ್ಪ್ ಮಾಡಿ ಅದಲ್ಲದೆ ನಿಮ್ ಮಸಲ್ ಡೆವಲಪ್ಮೆಂಟ್ ಏನಿದೆ ಅದನ್ನ ಇನ್ಕ್ರೀಸ್ ಮಾಡುತ್ತೆ. ನೀವು ಸುಮ್ನೆ ಪ್ರೆಸೆಂಟೇಶನ್ ನೋಡ್ತಾ ಇದ್ರು, ಇವಾಗ ಹಿಂದೆಗಡೆ ಪಿಕ್ಚರ್ ಅಲ್ಲಿ ಚೆನ್ನಾಗಿ ವೇಟ್ ಲಿಫ್ಟಿಂಗು ಅದೆಲ್ಲ ಇಟ್ಟಿದ್ದಾರೆ. ಅಂಡ್ ಇದೇನ್ ಮಾಡುತ್ತೆ, ಇದೇನ್ ತೋರಿಸುತ್ತೆ ಅಂತ ಅಂದ್ರೆ ಪ್ರತಿಯೊಬ್ರು ವೇ ಪ್ರೋಟೀನ್ ತಗೊಳ್ಳೋದ್ರಿಂದ ನಿಮ್ ಬಾಡಿಯಲ್ಲಿರೋ ಮಾಸ್ ನ ಇನ್ಕ್ರೀಸ್ ಮಾಡ್ಬೋದು. ಅಂಡ್ ಬಾಡಿ ಮಾಸ್ ಇನ್ಕ್ರೀಸ್ ಮಾಡೋದು ಅಂತ ಅಂದ್ರೆ ನಮ್ಮ ಮಾಂಸ ಏನಿದೆ ಅದು ಅಥವಾ ಮಾಂಸ ಖಂಡ ಅಂತ ಏನಂತಾರೆ ಅದು ಗಟ್ಟಿ ಆಗತ್ತೆ. ಅಂಡ್ ಗಟ್ಟಿ ಆಗೋದ್ರಿಂದ ಸ್ಟ್ರೆಂತ್ ಬರುತ್ತೆ ಚೆನ್ನಾಗಿ. ಇದಿಷ್ಟು ಅಲ್ಲದೆ ವೇ ಪ್ರೋಟೀನ್ ಏನಿದೆ ಇಮ್ಯುನಿಟಿ ಬೂಸ್ಟ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಇಮ್ಯುನಿಟಿ ಏನು, ಯಾವುದೇ ಒಂದು ರೋಗ ಬರ್ದಿರೋ ತರ ರೋಗ ನಿರೋಧಕ ಶಕ್ತಿನ ಇನ್ಕ್ರೀಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ವೇ ಪ್ರೋಟೀನ್. ಅಂಡ್ ವೇ ಪ್ರೋಟೀನ್ ಇಂದ ಏನು ಅಂತ ಅಂದ್ರೆ ಒಳ್ಳೆ ಮಸಲ್ ಬಿಲ್ಡ್ ಆಗೋದ್ರಿಂದ ಫ್ಯಾಟ್ ರಿಡಕ್ಷನ್ ಆಟೋಮ್ಯಾಟಿಕ್ ಆಗುತ್ತೆ. ಬಟ್ ನಾವ್ ತಿನ್ನೋ ಊಟ ಏನಿದೆ, ಅನ್ನ ತಿನ್ಬೋದು ಅಥವಾ ಒಬ್ಬೊಬ್ರು ಬರ್ಗರ್ ಪಿಜ್ಜಾ ತಿನ್ಬೋದು, ಇದ್ರಲ್ಲೆಲ್ಲ ವೇ ಅಂದ್ರೆ ಮಸಲ್ ಡೆವಲಪ್ಮೆಂಟ್ ಆಗಲ್ಲ, ಫ್ಯಾಟ್ ಬರುತ್ತೆ. ಅಂಡ್ ಫ್ಯಾಟ್ ಎಲ್ಲಾ ರೀತಿಯಲ್ಲೂ ಕೆಟ್ಟದು. ಸೊ ಇದು ವೇ ಪ್ರೋಟೀನ್ ಬೆನಿಫಿಟ್.
ನೆಕ್ಸ್ಟ್ ಬಂದ್ಬಿಟ್ಟು ಮಿಲ್ಕ್ ಅಂಡ್ ಸೋಯಾ ಪ್ರೋಟೀನ್. ಮಿಲ್ಕ್ ಪ್ರೋಟೀನ್ ಎಲ್ಲರಿಗೂ ಗೊತ್ತು, ಮಿಲ್ಕ್ ಏನಿದೆ ಅದು ಕ್ಯಾಲ್ಸಿಯಂ ಕಂಟೆಂಟ್ ನ ಜಾಸ್ತಿ ಇಟ್ಕೊಂಡಿರುತ್ತೆ ಅಂಡ್ ಮೂಳೆ ಏನಿದೆ ಅದ್ರದ್ದು ಕ್ವಾಲಿಟಿನ ಇಂಪ್ರೂವೈಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮಿಲ್ಕ್ ಪ್ರೋಟೀನ್ ಏನ್ ಮಾಡುತ್ತೆ ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದಷ್ಟು ಎಸೆನ್ಷಿಯಲ್ ಅಮಿನೋ ಆಸಿಡ್ ಇದೆ, ಅದನ್ನ ಕೊಡಕ್ ಹೆಲ್ಪ್ ಮಾಡುತ್ತೆ. ಸೊ ನೀವೆಲ್ಲ ಕೇಳ್ಬೋದು, ಇದನ್ನ ಯಾಕೆ ನಾವು ಕುಡಿಬೇಕು, ಹಾಲೇ ಕುಡಿಬೋದಲ್ವಾ ಪೌಡರ್ ಹಾಕೊಳ್ಳೋ ಬದಲು ಅಂತ. ಸೊ 1 ಗ್ರಾಮ್ ಮಿಲ್ಕ್ ಪ್ರೋಟೀನ್ ಬರಬೇಕು ಅಂತ ಅಂದ್ರೆ ಏನಿಲ್ಲ ಅಂದ್ರೂ 5 ರಿಂದ 6 ಲೀಟರ್ ಮಿಲ್ಕ್ ಅನ್ನ ನೀವು ಕುಡಿಬೇಕು. ಯಾಕಂದ್ರೆ 1 ಗ್ಲಾಸ್ ಮಿಲ್ಕ್ ಅಲ್ಲಿ ತುಂಬಾ ಕಮ್ಮಿ ಕ್ವಾಂಟಿಟಿ ಮಿಲ್ಕ್ ಪ್ರೋಟೀನ್ ಇರುತ್ತೆ. ಯಾಕಂದ್ರೆ ಫಸ್ಟ್ ಬಂದ್ಬಿಟ್ಟು ಮಿಲ್ಕ್ ಅಲ್ಲಿ ಫ್ಯಾಟ್ ಇರುತ್ತೆ, ಸೆಕೆಂಡ್ ಬಂದ್ಬಿಟ್ಟು ಈಗಿನ ಸಿಗ್ತಿರೋ ಮಿಲ್ಕ್ ಕ್ವಾಲಿಟಿ ಏನಿದೆ ಅದು ಒಂದಷ್ಟು ಜನ ಇಂಜೆಕ್ಟೆಡ್ ಹಸು ಅಂತಾರೆ. ಆಮೇಲೆ ಈ ಪ್ಯಾಕೆಟ್ಗಳು ಬರೋದ್ರಿಂದ ಅವ್ರನ್ನು ಪ್ರೊಸೆಸ್ ಮಾಡಿರ್ತಾರೆ ಒಂದಷ್ಟು, ಆಮೇಲೆ ನೀರ್ ಮಿಕ್ಸ್ ಮಾಡಿ ಸ್ವಲ್ಪ ಸೇಲ್ ಮಾಡ್ತಾರೆ. ಸೊ ಕ್ವಾಲಿಟಿ ಆಫ್ ಮಿಲ್ಕ್ ಏನಿದೆ ಅದು ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಸೊ ಅದರಲ್ಲಿ ಸಿಗ್ಬೇಕಾಗಿರೋಂಥ ಪ್ರೋಟೀನ್ ನಮಗ್ ಸಿಗ್ತಿಲ್ಲ, ಹಂಗಾಗಿ ನ್ಯಾಚುರಮೋರಲ್ಲಿ ಮಿಲ್ಕ್ ಪ್ರೋಟೀನ್ ನ ಆಡ್ ಮಾಡಿದ್ದಾರೆ. ಅಂಡ್ ಮಿಲ್ಕ್ ಪ್ರೋಟೀನ್ ತಗೊಳ್ಳೋದ್ರಿಂದ ಬೋನ್ಗಳು ಸ್ಟ್ರಾಂಗ್ ಆಗುತ್ತೆ ಅಂಡ್ ಚಿಕ್ಕದಾಗಿ ಬಿದ್ದಾಗೆಲ್ಲ ಒಬ್ಬೊಬ್ರಿಗೆ ಫ್ರಾಕ್ಚರ್ ಆಗೋಗೋದು ಅಥವಾ ಕೈ ಊದ್ಕೊಳ್ಳೋದು ಈ ತರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಇದೆಲ್ಲ ಏನ್ ಹೇಳುತ್ತೆ ಅಂದ್ರೆ ಬೋನ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಥವಾ ಬೋನು ಗಟ್ಟಿಯಾಗಿಲ್ಲ ಅಂತ. ಮಿಲ್ಕ್ ಪ್ರೋಟೀನ್ ತಗೊಳ್ಳೋದ್ರಿಂದ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸೋಯಾ ಪ್ರೋಟೀನ್. ಸೋಯಾ ಪ್ರೋಟೀನ್ ನಾನು ಆಗ್ಲೇ ಹೇಳ್ದಂಗೆ ಕೊಲೆಸ್ಟ್ರಾಲ್ ಲೆವೆಲ್ ನ ತುಂಬಾ ರೆಡ್ಯೂಸ್ ಮಾಡಿ, ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ನ ಗುಡ್ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಮಾಡುತ್ತೆ. ಪ್ರತಿಯೊಬ್ಬರು ಮನುಷ್ಯನಲ್ಲೂ ಕೊಲೆಸ್ಟ್ರಾಲ್ ಇರಬೇಕು. ಇವಾಗ ಹಿಂಗೆ ಆಯಿಲ್ ಕಂಟೆಂಟು ಇರಬೇಕು, ಯಾಕಂದ್ರೆ ಜಾಯಿಂಟ್ಸ್ ಎಲ್ಲ ಮೂವ್ ಮಾಡಕ್ಕೆ ಆಯಿಲ್ ಬೇಕು. ಅದೇ ತರ ಕೊಲೆಸ್ಟ್ರಾಲ್ ಹಾರ್ಟ್ ಫಂಕ್ಷನಿಂಗ್ಗೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂಡ್ ಒಳ್ಳೆ ಕೊಲೆಸ್ಟ್ರಾಲ್ ಇರಬೇಕು. ಬಟ್ ನಾವೇನ್ ಮಾಡ್ತೀವಿ, ಕೊಲೆಸ್ಟ್ರಾಲ್ ಎಂತ ತುಂಬ್ಕೋತೀವಿ ಅಂದ್ರೆ ಜಂಕ್ ಫುಡ್ ತಿಂದಿ, ನಾನ್ ವೆಜ್ ತಿಂದಿ ಅಥವಾ ಎಣ್ಣೆಲಿ ಕರೆದಿರೋದ್ ತಿಂದಿ ಬರೋಂತ ಕೊಲೆಸ್ಟ್ರಾಲ್ ಎಲ್ಲ ತುಂಬಾ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ ಕೆಟ್ಟ ಕೊಲೆಸ್ಟ್ರಾಲ್. ಅಂಡ್ ಈ ಕೊಲೆಸ್ಟ್ರಾಲ್ ನಮಗೆ ಒಳ್ಳೇದಾಗಲ್ಲ. ಬಟ್ ಸೋಯಾ ಪ್ರೋಟೀನ್ ಏನ್ ಮಾಡುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡಿ ಒಳ್ಳೆ ಕೊಲೆಸ್ಟ್ರಾಲ್ ನ ಇನ್ಕ್ರೀಸ್ ಮಾಡುತ್ತೆ. ಇದರಿಂದ ಹಾರ್ಟ್ ಫಂಕ್ಷನಿಂಗ್ ಏನಿದೆ ಅದೆಲ್ಲ ಸ್ಮೂತ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪೀ ಪ್ರೋಟೀನ್. ಪೀ ಪ್ರೋಟೀನ್ ಅಗೇನ್, ಪೀ ಏನಿದೆ ಅದು ಹೈ ಕಂಟೆಂಟ್ ಆಫ್ ಫೈಬರ್, ಅಂದ್ರೆ ಫೈಬರ್ ಕಂಟೆಂಟ್ ತುಂಬಾನೇ ಇದೆ ಬಟಾಣಿಯಲ್ಲಿ. ಅಂಡ್ ಇದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಡೈಜೆಷನ್ ಇನ್ಕ್ರೀಸ್ ಆಗುತ್ತೆ. ಅಂಡ್ ನಾವ್ ತಿನ್ನೋ ಊಟ ಏನಿದೆ ಅದರಲ್ಲಿ ಪೌಷ್ಟಿಕ ಆಹಾರ ಏನ್ ತಗೊಳ್ತೀವಿ ಅದನ್ನ ಅಬ್ಸರ್ವ್ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಏನಕ್ಕೆ ಹೇಳ್ತಿದ್ದೀನಿ ಇದನ್ನ ಅಂದ್ರೆ, ನಾವ್ ತಿನ್ನೋ ಒಂದು 200 ಗ್ರಾಮ್ ಊಟ ತಿಂತೀರ ಡೈಲಿ, ಆ 200 ಗ್ರಾಮ್ ಊಟದಲ್ಲಿ ನಮ್ ಬಾಡಿ ಎಷ್ಟು ಅಬ್ಸರ್ವ್ ಮಾಡುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಒಬ್ಬೊಬ್ರಿಗೆ 10 ಗ್ರಾಮ್ ಅಬ್ಸರ್ವ್ ಮಾಡುತ್ತೆ, ಒಬ್ಬೊಬ್ರಿಗೆ 1 ಗ್ರಾಮ್ ಅಬ್ಸರ್ವ್ ಮಾಡುತ್ತೆ ಅಂಡ್ ಒಬ್ಬೊಬ್ರಿಗೆ ಏನನ್ನೂ ಅಬ್ಸರ್ವೇ ಮಾಡಲ್ಲ ಬಾಡಿ, ಜಸ್ಟ್ ತಿಂದಿದ್ದೆಲ್ಲ ವೇಸ್ಟ್ ಆಗಿ ಹೋಗುತ್ತೆ. ಅಂಡ್ ಒಬ್ಬೊಬ್ರು ಅಂತಿರ್ತಾರೆ, ನಾವ್ ತಿಂದಿದ್ದೆಲ್ಲ ಎಲ್ಲಿ ಹೋಗ್ತಿದ್ಯೋ ಗೊತ್ತಿಲ್ಲ, ಏನು ಇಂಪ್ರೂವ್ ಆಗ್ತಿಲ್ಲ ಬಾಡಿಲಿ, ನಮ್ ಹೀಗೆ ಇದೀವಿ, ಸಣ್ಣ ಇದೀವಿ ತುಂಬಾ, ಈ ತರ ಎಲ್ಲ. ಇದೆಲ್ಲ ಏನಕ್ಕೆ ಅಂದ್ರೆ ನಮ್ ಬಾಡಿಯಲ್ಲಿ ಡೈಜೆಷನ್ ತುಂಬಾ ಕ್ಲೀನ್ ಆಗಿ ಆಗ್ತಾ ಇರಲ್ಲ, ಅಥವಾ ನಮ್ ಅಪಟೈಟ್ ಏನಿರುತ್ತೆ, ನಮ್ ಹೊಟ್ಟೆ ಏನಿರುತ್ತೆ ಅದು ಕ್ಲೀನ್ ಆಗಿ ಊಟನ ಅರಗಿಸ್ತಾ ಇರಲ್ಲ, ಅಥವಾ ಒಳ್ಳೆ ಅಂಶನ ಅಬ್ಸರ್ವ್ ಮಾಡ್ತಿರಲ್ಲ. ಸೊ ಇದನ್ನೆಲ್ಲ ಇಂಪ್ರೂವೈಸ್ ಮಾಡಕ್ಕೆ ಪೀ ಪ್ರೋಟೀನ್ ಏನಿದೆ ನಾನು ಆಗ್ಲೇ ಹೇಳ್ದಂಗೆ ಎಲ್ಲಾ ತರಹದ ಪೌಷ್ಟಿಕತೆ ಏನಿದೆ ಅದನ್ನ ಅಬ್ಸರ್ವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದೇನು ಅಂತ ಅಂದ್ರೆ ಮಸಲ್ ಡ್ಯಾಮೇಜ್ ಆಗಿರುತ್ತೆ, ಅಥವಾ ಇವಾಗ ಓಡಾಡ್ತಾ ತುಂಬಾ ಓಡಾಡೋರಿದ್ರೆ ಅವ್ರಿಗೆ ಮಂಡಿ ನೋವು ಬರೋದು, ಅಥವಾ ಮೊಣ್ಕಾಲ್ ನೋವು ಬರುತ್ತೆ, ಅಥವಾ ಒಬ್ಬೊಬ್ರಿಗೆ ಬೆನ್ನಲ್ಲಿ ಹಿಡ್ತಾ ಬರುತ್ತೆ, ಕೈ ನೋವು ಸುಮ್ನೆ ಬರುತ್ತೆ, ಜಾಸ್ತಿ ಭಾರ ಎತ್ತಿದ್ರೆ ಆಗಲ್ಲ, ಮಸಲ್ ನೋವು ಬರುತ್ತೆ. ಇದೆಲ್ಲ ಏನು ಮಸಲ್ ಡ್ಯಾಮೇಜ್ ಅಥವಾ ತುಂಬಾ ಸ್ಟ್ರೈನ್ ಆಗಿ ತುಂಬಾ ಡ್ಯಾಮೇಜ್ ಆಗಿರುತ್ತೆ. ಅಂಡ್ ಈ ಡ್ಯಾಮೇಜ್ ನ ರಿಪೇರ್ ಮಾಡಕ್ಕೆ ಪೀ ಪ್ರೋಟೀನ್ ಹೆಲ್ಪ್ ಮಾಡುತ್ತೆ. ಅಂಡ್ ಪೀ ಪ್ರೋಟೀನ್ ಅಗೇನ್ ಪ್ರೋಟೀನ್ ಅಂಶ ಇರೋದ್ರಿಂದ ಫುಲ್ನೆಸ್ ಕೊಡುತ್ತೆ ಊಟಕ್ಕೆ, ಅಂದ್ರೆ ತಿಂದ್ರೆ ನಾನು ತೃಪ್ತಿಯಾಗಿ ತಿಂದೆ ಅನ್ನೋ ಒಂದು ಫೀಲಿಂಗ್ ಕೊಡುತ್ತೆ. ಅಂಡ್ ಇದರಿಂದ ಏನಾಗುತ್ತೆ, ಎನರ್ಜಿ ಬೂಸ್ಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರೈಸ್ ಪ್ರೋಟೀನ್. ಸೊ ಸೌತ್ ಇಂಡಿಯಾಲಂತೂ ರೈಸ್ ತುಂಬಾನೇ ಯೂಸ್ ಮಾಡ್ತೀವಿ ಅಂಡ್ ರೈಸ್ ತಿನ್ನೋದ್ರಿಂದ ಫ್ಯಾಟ್ ಬರುತ್ತೆ ಅನ್ನೋ ಒಂದು ತುಂಬಾ ದೊಡ್ಡ ಮಿತ್ ಏನಿದೆ ಅದು ನಮ್ ಎಲ್ಲಾರ ತಲೆಯಲ್ಲಿ ಕೂತ್ಕೊಂಡಿದೆ. ಅಂಡ್ ಹೌದು, ರೈಸ್ ತಿನ್ನೋದ್ರಿಂದ ಒಂದ್ ಲೆವೆಲ್ಗೆ ದಪ್ಪ ಆಗ್ತೀವಿ. ಏನಕ್ಕೆ ಅಂದ್ರೆ ರೈಸ್ ಇಸ್ ಅ ಹ್ಯೂಜ್ ಕಂಟೆಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್. ರೈಸ್ ಅಲ್ಲಿ ನೀವು 90% ಏನಿದೆ ಅದು ಕಾರ್ಬೋಹೈಡ್ರೇಟ್ಸ್ ಇದೆ. ಕಾರ್ಬೋಹೈಡ್ರೇಟ್ಸ್ ಏನು ಇಲ್ಲ ಅಂದ್ರೆ ಎನರ್ಜಿ. ಅಂಡ್ ನಾವೇನ್ ಮಾಡ್ತೀವಿ, ತಿಂದ್ಬಿಟ್ಟು ಕೂರೋ ಅಂತ ಅಭ್ಯಾಸ ಮಾಡೋದ್ರಿಂದ ಆ ಎನರ್ಜಿ ಬರ್ನ್ ಆಗದೆ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ರೈಸ್ ಏನಿದೆ ತುಂಬಾ ಎಸೆನ್ಷಿಯಲ್ ಆಗಿರೋ ಒಂದು ಪದಾರ್ಥ ಅಂಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಅಂತ ಒಂದು ಪದಾರ್ಥ. ಸೊ ಫಸ್ಟ್ ಥಿಂಗ್, ರೈಸ್ ತಿನ್ನೋದ್ರಿಂದ ಏನು ಕೆಟ್ಟದಾಗಲ್ಲ.
ಸೆಕೆಂಡ್ ಥಿಂಗ್, ರೈಸ್ ಇಂಪಾರ್ಟೆಂಟ್ ಒಬ್ರು ಮನುಷ್ಯಂಗೆ. ಏನಕ್ಕೆ ಅಂತ ಅಂದ್ರೆ ಅದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇದೆ. ಆಂಟಿ ಆಕ್ಸಿಡೆಂಟ್ ಏನು ಅಂತ ಅಂದ್ರೆ ಈ ಗ್ಯಾಸ್ಟ್ರಿಕ್ ಆಗೋದು, ಅಸಿಡಿಟಿ ಆಗೋದು ಅದೆಲ್ಲ ಇರುತ್ತಲ್ಲ, ಅದನ್ನ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಅದೆಲ್ಲ ಕಮ್ಮಿ ಆಗುತ್ತೆ. ಸೆಕೆಂಡ್ ಥಿಂಗ್, ರೈಸ್ ಇಸ್ ಆಲ್ಸೋ ಅ ಫೈಬರ್. ರೈಸ್ ಅಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಸೊ ಅದರಿಂದ ಏನಾಗುತ್ತೆ, ಡೈಜೆಷನ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ರೈಸ್ ತಿನ್ನೋದ್ರಿಂದ ವಾಟರ್ ಕಂಟೆಂಟ್ ಹಿಡಿದಿಟ್ಕೊಳ್ಳುತ್ತೆ ಒಬ್ರು ಮನುಷ್ಯನ ದೇಹದಲ್ಲಿ. ಅದಲ್ಲದೆ ಫೈಬರ್ ಇರೋದ್ರಿಂದ ಡೈಜೆಷನ್ ಇಂಪ್ರೂವೈಸ್ ಆಗಿ ನಿಮ್ಗೆ ಊಟ ತಿಂದಿರೋದು ಬೇಗ ಅರಗುತ್ತೆ. ನೀವು ಚಪಾತಿ ತಿಂದ್ರೆ ಅಥವಾ ಬೇರೆ ಏನು ಚಾಟ್ ತಿಂದ್ರೆ ಅಥವಾ ಸ್ಟ್ರೀಟ್ ಫುಡ್ ತಿಂದ್ರೆ ಅಷ್ಟು ಬೇಗ ಡೈಜೆಸ್ಟ್ ಆಗಲ್ಲ. ಬಟ್ ಒಂದು ತುತ್ ಅನ್ನ ರಸಂ ತಿಂದ್ರೆ ನಿಮಗೆ ಬೇಗ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಅಂಡ್ ಇದೆಲ್ಲ ಬೆನಿಫಿಟ್ಸ್ ನಿಮ್ಗೆ ರೈಸ್ ಅಲ್ಲಿ ಇರುತ್ತೆ. ಸೊ ನ್ಯಾಚುರಾಮೋರ್ ಏನಿದೆ, ರೈಸ್ ಪ್ರೋಟೀನ್ ಯೂಸ್ ಮಾಡಿದ್ದಾರೆ. ಅಂಡ್ ಈ ಬೆನಿಫಿಟ್ಸ್ ಎಲ್ಲ ರೈಸ್ ಪ್ರೋಟೀನ್ ಅಲ್ಲೇ ಸಿಗೋದ್ರಿಂದ ರೈಸ್ ಪ್ರೋಟೀನ್ 1 ಗ್ರಾಮ್ ಅಥವಾ 2 ಗ್ರಾಮ್ ಪರ್ ಡೇ ಹೋಗೋದು ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಡಕ್ಟ್ಸ್. ಸೊ ನಾನು ಆಗ್ಲೇ ಹೇಳ್ದಂಗೆ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ಪ್ರತಿಯೊಂದು ನ್ಯಾಚುರಾಮೋರಲ್ಲೂ ಇದೆ. ಅದಲ್ಲದೆ ನ್ಯಾಚುರಾಮೋರಲ್ಲಿ ಒಂದಷ್ಟು ಕ್ಯಾಟಗರಿ ಮಾಡಿದ್ದಾರೆ ಡಿಫ್ರೆಂಟ್ ಸೆಕ್ಷನ್ಸ್ಗೆ ಅಂತ. ಅದನ್ನ ನೋಡೋಣ. ನ್ಯಾಚುರಾಮೋರ್ ಫಸ್ಟ್ ಬಂದ್ಬಿಟ್ಟು ಫ್ರೆಂಚ್ ವೆನಿಲಾ ಫ್ಲೇವರ್. ನ್ಯಾಚುರಾಮೋರ್ ಫ್ರೆಂಚ್ ವೆನಿಲಾ ಏನಿದೆ ಇದು ತುಂಬಾ ಜನರಲೈಸ್ಡ್ ಪ್ರಾಡಕ್ಟ್, ಯಾರು ಬೇಕಾದ್ರೂ ತಗೋಬಹುದು. ಅಂಡ್ ಇದರಲ್ಲಿ ಏನೇನ್ ಬೆನಿಫಿಟ್ಸ್ ಇದೆ, ಯಾಕೆ ಯಾವ ಕ್ಯಾಟಗರಿ ಅವ್ರು ತಗೋಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಫಸ್ಟ್ ವೆನಿಲಾ ಅಲ್ಲಿ ಪ್ರೋಟೀನ್ ಕಂಟೆಂಟ್ ಏನಿದೆ 50 ಗ್ರಾಮ್ಸ್ ಇದೆ. ಅಂದ್ರೆ ನೀವು 10 ಗ್ರಾಮ್ ತಗೊಂಡ್ರೆ ಪ್ರೋಟೀನ್ ಪೌಡರ್ ಪರ್ ಡೇ ನಿಮಗೆ 5 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಈ ಜಿಮ್ಗೆ ಹೋಗೋರೆಲ್ಲ ಗ್ರಾಮ್ ಲೆಕ್ಕದಲ್ಲಿ ಪ್ರೋಟೀನ್ ತಗೋತಾರಲ್ಲ, ಅವ್ರಿಗೆ ಇದು ಒಂದು ಎಫೆಕ್ಟಿವ್ ವೇ ಹೇಳಕ್ಕೆ. ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ವರ್ಕೌಟ್ ಮಾಡೋರು ಅಥವಾ ಜಿಮ್ಗೆ ಹೋಗೋರು ಅವ್ರಿಗೆಲ್ಲ ಈ ರೀತಿ ಹೇಳಿ. ಪ್ರತಿಯೊಂದು 10 ಗ್ರಾಮ್ ಸ್ಕೂಪ್ ಅಥವಾ 1 ಸ್ಕೂಪ್ ತಗೊಂಡ್ರೆ ಅದ್ರಲ್ಲಿ 10 ಗ್ರಾಮ್ಸ್ ಬರುತ್ತೆ. 10 ಗ್ರಾಮ್ಸ್ ಅಲ್ಲಿ 5 ಗ್ರಾಮ್ಸ್ ಏನಿದೆ ಅದು ಬರೀ ಪ್ರೋಟೀನ್ ಇದೆ ಅಂತ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು 13 ಎಸೆನ್ಷಿಯಲ್ ಮಿನರಲ್ಸ್ ಅಂಡ್ ವೈಟಮಿನ್ಸ್ ಇದೆ. ಇದು ನಿಮ್ ಸ್ಕಿನ್ ಇಂಪ್ರೂವೈಸ್ ಮಾಡಕ್ಕೆ ಅಥವಾ ನಿಮ್ ಬಾಡಿಯಲ್ಲಿ ಮೆಟಬಾಲಿಸಮ್ ಅಂದ್ರೆ ಡೈಜೆಷನ್ ಎಲ್ಲ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಏನಿದೆ ಅದು ಅಲೋವೆರಾ. ಅಲೋವೆರಾ ಏನಿದೆ ಪ್ರತಿಯೊಬ್ರು ನ್ಯಾಚುರಾಮೋರ್ ಯಾರ್ಯಾರು ತಗೊಂಡಿದ್ದೀರಾ ಫ್ರೆಂಚ್ ವೆನಿಲಾ ಅವರು ಅಬ್ಸರ್ವ್ ಮಾಡಿರ್ಬೋದು, ಡೈಜೆಷನ್ ಇಂಪ್ರೂವೈಸ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಅಲೋವೆರಾ ಇಂದ ಏನಿದೆ ಶುಗರ್ ಲೆವೆಲ್ ಲೋವರ್ ಮಾಡಕ್ಕೂ ಹೆಲ್ಪ್ ಮಾಡುತ್ತೆ ಅಲೋವೆರಾ. ಅಂಡ್ ಇಷ್ಟು ಅಲ್ಲದೆ ಬಾಡಿ ನ್ಯೂಟ್ರಿಷನ್ ಏನಿದೆ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಬಾಡಿ ನ್ಯೂಟ್ರಿಷನ್ ಬ್ಯಾಲೆನ್ಸ್ ಹಿಂಗಂದ್ರೆ ಏನು ಅಂದ್ರೆ ನೀವಿವಾಗ ಪ್ರೋಟೀನೇ ಜಾಸ್ತಿ ಆಗೋದು ಅಥವಾ ಬೇರೆ ಏನಿದೆ ಕ್ಯಾಲ್ಸಿಯಂ ವಿಟಮಿನ್ಸ್ ಅದೆಲ್ಲ ಕಮ್ಮಿ ಆಗೋದು ಆ ತರ ಎಲ್ಲ ಮಾಡದೆ ಬಾಡಿಯಲ್ಲಿ ಎಲ್ಲಾನು ಬ್ಯಾಲೆನ್ಸ್ಡ್ ಆಗಿರೋಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಶ್ವಗಂಧ. ಅಶ್ವಗಂಧ ಏನಕ್ಕೆ ಅಂತಂದ್ರೆ ಸ್ಟ್ರೆಸ್ ರಿಲೀಫಿಂಗ್. ಇವಾಗ ನೀವು ಯಾರೇ ಒಬ್ರನ್ನ ತಗೊಂಡ್ರು ಅವ್ರಿಗೆ ಒಂದಲ್ಲ ಒಂದ್ ರೀತಿ ಸ್ಟ್ರೆಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಕಾಲೇಜ್ ಸ್ಟೂಡೆಂಟ್ ನ ತಗೊಂಡ್ರೆ ಅವ್ರಿಗೆ ನಾಳೆ ಏನ್ ಬಟ್ಟೆ ಹಾಕೊಂಡು ಹೋಗ್ಲಿ ಅನ್ನೋದೇ ಒಂದ್ ಸ್ಟ್ರೆಸ್ ಆಗೋಗಿರುತ್ತೆ. ಅಥವಾ ಅಯ್ಯೋ ಎಕ್ಸಾಮ್ ಹೋಗಿ ಹೇಗಪ್ಪ ಬರೆಯೋದು, ಎಷ್ಟೊಂದು ಓದೋದಿದೆ ಅನ್ನೋದು ಒಂದ್ ಸ್ಟ್ರೆಸ್ ಆಗಿರುತ್ತೆ. ಇನ್ನೊಂದಷ್ಟು ಜನಕ್ಕೆ ಎಲ್ಲಿ ಕೆಲಸ ಸಿಗುತ್ತೋ ಎಲ್ಲಿ ಕೆಲಸ ಸಿಗಲ್ವೋ ಅನ್ನೋ ಸ್ಟ್ರೆಸ್. ಅದೇ ನೀವು ವರ್ಕಿಂಗ್ ಮೆನ್ ಹತ್ರ ಹೋದ್ರೆ ಅವ್ರಿಗೆ ಅಸೈನ್ಮೆಂಟ್ಸ್ ಇದೆ ಕಂಪ್ಲೀಟ್ ಮಾಡಬೇಕು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅದನ್ನ ನೋಡ್ಕೋಬೇಕು, ಅದಲ್ಲದೆ ನನ್ನ ಹೆಲ್ತ್ ನಾನು ನೋಡ್ಕೋಬೇಕು, ಅದಲ್ಲದೆ ನಾನ್ ಪ್ರಮೋಷನ್ ತಗೋಬೇಕು, ಇನ್ನ ಜಾಸ್ತಿ ದುಡಿಬೇಕು, ಟ್ರಾವೆಲ್ ಮಾಡ್ಬೇಕು. ಇದೆಲ್ಲ ಸ್ಟ್ರೆಸ್ ಒಬ್ಬ ವರ್ಕಿಂಗ್ ಮ್ಯಾನ್ ಫೇಸ್ ಮಾಡ್ತಾರೆ. ಅಂಡ್ ವಿಮೆನ್ ಬಂದ್ರೆ ನೀವು ಒಂದಷ್ಟು ಜನ ಇಲ್ಲೂ ವರ್ಕ್ ಮಾಡ್ತಾರೆ ಅಲ್ಲೂ ವರ್ಕ್ ಮಾಡ್ತಾರೆ. ಈ ತರ ಬ್ಯಾಲೆನ್ಸಿಂಗ್ ಏನಾಗುತ್ತೆ ಅದು ಸ್ಟ್ರೆಸ್ಗೆ ಕಾರಣ ಆಗುತ್ತೆ. ಅಂಡ್ ಸ್ಟ್ರೆಸ್ ಬರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ. ಸ್ಟ್ರೆಸ್ ಇಂದ ನಿಮ್ಗೆ ಮುಖ ಡಲ್ ಆಗ ಕಾಣಿಸುತ್ತೆ, ಹೇರ್ ಫಾಲ್ ಆಗುತ್ತೆ, ಆಮೇಲೆ ಒಬ್ಬೊಬ್ರಿಗೆ BP ಶುಗರ್ ಸ್ಟಾರ್ಟ್ ಆಗಕ್ ಶುರು ಆಗುತ್ತೆ ಡ್ಯೂ ಟು ಸ್ಟ್ರೆಸ್. ಇನ್ನೊಂದಷ್ಟು ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ ಶುರು ಆಗುತ್ತೆ. ಅಂಡ್ ಇದನ್ನೆಲ್ಲಾ ಬ್ಯಾಲೆನ್ಸ್ ಮಾಡಕ್ಕೆ ಅಥವಾ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಕ್ಕೆ ಅಶ್ವಗಂಧ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಂಡ್ ಅಶ್ವಗಂಧ ನಾವು ಪ್ರಾಚೀನದಿಂದ ನೋಡ್ಕೊಂಡ್ ಬಂದಿರೋ ಅಂತ ಒಂದು ಬೇರು. ಸೊ ಇದ್ರ ಮೇಲೆ ಡೌಟೇ ಇಟ್ಕೊಳ್ಳೋ ಆಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಒಮೆಗಾ 3 DHA. ಒಮೆಗಾ 3 DHA ಏನಿದೆ ಅದು ಹಾರ್ಟ್ ಡಿಸೀಸ್ ನ ಕಂಟ್ರೋಲ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಅಥವಾ ನೀವು ಸುಮ್ನೆ ಒಮೆಗಾ 3 DHA ಕ್ಯಾಪ್ಸ್ಯೂಲ್ಸ್ ಅಂತ ಹುಡ್ಕೋದ್ರುನು ಅಥವಾ ಬೆನಿಫಿಟ್ಸ್ ಅಂತ ಹುಡ್ಕೋದ್ರುನು ಅದು ಫಸ್ಟ್ ಹೇಳೋದೇನೆ ಹಾರ್ಟ್ ಡಿಸೀಸಸ್ ನ ರೆಡ್ಯೂಸ್ ಮಾಡುವಂತ ಒಂದು ಕ್ವಾಲಿಟಿ ಇರುವಂತ ಒಂದು ಪದಾರ್ಥ. ಒಮೆಗಾ 3 DHA ಏನಿದೆ ಅದು ಏನಕ್ಕೆ ಹಾರ್ಟ್ ಡಿಸೀಸ್ ನ ಅಂದ್ರೆ ನಮಗೇನೋ ಹಾರ್ಟ್ ಪ್ರಾಬ್ಲಮ್ ಇಲ್ಲ ನಾವ್ ಏನಕ್ಕೆ ತಗೋಬೇಕು ಅಂತ ಕೇಳ್ತೀವಿ. ಬಟ್ ನೀವು ಆನ್ ಆವರೇಜ್ ನೋಡ್ತಾ ಹೋದ್ರೆ ಎಷ್ಟೊಂದ್ ಜನಕ್ಕೆ ಅವ್ರಿಗೆ ಗೊತ್ತಿಲ್ದೇನೆ ಹಾರ್ಟ್ ಪ್ರಾಬ್ಲಮ್ ಶುರು ಆಗೋಗಿರುತ್ತೆ. ಅಥವಾ ನಾವ್ ತಿನ್ನೋ ಊಟದಿಂದ ಏನಿದೆ ಹಾರ್ಟ್ ಸುತ್ತ
ಕೊಲೆಸ್ಟ್ರಾಲ್ ತುಂಬ್ಕೊಳ್ಳೋದು ಅಥವಾ ಫ್ಯಾಟ್ ತುಂಬ್ಕೊಳ್ಳೋದು, ಈ ತರ ಎಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಅಂಡ್ omega-3 DHA ಇದನ್ನೆಲ್ಲ ರೆಡ್ಯೂಸ್ ಮಾಡುತ್ತೆ. ಅದಲ್ಲದೆ omega-3 DHA ಆರ್ಥರೈಟಿಸ್ ಮತ್ತೆ ಅಲ್ಝೈಮರ್ ಏನಿದೆ ಆ ಪ್ರಾಬ್ಲಮ್ಸ್ ಸ್ವಲ್ಪ ರೆಡ್ಯೂಸ್ ಮಾಡುವಂತ ಕ್ಯಾಪಾಸಿಟಿ ಇರುವಂತ ಒಂದು ಪ್ರಾಡಕ್ಟ್. ನ್ಯಾಚುರಾಮೋರ್ ಫ್ರೆಂಚ್ ವೆನಿಲಾ ಯಾರ್ಯಾರು ತಗೋಬಹುದು ಅಂತ ಹೇಳ್ತೀನಿ. ನ್ಯಾಚುರಾಮೋರ್ ಫ್ರೆಂಚ್ ವೆನಿಲಾಗೆ ಯಾವುದೇ ತರದ ರೆಸ್ಟ್ರಿಕ್ಷನ್ ಇಲ್ಲ, ಯಾರು ಬೇಕಾದ್ರೂ ತಗೋಬಹುದು. ಫ್ರಮ್ ಪೀಪಲ್ ಅಬೌವ್ 18 years ಯಾರು ಬೇಕಾದ್ರೂ ಕನ್ಸ್ಯೂಮ್ ಮಾಡ್ಬೋದು. ಅಂಡ್ ಕನ್ಸಂಪ್ಷನ್ ಯಾವ ತರ ಆದ್ರೂ ಮಾಡ್ಬೋದು. ಒಂದ್ ಬಂದ್ಬಿಟ್ಟು ಹಾಲಲ್ಲಿ ತಗೋದು ಡೈಲಿ ಬೆಳಗ್ಗೆ ಸಂಜೆ. ಅಂಡ್ ನನಗೆ ಒಂದಷ್ಟು ಜನ ಕಾಲ್ ಮಾಡಿದ್ದಾರೆ, ನ್ಯಾಚುರಾಮೋರ್ ಫ್ರೆಂಚ್ ವೆನಿಲಾ ತಗೊಳ್ತಾ ಇದೀನಿ 2 months ಇಂದ ಹಾಲಲ್ಲಿ. ಅಂಡ್ ಎಷ್ಟೊಂದ್ ಜನಕ್ಕೆ ಮೆತ್ತಿದೆ ಪೌಡರ್ ಕುಡಿಯೋದ್ರಿಂದ ಸಣ್ಣ ಆಗ್ತೀವಿ ಅಂತ. ಇದು ಸಣ್ಣ ಆ ತರ ಪ್ರಾಡಕ್ಟ್ ಅಲ್ಲ, ಇದು ನಿಮ್ಗೆ ಸಪ್ಲಿಮೆಂಟ್ ಆಗಿ ಕೊಡ್ತಿರೋಂತ ಪ್ರಾಡಕ್ಟ್. ಅಕಸ್ಮಾತ್ ಯಾರಿಗಾದ್ರೂ ಫ್ಯಾಟ್ ಇನ್ಕ್ರೀಸ್ ಆಗ್ತಿದೆ ಅನ್ಸಿದ್ರೆ ನ್ಯಾಚುರಾಮೋರ್ ಫ್ರೆಂಚ್ ವೆನಿಲಾ ಏನಿದೆ ಹಾಲಲ್ಲಿ ತಗೊಳ್ಳೋದ್ರಿಂದ ಡೈಜೆಷನ್ ಸ್ಲೋ ಆಗುತ್ತೆ. ಸೊ ಇವಾಗ ನೀವು ಬೆಳಗ್ಗೆ 8 ಗಂಟೆಗೆನೆ ಆಫೀಸ್ಗೆ ಹೋಗ್ಬೇಕು ಅಂದ್ರೆ 1 glass ನ್ಯಾಚುರಾಮೋರ್ನ ಹಾಲಲ್ಲಿ ಕುಡ್ಕೊಂಡು ಹೋಗೋದ್ರಿಂದ ನಿಮ್ಗೆ ಲೇಟ್ ಆಗಿ 11 ಗಂಟೆ ತನಕ ಹೊಟ್ಟೆ ಹಶ್ವಾಗಲ್ಲ. ಅಂಡ್ ಅವಾಗ ತಿಂಡಿ ತಿನ್ಬೋದು. ಇಲ್ಲ ನಾವು ಇದು ನ್ಯಾಚುರಾಮೋರ್ ತಗೊಂಡು ತಕ್ಷಣನೇ ತಿಂಡಿ ತಿಂತೀವಿ ಅನ್ನೋರು ನೀರಲ್ಲಿ ಕುಡಿಬೋದು. ಅಂಡ್ ಒಬ್ಬೊಬ್ರು ನನ್ಗೆ ಇಷ್ಟ ಆಗ್ತಿಲ್ಲ, ನನ್ಗೆ ಆತರ ಪೌಡರ್ ಕುಡಿಯಕ್ ಇಷ್ಟ ಇಲ್ಲ ಅಂತ ಅನ್ನೋರು ನೀವು ತಿನ್ನೋ ಅಡುಗೆ ಏನಿದೆ ಅದಕ್ಕೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಸೊ ನ್ಯಾಚುರಾಮೋರ್ ಫ್ರೆಂಚ್ ವೆನಿಲಾ ಆಸ್ ಕನ್ಸಂಪ್ಷನ್ ಬೆಳಗ್ಗೆ 1 glass ಸಂಜೆ 1 glass ಅಥವಾ ಬೆಳಗ್ಗೆ 1 scoop ಸಂಜೆ 1 scoop ತಗೊಳ್ಳೋದ್ರಿಂದ ಎವಿಡೆಂಟ್ ಆಗಿ ಏನಿದೆ ರಿಸಲ್ಟ್ಸ್ ನ ನೀವು ನೋಡ್ಬೋದು. ಎಸ್ಪೆಷಲಿ ಮೆನ್ ತಗೊಳ್ಳೋದ್ರಿಂದ ಅವ್ರಿಗೆ ಜಾಸ್ತಿ ಸ್ಟ್ರೆಸ್ ಎಲ್ಲ ಇರೋದ್ರಿಂದ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾಚುರಾಮೋರ್ ವಿಮೆನ್. ನ್ಯಾಚುರಾಮೋರ್ ವಿಮೆನ್ ಏನಿದೆ ಅದು ಇವಾಗ ಫ್ರೆಂಚ್ ವೆನಿಲಾ ಅಂತ ಫ್ಲೇವರ್ ಅಥವಾ ಇವಾಗ ಹೊಸದಾಗಿ ಮಸಾಲಾ ಮಿಲ್ಕ್ ಅಲ್ಲಿ ಬಂದಿದೆ. ನ್ಯಾಚುರಾಮೋರ್ ವಿಮೆನ್ ಅಗೇನ್ ಹೆಸರಲ್ಲೇ ಇರೋದ್ರಿಂದ ವಿಮೆನ್ಗೆ ಅಂತಾನೆ ಫೋಕಸ್ ಮಾಡಿರೋ ಅಂತ ಒಂದು ಪ್ರಾಡಕ್ಟ್. ಅಂಡ್ ಇದ್ರಲ್ಲಿ ಏನಿದೆ 40% ಪ್ರೋಟೀನ್ ಕಾನ್ಸ್ಟಿಟ್ಯೂಯೆಂಟ್ ಇದೆ. ಏನಕ್ಕೆ 40% ಅಂತ ಹೇಳ್ತೀನಿ. ವೆನ್ ಕಂಪೇರ್ಡ್ ಟು ಈಚೆ ಹೋಗಿ ಕೆಲಸ ಮಾಡುವಂತ ಮೆನ್, ನ್ಯಾಚುರಾಮೋರ್ ವಿಮೆನ್ ಹಿಂಗೆ ಅಂತ ಅಂದ್ರೆ ಡೈಲಿ ಬೇಸಿಸ್ ಅಲ್ಲಿ ವಿಮೆನ್ಗೆ ಅಂತ ಕೊಡುವಂಥದ್ದು. ಅಂಡ್ ವಿಮೆನ್ ಏನಿದ್ದಾರೆ ಅಷ್ಟು ಫಿಸಿಕಲ್ ಟಾಸ್ಕ್ ಮಾಡಲ್ಲ. ಹೌದು, ಅವರು ಹೋಗಿ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಅವರು ಮನೆಯಲ್ಲಿ ಕೆಲಸ ಮಾಡ್ತಾರೆ. ಬಟ್ ಮೆನ್ ಏನಿದ್ದಾರೆ ಅವರು ಇವಾಗ ಹೋಗಿ ಗದ್ದೆಲಿ ಕೆಲಸ ಮಾಡೋರಾಗಿರ್ಬೋದು ಅಥವಾ ಒಂದಷ್ಟು ಭಾರ ಎತ್ತೋ ಅಂತ ಕೆಲಸ. ಹಂಗಾಗಿ ವಿಮೆನ್ಗೆ ಪ್ರೋಟೀನ್ ಕಾನ್ಸ್ಟಿಟ್ಯೂಯೆಂಟ್ ಏನಿದೆ ಅದು ಕಮ್ಮಿ ಅವಶ್ಯಕತೆ ಇರುತ್ತೆ ವಿಮೆನ್ ಬಾಡಿ ಪ್ರಕಾರ. ಅದಕ್ಕೆ ಇದ್ರಲ್ಲಿ 40% ಪ್ರೋಟೀನ್ ಇದೆ. ಅಂದ್ರೆ ಪ್ರತಿ ಒಂದು ಸ್ಕೂಪ್ 10 grams ಅಲ್ಲಿ 4 grams ಏನಿದೆ ಅದು ಪ್ರೋಟೀನೇ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು omega-3 DHA ಇದೆ. omega-3 DHA ಅಗೇನ್ ನಾನು ಹೇಳ್ದಂಗೆ ಸ್ಟ್ರೆಸ್ಫುಲ್ ಲೈಫ್ ವಿಮೆನ್ಗೂ ಇರುತ್ತೆ. ಯಾಕಂದ್ರೆ ಮನೆ ನೋಡ್ಕೋಬೇಕು, ಮನೆ ಕೆಲಸ, ಮಕ್ಳು ನೋಡ್ಕೋಬೇಕು, ಅದಲ್ಲದೆ ಗಂಡನ್ ನೋಡ್ಕೋಬೇಕು, ಅತ್ತೆ ಮನೆಯವ್ರನ್ನ ನೋಡ್ಕೋಬೇಕು, ಅದಲ್ಲದೆ ಆಫೀಸ್ ಕೆಲಸ. ಇವಾಗಂತೂ ವರ್ಕ್ ಫ್ರಮ್ ಹೋಮ್ ಮಾಡ್ಬಿಟ್ಟು ಇಲ್ಲೂ ಓದ್ತಾ ಇರ್ತಾರೆ, ಅಲ್ಲಿ ಅಡ್ಗೆ ಮಾಡ್ತಾ ಇರ್ತಾರೆ, ಈ ತರ ಕಷ್ಟಗಳನ್ನ ನೋಡ್ತಾ ಇದ್ದಾರೆ. ಅಂಡ್ ಸ್ಟ್ರೆಸ್ ತುಂಬಾನೇ ಬಿಲ್ಡ್ ಆಗ್ತಿದೆ ವಿಮೆನ್ಗೆ. ಅಂಡ್ ನಾನ್ ಪರ್ಸನಲ್ ಆಗಿ ರಿಸರ್ಚ್ ಮಾಡಿರೋ ಪ್ರಕಾರ ಎವ್ರಿ 10 member ಅಂದ್ರೆ ಪ್ರತಿಯೊಂದು 10 ಮಹಿಳೆ ತಗೊಂಡ್ರೆ ಅಟ್ಲೀಸ್ಟ್ 4 ಜನಕ್ಕೆ ಸ್ಟ್ರೆಸ್ ಇಂದ ಏನಿದೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಶುರು ಆಗಿದೆ. ಅಂಡ್ ಇದನ್ನೆಲ್ಲ ಕಂಟ್ರೋಲ್ ಮಾಡಕ್ಕೇನೆ omega-3 DHA ಇದೆ. ನಾ ಆಲ್ರೆಡಿ ಹೇಳ್ದಂಗೆ omega-3 DHA ಹಾರ್ಟ್ ಡಿಸೀಸಸ್ ನ ಕಮ್ಮಿ ಮಾಡುತ್ತೆ. ಹಾರ್ಟ್ ಡಿಸೀಸಸ್ ರಿಸ್ಕ್ ಏನಿದೆ ಅದನ್ನ ಕಮ್ಮಿ ಮಾಡೋದ್ರಿಂದ ನಿಮ್ಗೆ ಸ್ಟ್ರೆಸ್ ಕಮ್ಮಿ ಆದಂಗೆನೆ. ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾಚುರಾಮೋರ್ ವುಮೆನ್ ಅಲ್ಲಿ ಕರ್ಕ್ಯೂಮಿನ್ ಇದೆ ಅಂಡ್ ಶತಾವರಿ ಇದೆ. ಕರ್ಕ್ಯೂಮಿನ್ ಮತ್ತೆ ಶತಾವರಿ ಏನ್ ಮಾಡುತ್ತೆ, ಬ್ಲಾಟಿಂಗ್ ಅಂತ ಅಂದ್ರೆ ಉಬ್ರಿಸ್ಕೊಳ್ಳೋದು. ಇವಾಗ ವುಮೆನ್ಗೆ ಏನಿದೆ ಅವ್ರದ್ದು ಮೆನ್ಸಸ್ ಟೈಮ್ ಅಥವಾ ಪೀರಿಯಡ್ಸ್ ಟೈಮ್ ಅಲ್ಲಿ ಏನಾಗುತ್ತೆ, ಬಾಡಿ ಬ್ಲಾಟ್ ಆಗಕ್ ಶುರು ಆಗುತ್ತೆ. ಅಂದ್ರೆ ಅವ್ರು ಇರೋದಕ್ಕಿಂತ ಜಾಸ್ತಿ ದಪ್ಪ ಅಂತ ಅವ್ರಿಗೆ ಅನ್ನಿಸ್ತಿರುತ್ತೆ, ಮೈ ಮತ್ತೆ ಭಾರ ಅನ್ನಿಸ್ತಿರುತ್ತೆ, ಎದ್ ನಡಿಯಕ್ಕೂ ಒಂಥರ ಹಿಂಸೆ ಆಗಕ್ ಶುರು ಆಗುತ್ತೆ. ಸೊ ಇದನ್ನ ಬ್ಲಾಟಿಂಗ್ ಅಂತ ಕರೀತಾರೆ. ಅಂಡ್ ಇದನ್ನ ಕಮ್ಮಿ ಮಾಡಕ್ಕೆ ಅಥವಾ ಆ ಬ್ಲಾಟಿಂಗ್ ಏನಿದೆ ಅದು ಏನು ಇಲ್ಲ, ಸುಮ್ಮನೆ ಗ್ಯಾಸ್ ಅಷ್ಟೇ ಅದು. ಅದನ್ನ ಕಮ್ಮಿ ಮಾಡಕ್ಕೆ ಕರ್ಕ್ಯೂಮಿನ್ ಇದೆ. ಕರ್ಕ್ಯೂಮಿನ್ ಬ್ಲಾಟಿಂಗ್ ನ ತುಂಬಾ ಬೇಗನೆ ರೆಡ್ಯೂಸ್ ಮಾಡುತ್ತೆ. ಇನ್ನೊಂದೇನು ಅಂತ ಅಂದ್ರೆ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಕರ್ಕ್ಯೂಮಿನ್ ಮತ್ತೆ ಶತಾವರಿ ಏನು ಅಂತಂದ್ರೆ ನೀವೆಲ್ಲರೂ ಕೇಳಿಸ್ಕೊಂಡಿರ್ತೀರ ಎಲ್ಲೆಲ್ಲೋ, ಶತಾವರಿ ತುಂಬಾ ಒಳ್ಳೇದು ವಿಮೆನ್ಗೆ ಅದು ಇದು ಅಂತ. ಅಂಡ್ ಶತಾವರಿ ಏನಿದೆ ಹೌದು ಹಾರ್ಮೋನಲ್ ಬ್ಯಾಲೆನ್ಸ್ಗೆ ಹೆಲ್ಪ್ ಮಾಡುತ್ತೆ. ಪ್ರತಿಯೊಬ್ಬರಿಗೂ ನೀವೊಂದು ಫಿಮೇಲ್ ಅಂತ ತಗೊಂಡಾಗ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಹಾರ್ಮೋನ್ದು. ಯಾಕಂದ್ರೆ ಅವ್ರ ಬಾಡಿ ಚೇಂಜ್ ಆಗ್ತಾನೆ ಇರುತ್ತೆ. ಅಂಡ್ ಇಯರ್ಸ್ ಅಲ್ಲಿ ಚೇಂಜ್ ಆಗಲ್ಲ, ಮಂತ್ಸ್ ಅಲ್ಲಿ ಚೇಂಜ್ ಅಂದ್ರೆ ತಿಂಗಳಾನ್ಗಟ್ಲೆ ಟೈಮ್ ತಗೊಳ್ಳಲ್ಲ ವಿಮೆನ್ ಬಾಡಿ ಚೇಂಜ್ ಆಗಕ್ಕೆ. ಫಾರ್ ಎವ್ರಿ 15 days ವಿಮೆನ್ ಬಾಡಿ ಏನಿದೆ ಒಂದಲ್ಲ ಒಂದ್ ರೀತಿ ಚೇಂಜ್ ಆಗ್ತಿರುತ್ತೆ. ಅಂಡ್ ಇದು ಮೆನ್ಸ್ಟ್ರಲ್ ಟೈಮ್ ಅಲ್ಲಿ ಆಗಿರ್ಬೋದು ಅಥವಾ ತುಂಬಾ ಕೆಲಸ ಇದ್ದಾಗ ಅಥವಾ ಒಂದಷ್ಟು ಜನ ಮಹಿಳೆಯರಂತೂ ಈ ಉಪವಾಸ ಮಾಡೋದು
ಹಬ್ಬಗಳು ಬಂದಾಗ ಈ ತರ ಎಲ್ಲ ಮಾಡೋದ್ರಿಂದ ವುಮೆನ್ ಬಾಡಿ ಏನಿದೆ ತುಂಬಾನೇ ಸ್ಟ್ರೆಸ್ ನ ನೋಡ್ತಿರುತ್ತೆ ಅಂಡ್ ಇದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬಾ ಆಗುತ್ತೆ. ಸೊ ಈ ಹಾರ್ಮೋನ್ ನ ಬ್ಯಾಲೆನ್ಸ್ ಮಾಡಕ್ಕೆ ಶತಾವರಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಐರನ್ ಕಂಟೆಂಟ್. ಐರನ್ ಕಂಟೆಂಟ್ ಏನಕ್ಕೆ ಅಂತ ಅಂದ್ರೆ ನಾವು ನೋಡಿರೋ ಹಂಗೇನೆ ಮೆನ್ ಕಂಪೇರ್ ಮಾಡಿದ್ರೆ ವುಮೆನ್ಗೆ ಅಷ್ಟೊಂದು ಮಸಲ್ ಪವರ್ ಇಲ್ಲ. ಅಂಡ್ ಐರನ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಮೆಟಲ್. ಅಂಡ್ ಐರನ್ ಕಂಟೆಂಟ್ ಏನ್ ಮಾಡುತ್ತೆ, ಸ್ಟ್ರೆಂತ್ ನ ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಜಾಸ್ತಿ ಸ್ಟ್ರೆಂತ್ ಬರ್ತಿದಂಗೆ ವುಮೆನ್ಗೂನು ಹೆಲ್ಪ್ ಆಗುತ್ತೆ, ಅಥವಾ ಈಸಿಯಾಗಿ ಅವರು ಡೇ ಟು ಡೇ ವರ್ಕ್ ನ ಬೇರೆಯವ್ರ ಡಿಪೆಂಡೆನ್ಸಿ ಇಲ್ಲದೆ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಫಾಲಿಕ್ ಆಸಿಡ್. ಫಾಲಿಕ್ ಆಸಿಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಒಂದು ಪ್ರಾಡಕ್ಟ್. ಎಷ್ಟೊಂದ್ ಜನಕ್ಕೆ ಗೊತ್ತಿರಲ್ಲ ಫಾಲಿಕ್ ಆಸಿಡ್ ಏನು ಅಂತ ಅಂದ್ರೆ. ವಿಮೆನ್ ಏನಿದ್ದಾರೆ ಈಗ ಬಿಫೋರ್ ಪ್ರೆಗ್ನೆನ್ಸಿ ಪೀರಿಯಡ್ ಏನಿದೆ, ಅಥವಾ ಒಂದು 18 ವರ್ಷ ಅಥವಾ ಮೆನ್ಸ್ಟುರೇಷನ್ ಶುರು ಆದಾಗಿಂದ ಹಿಡಿದು ಪ್ರೆಗ್ನೆನ್ಸಿ ತನಕ ಪ್ರತಿಯೊಬ್ರು ಫಾಲಿಕ್ ಆಸಿಡ್ ನ ಕನ್ಸ್ಯೂಮ್ ಮಾಡೋದ್ರಿಂದ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗು ಹುಟ್ಟಬೇಕಾದ್ರೆ ಏನು ಡ್ಯಾಮೇಜ್ ಇರಲ್ಲ, ಅಥವಾ ಏನು ಡಿಸೆಬಿಲಿಟೀಸ್ ಇರಲ್ಲ. ಇವಾಗ ಒಂದೊಂದು ಮಗು ಹುಟ್ಟಬೇಕಾದ್ರೆ ಕಿವಿ ಕ್ಲೀನಾಗಿ ಶಾರ್ಪ್ ಆಗಿ ಕೇಳಿಸಲ್ಲ, ಅಥವಾ ಹುಟ್ಟಬೇಕಾದ್ರೆ ಕೈ ಒಂದಷ್ಟು ಕ್ಲೀನಾಗಿ ಬೆಳೆದಿರಲ್ಲ. ಆಮೇಲೆ ಒಂದಷ್ಟಂತೂ ಇವಾಗ ಪ್ರೀಮೆಚ್ಯೂರ್ಡ್ ಬೇಬೀಸ್ ಏನಿದೆ ಅದು ತುಂಬಾ ಜಾಸ್ತಿ ಆಗ್ತಿದೆ, 7 ತಿಂಗಳಿಗೇನೆ ಹುಟ್ಬಿಡೋದು ಅಂತದೆಲ್ಲ. ಫಾಲಿಕ್ ಆಸಿಡ್ ಏನಿದೆ ಇದನ್ನ ತುಂಬಾ ಹೆಲ್ಪ್ ಮಾಡುತ್ತೆ. ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಂತೂ ನೀವು ಸುಮ್ಮನೆ ಹೋಗಿ ಡಾಕ್ಟರ್ ತೋರಿಸಿದ್ರು ಅವ್ರು ಕೊಡುವಂತ ಒಂದು ಟ್ಯಾಬ್ಲೆಟ್ ಅಂದ್ರೆ ಫಾಲಿಕ್ ಆಸಿಡ್. ಸೊ ನ್ಯಾಚುರಾಮೋರ್ ವುಮೆನ್ ಅಲ್ಲಿ ಫಾಲಿಕ್ ಆಸಿಡ್ ಅದಾಗದೇ ಬಂದಿದೆ. ಇದಿಷ್ಟು ಅಲ್ಲದೆ ವುಮೆನ್ ಫೇಸ್ ಮಾಡುವಂತ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂದ್ರೆ ಹೇರ್ ಲಾಸ್. ಹೇರ್ ಲಾಸ್ ಅಗೇನ್ ಫಾಲಿಕ್ ಆಸಿಡ್ ಮತ್ತೆ ಐರನ್ ಕಂಟೆಂಟ್ ಇರೋದ್ರಿಂದ ಕಮ್ಮಿ ಆಗುತ್ತೆ. ಇದಲ್ಲದೆ ಹೇರ್, ನೇಲ್ಸ್ ಮತ್ತೆ ಸ್ಕಿನ್ ಇದಿಷ್ಟುನು ನ್ಯಾಚುರಾಮೋರ್ ವುಮೆನ್ ಏನಿದೆ ಅದು ಕಂಟ್ರೋಲ್ ಮಾಡುತ್ತೆ. ನ್ಯಾಚುರಾಮೋರ್ ವುಮೆನ್ ಹಂಗೆ ನ್ಯಾಚುರಾಮೋರ್ ಫ್ರೆಂಚ್ ವೆನಿಲಾ ಏನಿತ್ತು ಹಾಗೆ ಕನ್ಸ್ಯೂಮ್ ಮಾಡ್ಬೋದು. ಡೈಲಿ 2 ಸ್ಕೂಪ್ಸ್ ಮಾರ್ನಿಂಗ್ ಈವ್ನಿಂಗ್ ಕನ್ಸ್ಯೂಮ್ ಮಾಡಿ. ಹಾಲಲ್ಲಿ ಬೇಕಾದ್ರೆ ಹಾಲಲ್ಲಿ ಕನ್ಸ್ಯೂಮ್ ಮಾಡೋದು, ನೀರಲ್ಲಿ ಬೇಕಾದ್ರೆ ನೀರಲ್ಲಿ ಕನ್ಸ್ಯೂಮ್ ಮಾಡೋದು. ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾಚುರಾಮೋರ್ ಕಿಡ್ಸ್. ನ್ಯಾಚುರಾಮೋರ್ ಕಿಡ್ಸ್ ಅಗೇನ್ ಇವಾಗ ಕುಕ್ಕಿ ಅಂಡ್ ಕ್ರೀಮ್ ಅಲ್ಲಿ ಬಂದಿದೆ, ಅಥವಾ ಚಾಕ್ಲೇಟ್ ಕುಕ್ಕಿ ಕ್ರೀಮ್ ಫ್ಲೇವರ್ ಅಲ್ಲಿ ಬಂದಿದೆ. ಅಂಡ್ ನ್ಯಾಚುರಾಮೋರ್ ಕಿಡ್ಸ್ ಏನಕ್ಕೆ ಹಾರ್ಲಿಕ್ಸ್, ಬೂಸ್ಟ್, ಬೋರ್ನ್ವಿಟಾ ಎಲ್ಲ ಇರ್ಬೇಕಾದ್ರೆ ಅಂತ ಕೇಳ್ತೀರಾ. ಹಾರ್ಲಿಕ್ಸ್, ಬೂಸ್ಟ್ ಎಲ್ಲ ಇದೆ, ಅದೆಲ್ಲ ಜಾಸ್ತಿ ಫ್ಲೇವರ್ ಮೇಲೆ ಅಥವಾ ಆರ್ಟಿಫಿಷಿಯಲ್ ಫ್ಲೇವರಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರುವಂತ ಪ್ರಾಡಕ್ಟ್ಸ್. ಅಂಡ್ ಅದರಲ್ಲಿ ಪ್ರೋಟೀನ್ ಕಂಟೆಂಟ್ ಅಷ್ಟೇ ಕೊಟ್ಟಿದ್ದಾರೆ. ಬಟ್ ನ್ಯಾಚುರಾಮೋರ್ ರೇಂಜ್ ಅಲ್ಲಿ ಏನಿದೆ ಆಕ್ಚುಲ್ ಆಗಿ ಮಕ್ಳಿಗೆ ಏನೇನ್ ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡಿದ್ದಾರೆ. ನಾವೇನ್ ಅನ್ಕೋತೀವಿ ಈಗಿನ ಕಾಲದ ಮಕ್ಳಿಗೆ ಏನಪ್ಪಾ ಪ್ರಾಬ್ಲಮು, ಏನು ಇಲ್ಲ, ನಾವ್ ಇಷ್ಟು ಫೆಸಿಲಿಟೀಸ್ ಕೊಡ್ತಿದೀವಿ ಅಂಡ್ ನಮ್ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ, ಈಗಿನ ಕಾಲದವ್ರಿಗೆಲ್ಲ ಇದೆ ಅಂಡ್ ಇದರಿಂದ ಅವರು ತುಂಬಾ ಖುಷಿಯಾಗಿದ್ದಾರೆ ಅಂತ ಅನ್ಕೊಂಡಿದೀವಿ. ಬಟ್ ನೋ, ನಮಗ್ ಕಂಪೇರ್ ಮಾಡಿದ್ರೆ ಅಥವಾ ನಮ್ ಜನರೇಷನ್ ಕಂಪೇರ್ ಮಾಡಿದ್ರೆ ಈಗಿನ ಕಾಲದ ಮಕ್ಳಿಗೆನೇನೆ ಜಾಸ್ತಿ ಕಷ್ಟ ಆಗಿರೋದು. ಏನ್ ಕಷ್ಟ ಆಗಿದೆ ಅಂದ್ರೆ, ಮುಂಚೆ ನಮ್ ಕಾಲ ಹೇಗಿತ್ತು ಅಂದ್ರೆ ಉಂಡ ತಿಂದ ಆಟ ಆಡ್ದ ಮಲಗ್ದ. ಎಷ್ಟು ಓದ್ತಿದ್ವಿ, ವಾರದಲ್ಲಿ 1-2 ದಿನ ಕೂತ್ಕೊಂಡು ಓದಿದ್ರು ನಾವ್ ಕಷ್ಟ ಆಗ್ತಿತ್ತು. ಅಂಡ್ ಹೋಮ್ ವರ್ಕ್ಸ್ ಯಾವಾಗ ಕೊಡ್ತಿದ್ರು, ಯಾವಾಗ ತುಂಬಾ ದಿನ ರಜಾ ಕೊಡ್ತಿದ್ರು ಅವಾಗ ಹೋಮ್ ವರ್ಕ್ಸ್ ಅಂದ್ರೆ ದೀಪಾವಳಿ ರಜೆ ಕೊಡ್ತಿದ್ರು, ದಸರಾ ರಜೆ ಕೊಡ್ತಿದ್ರು. ಅದ್ ಬಿಟ್ರೆ ಸಮ್ಮರ್ ಹಾಲಿಡೇಸ್ ಹೋಮ್ ವರ್ಕ್ ಕೊಡ್ತಿದ್ರು. ಅದ್ ಬಿಟ್ರೆ ಅಷ್ಟೊಂದು ಹೋಮ್ ವರ್ಕ್ಸ್ ಅಂತ ನಮಗ್ ಕೊಡ್ತಿರ್ಲಿಲ್ಲ. ಅಂಡ್ ಟೆಸ್ಟ್ ಏನಿತ್ತು, ಮಿಡ್ ಟರ್ಮ್ ಎಕ್ಸಾಮ್, ಫೈನಲ್ ಎಕ್ಸಾಮ್ ಇರ್ತಿತ್ತು, ಮಧ್ಯದಲ್ಲಿ ಒಂದೊಂದು ಟೆಸ್ಟ್ ಇರ್ತಿತ್ತು. ಸೊ ಆ ಟೈಮಲ್ಲಿ ಕೂತ್ಕೊಂಡು ಪೋರ್ಷನ್ಸ್ ಓದ್ಕೊಂಡ್ಬಿಟ್ಟಿದ್ರೆ ಮುಗ್ದೋಗ್ತಿತ್ತು. ಬಟ್ ಈಗಿನ ಕಾಲದ ಮಕ್ಳಿಗಾಗಿಲ್ಲ, ಡೈಲಿ ಅಸೈನ್ಮೆಂಟ್ಸ್ ಇರುತ್ತೆ ಅಂಡ್ ವಾರಕ್ಕೆ ಒಂದ್ಸತಿ ಆದ್ರೂ ಟೆಸ್ಟ್ ನಡೆಯುತ್ತೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ. ಇವಾಗ ಬೇರೆ ಸರ್ಪ್ರೈಸ್ ಟೆಸ್ಟ್ ಅನ್ನೋದು ಬೇರೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದಲ್ಲದೆ ಅವ್ರಿಗೆ ಏನಿದೆ ಟೆಕ್ನಾಲಜಿ ಇಂಪ್ರೂವೈಸ್ ಆಗ್ತಿರೋದ್ರಿಂದ ಟೆಕ್ನಾಲಜಿನೂ ಕಲಿಬೇಕಾಗಿರೋಂಥ ಪರಿಸ್ಥಿತಿ ಬಂದಿದೆ. ಅದಲ್ಲದೆ ಕಾಂಪಿಟೇಷನ್ ಅನ್ನೋದು ನಾವೂನು ಜಾಸ್ತಿ ಮಾಡ್ಬಿಟ್ಟಿದೀವಿ. ಏನ್ ಮಾಡ್ತೀವಿ ಅಂದ್ರೆ ಮಕ್ಳು ಹುಟ್ಟಿದ ತಕ್ಷಣ ನನ್ ಮಗ ಬೆಸ್ಟ್ ಸ್ಕೂಲ್ಗೆ ಹೋಗ್ಬೇಕು, ನನ್ ಮಗಳು ಬೆಸ್ಟ್ ಸ್ಕೂಲ್ಗೆ ಹೋಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಅಲ್ಲಿಂದಾನೇ ಅವ್ರ ಮೇಲೆ ನಮಗ್ ಗೊತ್ತಿಲ್ಲದೆ ನಾವೇ ಪ್ರೆಷರ್ ಹಾಕಕ್ ಶುರು ಆಗ್ಬಿಟ್ಟಿರ್ತೀವಿ. ಅಂಡ್ ಏನ್ ಮಾಡ್ತೀವಿ, ಕಂಪೇರ್ ಮಾಡಕ್ ಶುರು ಮಾಡ್ಬಿಡ್ತೀವಿ. ಅವ್ರ ಮಗ ಅಷ್ಟ್ ತೆಗ್ದ, ಇವ್ರ ಮಗಳು ಇಷ್ಟ ತೆಗೆದ್ಲು, ನನ್ ಮಗ ಏನು ಮಾಡ್ಲಿಲ್ಲ. ಸೊ ಇದೆಲ್ಲ ಮಕ್ಳಿಗೆ ನಾವ್ ಪೇರೆಂಟ್ಸ್ ಆಗಿ ಕೊಡುವಂತ ಸ್ಟ್ರೆಸ್. ಅದಲ್ಲದೆ ಸ್ಕೂಲಲ್ಲಿ ಟೀಚರ್ಸ್ ಅದ್ ಮಾಡ್ಲಿಲ್ಲ ಇದ್ ಮಾಡ್ಲಿಲ್ಲ ಅಂತ ಸ್ಟ್ರೆಸ್. ಅದಲ್ಲದೆ ಪಿಯರ್ ಸ್ಟ್ರೆಸ್ ಅಂತ ಅಂತಾರೆ. ಏನು ಅಂದ್ರೆ ಅವ್ರವ್ರ ಮಧ್ಯನೇ ಸ್ಟ್ರೆಸ್ ಇರುತ್ತೆ. ಏನ್ ಸ್ಟ್ರೆಸ್ ಅಂದ್ರೆ, ನೋಡು ಅವ್ರಪ್ಪ ಅಷ್ಟ್ ಚೆನ್ನಾಗಿರೋ ಅಂತ ಸೈಕಲ್ ಕೊಡ್ಸಿದ್ರು ಅವ್ರಿಗೆ, ನಮ್ಮಪ್ಪ ನನಗ್ ಕೊಡಿಸ್ಲೇ ಇಲ್ಲ. ಅವ್ನ್ ನೋಡು ಆ ತರ ಬಟ್ಟೆ ಹಾಕೊಂಡ, ಅಥವಾ ಅವ್ಳು ನೋಡು ಈ ತರ ಹೇರ್ ಕಟ್ ಮಾಡಿದ್ಲು. ಅಂಡ್ ಈಗಿನ ಕಾಲದ ಮಕ್ಳಿಗಂತೂ ಮೊಬೈಲ್ ಸಿಗಕ್ ಶುರು ಆಗೋಗಿದೆ, ಟ್ಯಾಬ್ ಸಿಗಕ್ ಶುರು ಆಗೋಗಿದೆ. ಇದೇನಿದೆ, ಅವ್ರಿಗೆ ಸಿಗ್ತಿದೆ ನನಗ್ ಸಿಗ್ತಿಲ್ಲ ಅನ್ನೋ ಕೊರಗೇನಿದೆ ಅದನ್ನು ಸ್ಟ್ರೆಸ್ ಆಗಿ ಕನ್ವರ್ಟ್ ಆಗ್ತಿದೆ. ಅಂಡ್ ನಾವೆಲ್ಲರೂ ಹೋಗಿ ಈಚೆ ಆಟ ಆಡೋದ್ರಿಂದ ಸ್ಟ್ರೆಸ್ ರಿಲೀವ್ ಆಗೋಗ್ತಿತ್ತು. ಹೋಗಿ 1 hour ಆಟ ಆಡಿದ್ರೆ ಮನೇಲಿ ಅಮ್ಮ ಬೈದಿದ್ದು ನಮಗ್ ನೆನಪಾಗ್ತಿರ್ಲಿಲ್ಲ. ಬಟ್ ಈಗ ಹೋಗಿ ಈಚೆನೂ ಆಟ ಆಡದೇ ಇರೋದ್ರಿಂದ ಅವ್ರ ತಲೆಯಲ್ಲೇ ಕೂತ್ಕೋತಾ ಇದೆ ಇದೆಲ್ಲ.
ಅಂಡ್ ಇದು ತುಂಬಾನೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಿದೆ ಮಕ್ಕಳಿಗೆ. ಏನಕ್ಕೆ ಅಂತ ಅಂದ್ರೆ ಅವ್ರ ಮೆಮೊರಿ ಪವರ್ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಬೇರೆ ವಿಷಯಕ್ಕೆ ಮೆಮೊರಿ ಪವರ್ ಇರಲ್ಲ. ಸೊ ಅವರು ಮೆಮೊರೈಸೇಷನ್ ಪ್ರಾಬ್ಲಮ್ ಆಗಕ್ ಶುರು ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರೆಸ್ ಆಗೋದ್ರಿಂದ ಬೇಗ ಸುಸ್ತಾಗೋಗೋದು ಅಥವಾ ತುಂಬಾ ಲೇಸಿ ಆಗಿರೋದು, ಆಮೇಲೆ ಹೋಗು ಏನಾದ್ರು ಕೆಲಸ ಮಾಡಿದ್ರೆ ಅಯ್ಯೋ ಬಿಡು ಆಮೇಲೆ ಮಾಡ್ಕೊಂಡ್ರಿ ಅನ್ನೋದಾಗುತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಇಷ್ಟೊಂದು ಪ್ರಾಬ್ಲಮ್ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅವ್ರ ಇಂಟ್ರೆಸ್ಟೇ ಕಳ್ಕೊಳಕ್ ಶುರು ಮಾಡ್ಬಿಡ್ತಾರೆ. ಓದ್ರಿ ಅಂದ್ರೆ ಓದ್ಬೇಕಾ ಬೇಡ ನನಗೆ. ಸೊ ಏನಾಗ್ತಿದೆ ಇದೆಲ್ಲ ಒಂದು ಪ್ರಾಬ್ಲಮ್ ಆಗಿ ನಮ್ಗೆ ಗೊತ್ತಿಲ್ಲದೆ ಕನ್ವರ್ಟ್ ಆಗ್ತಿದೆ. ಅಂಡ್ ನ್ಯಾಚುರಾ ಮೋರ್ ಫಾರ್ ಕಿಡ್ಸ್ ಏನಿದೆ ಇದನ್ನ ಓವರ್ಕಮ್ ಮಾಡಕ್ಕೆ ಅಂತಾನೆ ಮಾಡಿರೋದು. ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಬ್ರಾಹ್ಮಿ. ಬ್ರಾಹ್ಮಿ ಎಂದಕ್ಕೆ ಅಂತ ಹೇಳ್ತೀನಿ. ಎಲ್ಲರಿಗೂ ಗೊತ್ತು ಬ್ರಾಹ್ಮಿ ಅಂತ ಅಂದ್ರೆ ಬ್ರೈನ್ ಫೋಟೋನೇ ಬರುತ್ತೆ. ಯಾವ ಅಡ್ವರ್ಟೈಸ್ಮೆಂಟ್ ಹೋದ್ರು ನೀವು ಬ್ರಾಹ್ಮಿ ಅಂದ್ಬಿಟ್ಟು ಒಂದು ಟ್ಯೂಬ್ಲೈಟ್ ಹಾಕ್ಬಿಡ್ತಾರೆ ಅಥವಾ ಬಲ್ಬ್ ಹಾಕ್ಬಿಡ್ತಾರೆ. ಸೊ ಬ್ರಾಹ್ಮಿ ಏನಿದೆ ಮೆಮೊರಿ ಪವರ್ ನ ಇನ್ಕ್ರೀಸ್ ಮಾಡಕ್ಕೆ ಅಂತ ಇರುವಂತ ಒಂದು ಅಂಶ. ಅಂಡ್ ಆಬ್ವಿಯಸ್ಲಿ ಮಕ್ಳಿಗೆನೆ ಮೆಮೊರೈಸೇಷನ್ ಅಥವಾ ಏನು ಮೆಮೊರಿ ಪವರ್ ತುಂಬಾ ಇರ್ಬೇಕು. ಯಾಕಂದ್ರೆ ನಮಗೆ ಏನು ಫೋನ್ ಇರುತ್ತೆ ಏನೋ ಇರುತ್ತೆ ಅಂಡ್ ನಮ್ಗೆ ಯಾರು ಕೇಳಲ್ಲ ಅಥವಾ ನಾವು ಎಕ್ಸಾಮ್ ಕೊಡೋಂಗಿರಲ್ಲ. ಬಟ್ ಮಕ್ಳಿಗೆ ಎಕ್ಸಾಮ್ಸ್ ಕೊಡೋದಿರುತ್ತೆ ಅಂಡ್ ಆ ಟೈಮಲ್ಲೇನೆ ಬ್ರೈನ್ ಡೆವಲಪ್ಮೆಂಟ್ ಆಗೋದ್ರಿಂದ ಚೆನ್ನಾಗಿ ಡೆವಲಪ್ ಆದ್ರೆ ಬ್ರೈನ್ ಅವ್ರ ಮೆಮೊರಿ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 5 ವರ್ಷದ ಮಕ್ಕಳು ಒಬ್ರಿಂದ ಒಬ್ರಿಗೆ ಎಷ್ಟು ವೇರಿಯೇಷನ್ ಇರುತ್ತೆ ಅಂಡ್ ಓದೋ ಕೆಪಾಸಿಟಿನೂ ಚೇಂಜ್ ಆಗುತ್ತೆ. ಏನಕ್ಕೆ ಚೇಂಜ್ ಆಗುತ್ತೆ ಅಂತ ಅಂದ್ರೆ ಅವ್ರಿಗೆ ಸಿಗುವಂತ ಸಪ್ಲಿಮೆಂಟ್ಸ್ ಅಥವಾ ಅವ್ರಿಗೆ ಸಿಗುವಂತ ಎನ್ವಿರಾನ್ಮೆಂಟ್ ಮೇಲೆ ಚೇಂಜ್ ಆಗುತ್ತೆ. ಅಂಡ್ ಬ್ರಾಹ್ಮಿ ಏನಾಗುತ್ತೆ ಬ್ರೈನ್ ಡೆವಲಪ್ಮೆಂಟ್ ಮತ್ತೆ ಮೆಮೊರಿನ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಶ್ವಗಂಧ. ಅಶ್ವಗಂಧ ನಾನು ಆಗ್ಲೇ ಹೇಳ್ದಂಗೆ ಸ್ಟ್ರೆಸ್ ರಿಲೀಫಿಂಗ್, ಅಂದ್ರೆ ಮಕ್ಳಿಗೂ ಸ್ಟ್ರೆಸ್ ಇರುತ್ತೆ ನಾನು ಆಗ್ಲೇ ಹೇಳ್ದಂಗೆ. ಸೊ ಇದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಅಶ್ವಗಂಧ ಇದೆ. ಅಂಡ್ ಒಮೆಗಾ 3 ಏನಿದೆ ಅದು ಅಗೇನ್ ಬೋನ್ ಡೆವಲಪ್ಮೆಂಟ್ ಮತ್ತೆ ಮಸಲ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ನ್ಯಾಚುರಾ ಮೋರ್ ಮಕ್ಳಿಗೆ ಇಷ್ಟ ಅಂತಾನೆ ಕುಕಿ ಅಂಡ್ ಕ್ರೀಮ್ ಅಥವಾ ಇವಾಗ ಏನಿದೆ ಓರಿಯೋ ಫ್ಲೇವರ್ ಆ ತರ ಫ್ಲೇವರ್ ಅಲ್ಲಿ ಬಿಟ್ಟಿದ್ದಾರೆ. ಸೊ ಅವರು ಖುಷಿಯಾಗಿ ಟೇಸ್ಟ್ಫುಲ್ ಆಗಿ ಕುಡಿಲಿ ಅಂತ. ಅಂಡ್ ಪ್ರೋಟೀನ್ ಕಾನ್ಸ್ಟಿಟ್ಯೂಯೆನ್ಸಿ ಬಂದ್ರೆ ಪ್ರತಿ ಒಂದು ಸ್ಕೂಪ್ ಅಲ್ಲೂ 30 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ. ಏನಕ್ಕೆ 30 ಗ್ರಾಮ್ಸ್ ಅಥವಾ ಏನಕ್ಕೆ ತುಂಬಾ ಕಮ್ಮಿ ಇದೆ ಅಂತ ಅಂದ್ರೆ ಮಕ್ಳಿಗೆ ಅಷ್ಟೊಂದು ಫಿಸಿಕಲ್ ಟಾಸ್ಕ್ ಇರಲ್ಲ. ಅಂದ್ರೆ ಹೋಗಿ ಏನೇನೋ ಎತ್ತಿಡ್ಬೇಕು ಅಥವಾ ಕಂಟಿನ್ಯೂಸ್ ಆಗಿ ಅಡಿಗೆ ಮನೇಲಿ ನಿಂತ್ಕೊಂಡು ಕೆಲಸ ಮಾಡ್ಬೇಕು, ಈ ತರ ಸ್ಟ್ರೈನ್ಫುಲ್ ಕೆಲಸ ಏನಿರಲ್ಲ. ಸೊ ಪ್ರೋಟೀನ್ ಕಂಟೆಂಟ್ ಕಮ್ಮಿ ಇದೆ. ಯಾಕಂದ್ರೆ ಪ್ರೋಟೀನ್ ಜಾಸ್ತಿ ತಗೊಳ್ಳೋದ್ರಿಂದನೂ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದಲ್ಲದೆ 13 ವಿಟಮಿನ್ಸ್ ಅಂಡ್ ಮಿನರಲ್ಸ್ ಇದೆ. ನ್ಯಾಚುರಾ ಮೋರ್ ಕಿಡ್ಸ್ ಯಾರು ತಗೋಬಹುದು ಅಂದ್ರೆ 18 ಇಯರ್ಸ್ ಗಿಂತ ಕಮ್ಮಿ ಮಕ್ಳು ತಗೋಬಹುದು. ಅದಲ್ಲದೆ ನಮ್ಮ ಏಜ್ ಅವರೂ ತಗೋಬಹುದು. ಯಾರಿಗೆ ಮೆಮೊರಿ ಪವರ್ ಇಲ್ಲ ಅಥವಾ ನಾನು ಇತ್ತೀಚೆಗೆ ತುಂಬಾ ಮರ್ತೋಗ್ತಿದೀನಿ ಅಂತೆಲ್ಲ ಅನ್ಕೋತಾರೋ ಅಂತವ್ರಿಗೆ ನ್ಯಾಚುರಾ ಮೋರ್ ಫಾರ್ ಕಿಡ್ಸ್ ತಗೋಬಹುದು. ಆ ತರ ಏನ್ ರಿಸ್ಕ್ ಇಲ್ಲ. ಬಟ್ ಬೇರೆ ನ್ಯಾಚುರಾ ಮೋರ್ಗೂ ಈ ನ್ಯಾಚುರಾ ಮೋರ್ ಪ್ರಾಡಕ್ಟ್ಗೂ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ ನ್ಯಾಚುರಾ ಮೋರ್ ಕಿಡ್ಸ್ ಅಲ್ಲಿ ಮಾತ್ರನೇ ಶುಗರ್ ಕಂಟೆಂಟ್ ಇದೆ. ಬಟ್ ನ್ಯಾಚುರಾ ಮೋರ್ ವಿಮೆನ್, ನ್ಯಾಚುರಾ ಮೋರ್ ಫ್ರೆಂಚ್ ವೆನಿಲಾಲೆಲ್ಲ ಶುಗರ್ ಕಂಟೆಂಟ್ ಇಲ್ಲ. ಸೊ ಶುಗರ್ ಅಂದ್ರೆ ಶುಗರ್ ಬಾರ್ಡರ್ ಲೈನ್ ಅಲ್ಲಿ ಇರೋರು ಅಥವಾ ಆಲ್ರೆಡಿ ಶುಗರ್ ಇರೋರು ನ್ಯಾಚುರಾ ಮೋರ್ ಕಿಡ್ಸ್ ನ ಯಾವುದೇ ಕಾರಣಕ್ಕೂ ತಗೋಬಾರ್ದು. ಅದ್ ಬಿಟ್ಟು ಎಲ್ಡರ್ಸ್ ಕೂಡ ನ್ಯಾಚುರಾ ಮೋರ್ ಕಿಡ್ಸ್ ನ ತಗೋಬಹುದು ಇನ್ ಕೇಸ್ ಅವ್ರಿಗೇನಾದ್ರು ಮೆಮೊರಿ ವೈಸ್ ಪ್ರಾಬ್ಲಮ್ಸ್ ಇದ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾಚುರಾ ಮೋರ್ ಪ್ಲಸ್. ನ್ಯಾಚುರಾ ಮೋರ್ ಪ್ಲಸ್ ಏನಿದೆ ಹೆಸರಲ್ಲಿ ಇದೆ ಪ್ಲಸ್ ಅಂದ್ರೆ ಅಡಿಷನಲ್ ಪ್ರೋಟೀನ್ ಇದೆ ಇದರಲ್ಲಿ. ಯಾರಿಗೆ ಅಂತ ಅಂದ್ರೆ ಡೈಲಿ ಜಗ್ಲಿಂಗ್ ಅಥವಾ ಯಾರು ಡೈಲಿ ಬೇಸಿಸ್ ಮೇಲೆ ತುಂಬಾನೇ ಓಡಾಡ್ತಿರ್ತಾರೋ ಅಥವಾ ಯಾರಿಗೆ ಜಾಸ್ತಿ ಫಿಸಿಕಲ್ ಕೆಲಸ ಇರುತ್ತೆ ಅಥವಾ ಫಿಸಿಕಲ್ ಆಕ್ಟಿವಿಟೀಸ್, ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಆಡೋರು, ಫಾರ್ ಎಕ್ಸಾಂಪಲ್ ಜಿಮ್ಗೆ ಹೋಗೋರು, ಅಂಡ್ ಫಾರ್ ಎಕ್ಸಾಂಪಲ್ ಡೈಲಿ ಎದ್ದಿ ಎಲ್ಲೋ ಚಿಕ್ಕಮಂಗ್ಳೂರಿಂದ ಬೆಂಗಳೂರಿಗೆ ಅಪ್ ಅಂಡ್ ಡೌನ್ ಮಾಡಿ ಇಲ್ಲಿ ಕೆಲಸ ಮಾಡಿ ಹೋಗೋರು ಇದ್ದಾರೆ, ಮೈಸೂರಿಂದ ಬಂದು ಇಲ್ಲಿ ಕೆಲಸ ಮಾಡಿ ಹೋಗೋರು ಇದ್ದಾರೆ. ಆತರ ಡೈಲಿ ಬೇಸಿಸ್ ಮೇಲೆ ಯಾರು ತುಂಬಾ ಟ್ರಾವೆಲ್ ಮಾಡ್ತಾರೆ ಅಥವಾ ಹೋಗಿ ಮಂಡಿಯಲ್ಲಿ ಮೂಟೆಗಳನ್ನ ಎತ್ತಿಡೋರು, ಈ ತರ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಫಿಸಿಕಲಿ ಯಾರು ಜಾಸ್ತಿ ಕೆಲಸ ಮಾಡ್ತಾರೋ ಅವ್ರಿಗೆ ಅಂತ ಇರೋ ಪ್ರಾಡಕ್ಟ್ ನ್ಯಾಚುರಾ ಮೋರ್ ಪ್ಲಸ್. ಪ್ಲಸ್ ಇರೋದ್ರಿಂದ ಪ್ರೋಟೀನ್ ಕಂಟೆಂಟ್ ಆಬ್ವಿಯಸ್ಲಿ ಎಲ್ಲದಕ್ಕಿಂತ ಇದರಲ್ಲೇ ಜಾಸ್ತಿ ಇದೆ. 60% ಪ್ರೋಟೀನ್ ಇದೆ. ಅಂದ್ರೆ ಪ್ರತಿ ಒಂದು ಸ್ಕೂಪ್ ಅಂದ್ರೆ 10 ಗ್ರಾಮ್ಸ್ ಅಲ್ಲಿ 6 ಗ್ರಾಮ್ಸ್ ಏನಿದೆ ಅದು ಪ್ರೋಟೀನ್ ಇದೆ. 13 ಎಸೆನ್ಷಿಯಲ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಆಬ್ವಿಯಸ್ಲಿ ಇದೆ. ಅದಲ್ಲದೆ ಇದರಲ್ಲಿ ಪ್ರಿಬಯೋಟಿಕ್ಸ್ ಅಂಡ್ ಪ್ರೋಬಯೋಟಿಕ್ಸ್ ಇದೆ. ಪ್ರಿಬಯೋಟಿಕ್ ಅಂಡ್ ಪ್ರೋಬಯೋಟಿಕ್ ಏನು ಅಂತ ಹೇಳ್ತೇನೆ. ಪ್ರಿಬಯೋಟಿಕ್ ಅಂಡ್ ಪ್ರೋಬಯೋಟಿಕ್ ಏನು ಅಂತ ಅಂದ್ರೆ ನಿಮ್ ಗಟ್ಸ್ ಅಂದ್ರೆ ನಿಮ್ ಸ್ಟಮಕ್, ನಿಮ್ ಇಂಟೆಸ್ಟೈನ್, ಕರಳು ಮತ್ತೆ ಹೊಟ್ಟೆ ಅಂಶ ಏನಿದೆ ಅದಕ್ಕೆ ಅಂತಾನೆ ಮಾಡಿರೋ ಅಂತ ಒಂದು ಪ್ರಾಡಕ್ಟ್. ಏನಕ್ಕೆ ಅಂತ ಅಂದ್ರೆ ಆಬ್ವಿಯಸ್ಲಿ ಜಾಸ್ತಿ ಸ್ಪೋರ್ಟ್ಸ್ ಮೆನ್ಸ್ ಏನಿದ್ದಾರೆ ಅಥವಾ ಜಿಮ್ಗೆ ಹೋಗೋರು ಅಥವಾ ಫಿಸಿಕಲ್ ಆಕ್ಟಿವಿಟಿ ಮಾಡೋರು ಜಾಸ್ತಿ ಫುಡ್ ಇಂಟೇಕ್ ತಗೊಳ್ಳೋದಿರುತ್ತೆ ಅವ್ರಿಗೆ. ಅಂದ್ರೆ ನೀವು ಅವ್ರ ಡಯಟಿಷಿಯನ್ಸ್ ಹತ್ರ ಹೋದ್ರು ಅವ್ರು ಹೇಳ್ತಾರೆ ನೀವು ಡೈಲಿ ಇಷ್ಟು ಗ್ರಾಮ್ಸ್ ತಿನ್ಲೇಬೇಕು, ಇಷ್ಟು ಫ್ರೂಟ್ಸ್ ತಿನ್ಬೇಕು, ಇಷ್ಟು
ಚಪಾತೀಸ್ ತಿನ್ಬೇಕು ಅಂಡ್ ಅವ್ರ ಇಂಟೇಕ್ ಜಾಸ್ತಿನೇ ಇರುತ್ತೆ ಅಂಡ್ ಅಷ್ಟು ತಿನ್ನೋದ್ರಿಂದ ಅವ್ರ ಹೊಟ್ಟೆ ಕೆಡೋ ಅಂತ ಸಾಧ್ಯತೆಗಳು ತುಂಬಾನೇ ಇರುತ್ತೆ. ಸೊ ಪ್ರಿಬಯೋಟಿಕ್ ಅಂಡ್ ಪ್ರೋಬಯೋಟಿಕ್ ಏನ್ ಮಾಡುತ್ತೆ, ಅವ್ರ ಗಟ್ ಹೆಲ್ತ್ ಅಂದ್ರೆ ಅವ್ರ ಕರಳು ಮತ್ತೆ ಅವ್ರ ಹೊಟ್ಟೆನ ಕ್ಲೀನ್ ಆಗಿ ಇಟ್ಕೊಳಕ್ ಹೆಲ್ಪ್ ಮಾಡುತ್ತೆ. ಅಂಡ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಥವಾ ಏನಿದೆ ಮೋಷನ್ ಹೋಗಕ್ಕೆ ಯಾರ್ಯಾರು ಪ್ರಾಬ್ಲಮ್ ಇರುತ್ತೋ ಅವರು ಪ್ರಿಬಯೋಟಿಕ್ಸ್ ಅಂಡ್ ಪ್ರೋಬಯೋಟಿಕ್ಸ್ ತಗೊಳ್ಳೋದ್ರಿಂದ ಮೋಷನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಇದು ಅದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಟನಾಯ್ಡ್ಸ್. ಕಾರ್ಟನಾಯ್ಡ್ ಏನಿದೆ ಅದು ಐನ ಇಂಪ್ರೂವೈಸ್ ಮಾಡಕ್ಕೆ, ಐ ಹೆಲ್ತ್ ಏನಿದೆ ಅದನ್ನ ಇಂಪ್ರೂವೈಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಡೈಲಿ ಜಾಸ್ತಿ ಹೆಲ್ಪ್ ಜಗಲ್ ಮಾಡೋರು ಅಥವಾ ಕೆಲಸ ಮಾಡೋರ್ಗೆ ಏನಿರುತ್ತೆ ಕಣ್ಣು ತುಂಬಾ ಸ್ಟ್ರೆಸ್ ಆಗ್ತಾ ಇರೋದು ಅಥವಾ ಮಸಲ್ ಸ್ಟ್ರೆಸ್ ಆಗೋದು ಎಲ್ಲ ತುಂಬಾ ಇರುತ್ತೆ. ಅಂಡ್ ಅವ್ರಿಗೆ ತುಂಬಾ ಕಿರ್ಚಾಡೋದು, ಕೂಗಾಡೋದು ಆ ತರ ಕೆಲಸಗಳು ಇರುತ್ತೆ. ಸೊ ಎನರ್ಜಿ ಡ್ರೈನ್ ಆಗೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಸ್ಲೋ ಇರುತ್ತೆ. ಸೊ ಕಾರ್ಟನಾಯ್ಡ್ ಏನ್ ಮಾಡುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಮತ್ತೆ ಐ ಡೆವಲಪ್ಮೆಂಟ್ ನ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನ್ಯಾಚುರಮೋರ್ ಪ್ಲಸ್ ಕೂಡ ಯಾರ್ ಬೇಕಾದ್ರೂ ತಗೋಬಹುದು. ಯಾರಿಗೆ ಜಾಸ್ತಿ ತುಂಬಾ ಸುಸ್ತಾಗುತ್ತೆ ಅಂತ ಅನ್ಸುತ್ತೋ ನ್ಯಾಚುರಮೋರ್ ಪ್ಲಸ್ ತಗೊಳ್ಳೋದ್ರಿಂದ ಜಾಸ್ತಿ ಎನರ್ಜಿ ಬರುತ್ತೆ ಅಥವಾ ಸ್ಟ್ರೆಂತ್ ಬರುತ್ತೆ. ಸೊ ಇದಿಷ್ಟು ಏನಿದೆ ನಮ್ ಡೈಲಿ ಸಪ್ಲಿಮೆಂಟ್ಸ್. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು ಅನ್ಮ್ಯೂಟ್ ಮಾಡ್ಕೊಂಡು. ಸೊ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ ಬೇಕಿದ್ರೆ. ಅಥವಾ ನೀವು ಹ್ಯಾಂಡ್ಸ್ ನ ರೇಸ್ ಮಾಡಿದ್ರೆ ನಾನೇ ಬೇಕಾದ್ರೆ ಅನ್ಮ್ಯೂಟ್ ಮಾಡ್ತೀನಿ, ಇನ್ ಕೇಸ್ ಅನ್ಮ್ಯೂಟ್ ಆಗ್ತಿಲ್ಲ ನಿಮ್ಗೆ ಅಂತ ಆದ್ರೆ. ಎಸ್ ಸರ್ ಹೇಳಿ, ನಾನು ಅನ್ಮ್ಯೂಟ್ ಮಾಡಿದ್ದೀನಿ ನಿಮ್ಗೆ. ಹೇಳಿ ಸರ್. ಹಲೋ. ಹಾ ಸರ್ ಕೇಳಿಸ್ತಿದೆ, ಹೇಳಿ. ನ್ಯಾಚುರಲ್ ವುಮನ್ ಸೇವನೆ ಮಾಡೋದ್ರಿಂದ ದಪ್ಪ ಆಗ್ತಾರ ತಗೊಂಡು ಸಮಸ್ಯೆ ಹೇಳಿದ್ರಿ. ನ್ಯಾಚುರಮೋರ್ ವುಮೆನ್ ತಗೊಳ್ಳೋದ್ರಿಂದ ದಪ್ಪ ಆಗಲ್ಲ ಸರ್. ನ್ಯಾಚುರಮೋರ್ ವುಮೆನ್ ನ ನೀವು ಹಾಲಲ್ಲಿ ತಗೊಂಡ್ರೆ ಅದನ್ನ ಸ್ವಲ್ಪ ಕ್ಲಿಯರ್ ಮಾಡಿ ಮೇಡಮ್. ಹಾ ಅದೇ ನನಗೆ ಎಷ್ಟೊಂದ್ ಜನ ಕಾಲ್ ಮಾಡಿದ್ದಾರೆ, ನ್ಯಾಚುರಮೋರ್ ವುಮೆನ್ ಎಸ್ಪೆಷಲಿ ಕಾಲ್ ಮಾಡ್ಬಿಟ್ಟು ಮ್ಯಾಮ್ ನಾನು ಕುಡ್ದೆ ದಪ್ಪ ಆಗೋದೆ ಅಂತ. ಪ್ರಾಡಕ್ಟ್ ಯಾವ್ದನ್ನು ನಿಮ್ಗೆ ದಪ್ಪ ಮಾಡುವಂತ ಪ್ರಾಡಕ್ಟ್ಸ್ ಅಲ್ಲ, ಬಟ್ ನೀವ್ ಹೇಗ್ ಸೇವಿಸ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಏನಿದೆ, ನೀವು ಅಕಸ್ಮಾತ್ ಆಗಿ ನ್ಯಾಚುರಮೋರ್ ವುಮೆನ್ ನಾನು ಹಾಲಲ್ಲಿ ಕುಡಿತೀನಿ ಅಥವಾ ನ್ಯಾಚುರಮೋರ್ ಯಾವ್ದೇ ಪ್ರಾಡಕ್ಟ್ ನ ಹಾಲಲ್ಲಿ ಕುಡಿತೀನಿ ಅಂದ್ರೆ ಆಗ ನೀವು ಬ್ರೇಕ್ಫಾಸ್ಟ್ ನ ಲೈಟ್ ಆಗಿ ಮಾಡಿ. ಅಂದ್ರೆ 2 ಚಪಾತಿ ತಿನ್ನೋದ್ ಬದಲು 1 ಚಪಾತಿ ತಿನ್ನಿ ಅಥವಾ ಚೂರ್ ಹಣ್ಣುಗಳು ತಿನ್ಕೊಂಡು ಮುಗಿಸಿದ್ರು ಆಯ್ತು. ಯಾಕಂದ್ರೆ ನ್ಯಾಚುರಮೋರ್ 1 ಗ್ಲಾಸ್ ಹಾಲಲ್ಲಿ ಕುಡಿಯೋದ್ರಿಂದಾನೇ ನಿಮಗೆ ಬ್ರೇಕ್ಫಾಸ್ಟ್ ಎಷ್ಟು ಇಂಪಾರ್ಟೆಂಟು ಅಷ್ಟು ಹೊಟ್ಟೆ ತುಂಬುತ್ತೆ. ಸೊ ಅದ್ರ ಮೇಲೂ ಏನಾದ್ರೂ ತಿನ್ಬೇಕು ಅನ್ಸಿದ್ರೆ ಒಂಚೂರ್ ತಿನ್ನಿ. ಅಥವಾ ನ್ಯಾಚುರಮೋರ್ ಏನಿದೆ ಅದನ್ನ ನೀವು ನೀರಲ್ಲಿ ಕುಡಿತೀರಾ ಅನ್ನೋದಾದ್ರೆ ಆದ್ರಿಂದ ಏನೇ ಪ್ರಾಬ್ಲಮ್ ಇಲ್ಲ. ನ್ಯಾಚುರಮೋರ್ ವುಮೆನ್ ನ್ಯಾಚುರಮೋರ್ ಯಾವುದೇ ಪ್ರಾಡಕ್ಟ್ ನಾದ್ರೂ ನೀವು ನೀರಲ್ಲಿ ಕುಡಿದ್ಬಿಟ್ಟು ಆರಾಮಾಗಿ ನಿಮ್ ಊಟ ಏನಿದೆ ಅದನ್ನ ತಿನ್ಬೋದು. ಅಥವಾ ನ್ಯಾಚುರಮೋರ್ ನೀವು ಇಲ್ಲ ಹಾಲಲ್ಲೂ ಕುಡ್ದು ನಾನು ತಿಂಡಿ ತಿನ್ಬೇಕು ಅಂದ್ರೆ ಅಟ್ಲೀಸ್ಟ್ 2 to 3 hours ಗ್ಯಾಪ್ ಕೊಡಿ. ಯಾಕಂದ್ರೆ ಪ್ರೋಟೀನ್ ತಗೊಂಡಿರ್ತೀರಾ, ಆ ಪ್ರೋಟೀನ್ ನಿಮ್ಗೆ ಡೈಜೆಸ್ಟ್ ಆದ್ಮೇಲೆನೆ ನೀವು ತಿನ್ನಕ್ ಏನಾದ್ರೂ ತಿನ್ಬೇಕು. ಅಕಸ್ಮಾತ್ ನೀವು ಅದ್ರ ಮೇಲೆನೆ ತಿಂತಾ ಇದ್ರೆ ಜಾಸ್ತಿ ಹೋದಂಗ ಆಗುತ್ತೆ ಹೊಟ್ಟೆಗೆ ಅಂಡ್ ಅವಾಗ್ಲೇನೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗೋದು. ಧನ್ಯವಾದ. ಇನ್ನೊಂದು ಮಾಹಿತಿ ಮೇಡಮ್, ಈಗ ಆಲ್ರೆಡಿ ಶುಗರ್ ಟ್ಯಾಬ್ಲೆಟ್ ಯೂಸ್ ಮಾಡೋರಿಗೆ ವುಮೆನ್ಸ್ ಕೊಡ್ಬೋದಾ? ಹೌದು ಸರ್, ಕೊಡ್ಬೋದು. ಶುಗರ್ ಟ್ಯಾಬ್ಲೆಟ್ ಯೂಸ್ ಮಾಡೋರಿಗೆ ನ್ಯಾಚುರಮೋರ್ ಕಿಡ್ಸ್ ಬಿಟ್ಟು ಯಾವ್ದಾದ್ರು ಕೊಡ್ಬೋದು, ಅದೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ. ಆಕ್ಚುಲ್ ಆಗಿ ನ್ಯಾಚುರಮೋರ್ ವುಮೆನ್ ಕೊಡೋದ್ರಿಂದ ಅವ್ರಿಗೂ ಸ್ವಲ್ಪ ಶುಗರ್ ಲೆವೆಲ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಯಾಕಂದ್ರೆ ಕರ್ಕ್ಯೂಮಿನ್ ಎಲ್ಲ ಏನಿದೆ ಅದ್ರಲ್ಲಿ ಅದು ಶುಗರ್ನ ರೆಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ವುಮೆನ್ಸ್ ಅಲ್ಲಿ ಸಕ್ಕರೆ ಅಂಶ ಇಲ್ಲ, ಸಕ್ಕರೆ ಅಂಶ ಇಲ್ಲ, ಬರೀ ಕಿಡ್ಸ್ ಅಲ್ಲಿ ಮಾತ್ರ ಸಕ್ಕರೆ ಅಂಶ ಇದೆ. ಸೊ ಕಿಡ್ಸ್ ನ ಶುಗರ್ ಇರೋರ್ಗೆ ಮುಟ್ಟಿಸ್ಬೇಡಿ, ಅದು ಬಿಟ್ಟು ಯಾವ್ದಾದ್ರು ಕುಡಿಬಹುದು. ಅಂಡ್ ನ್ಯಾಚುರಮೋರ್ ವುಮೆನ್ ಏನಿದೆ ಅದು ಬರೀ ವುಮೆನ್ಗೆ ಅಂತ ಏನಿಲ್ಲ, ಯಾವ್ದಾದ್ರು ಗಂಡಸರು ಕೂಡ ಯಾರಿಗೆ ತುಂಬಾ ಸ್ಟ್ರೆಸ್ ಆಗ್ತಿರುತ್ತೆ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ ಅವರು ತಗೋಬಹುದು. ಸಡನ್ ಆಗಿ ಎಲ್ಲ ದಪ್ಪ ಆಗಿರ್ತಾರಲ್ಲ, ತುಂಬಾ ಸಡನ್ ಆಗಿ ಗಂಡಸರು, ಅವ್ರಿಗೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ದಪ್ಪ ಆಗಿರ್ತಾರೆ. ಸೊ ಅವ್ರುನು ನ್ಯಾಚುರಮೋರ್ ವುಮೆನ್ ತಗೊಳ್ಳೋದ್ರಿಂದ ಅವ್ರಿಗೂ ಬ್ಯಾಲೆನ್ಸ್ ಆಗುತ್ತೆ ಹಾರ್ಮೋನ್ಸ್. ಡೋಸ್ ಮೇಡಮ್? ಅದೇ ಡೋಸೇಜ್ ಏನು ಇಲ್ಲ, ಬೆಳಗ್ಗೆ 1 ಸ್ಕೂಪ್, ಸಂಜೆ 1 ಸ್ಕೂಪ್ ಹಾಲಲ್ಲಿ ಅಥವಾ ನೀರಲ್ಲಿ. ಅದು ಬಾಕ್ಸ್ ಒಳಗೇನೆ 1 ಸ್ಕೂಪ್ ಬರುತ್ತೆ. ಓಕೆ ಮೇಡಮ್, ಬಟ್ ಈಗ 350 ಗ್ರಾಮ್ ಇದೆ ಸದ್. 3 ಗ್ರಾಮ್ ಅರ್ಥ ಇಲ್ಲ, ಆಗಿಲ್ಲ. ಒಂದು ನ್ಯಾಚುರಮೋರ್ ಜಾರ್ 350 ಗ್ರಾಮ್ ಇದೆ ಈಗ. ಹೌದು.
ಅಂತವ್ ಎಷ್ಟು ಒಂದು ಮಾಡಬಹುದು, ಎಷ್ಟು ಡಬ್ಬಿಗಳು ಎಷ್ಟು ಜಾರ್ಗಳು? ಅದೇ ಸರ್ 2 months ಅಂತೂ ಕಂಪಲ್ಸರಿ ತಗೊಳ್ಳೇಬೇಕು. ಬಟ್ ನಾವೆಲ್ಲ ಏನ್ ಮಾಡ್ತಿದೀವಿ, ಇನ್ಕ್ಲೂಡಿಂಗ್ ನಾನು ತಗೋತಾ ಇದೀನಿ ಪ್ರಾಡಕ್ಟ್ ನ. ಹೇಗೆ ಅಂತ ಅಂದ್ರೆ ಇದೆಲ್ಲ ಏನೋ ಒಂದು ಪ್ರಾಬ್ಲಮ್ ಇರೋದಕ್ಕೆ ಅಂತ ತಗೊಳ್ಳೋ ಅಂತ ಪ್ರಾಡಕ್ಟ್ಸ್ ಅಲ್ಲ. ಡೈಲಿ ನಮಗೆ ಬೇಕಾಗಿರುವಂತ ನ್ಯೂಟ್ರಿಷನ್ ಏನಿದೆ ಅದು ನೀವು ಏನಿದೆ ನಿಮ್ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಾಗುತ್ತೆ. ಸೊ ಯಾರಾದ್ರೂ ತುಂಬಾ ಇಲ್ಲ ನಾನು ಇಷ್ಟೇ ತಿಂಗಳು ತಗೋತೀನಿ ಅಂದ್ರೆ 2 months ತಗೊಳ್ಳಿ. ಇಲ್ಲ ಯಾರಾದ್ರೂ ಆಯ್ತು ಸರ್ ನಾನು 2 months ಇನ್ನ ತಗೊಳ್ಳ ಅಂದ್ರೆ ಆಬ್ವಿಯಸ್ಲಿ ತಗೋಬಹುದು. ಯಾಕಂದ್ರೆ ನಿಮ್ ಲೈಫ್ ನ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಮಾಡುತ್ತೆ. ಓಕೆ ಮೇಡಮ್, 8 ವರ್ಷದಿಂದ ಸೇವನೆ ಮಾಡ್ತಾ ಇದ್ದೀನಿ ಮೇಡಮ್, ಡೈಲಿ 10 ಗ್ರಾಮ್. ಹಾ ಅದೇ ಅದು ತುಂಬಾ ಇಂಪಾರ್ಟೆಂಟ್. ಅಂಡ್ ನಿಮ್ಗೂ ಗೊತ್ತಾಗಿರುತ್ತೆ ಸರ್ ಡಿಫ್ರೆನ್ಸಸ್. ಅಂಡ್ ನಿಮಗ್ ಗೊತ್ತಾಗೋದಕ್ಕಿಂತ ನಿಮ್ ಸುತ್ತಮುತ್ತ ಇರೋರು ನೋಡ್ಬಿಟ್ಟು ಹೇಳಿರ್ತಾರೆ ನಿಮ್ಗೆ ಡಿಫ್ರೆನ್ಸ್ ಇದೆ ಅಂತ. ಧನ್ಯವಾದ ಮೇಡಮ್. ಓಕೆ ಸರ್. ಸೊ ಎಸ್, ಎಸ್ ನ್ಯಾಚುರಮೋರ್ ಡೈಲಿ ಸಪ್ಲಿಮೆಂಟ್ಸ್ ನೋಡಿದ್ವಿ. ಇವಾಗ ಫಂಕ್ಷನಲ್ ನ್ಯೂಟ್ರಿಷನ್ ನೋಡೋಣ. ಫಂಕ್ಷನಲ್ ನ್ಯೂಟ್ರಿಷನ್ ನಾನು ಆಗ್ಲೇ ಹೇಳ್ದಂಗೆ ಯಾವುದೋ ಒಂದು ಸ್ಪೆಸಿಫಿಕ್ ಫಂಕ್ಷನ್ಗೆ ಅಂತ ಮಾಡಿರೋವಂಥದ್ದು. ಅಂಡ್ ಇದು ಡೈಲಿ ಕನ್ಸಂಪ್ಷನ್ಗಲ್ಲ, ಅಥವಾ ಯಾರಿಗೆ ಬೇಕಾದ್ರೆ ಅವ್ರಿಗೆ ತಗೊಳ್ಳೋಂಥ ಪ್ರಾಡಕ್ಟ್ಸ್ ಅಲ್ಲ. ಯಾರಿಗೆ ಒಂದಷ್ಟು ಸಿಂಪ್ಟಮ್ಸ್ ಇದೆ ಅಥವಾ ಯಾರಿಗೆ ಏನಾದ್ರೂ ಒಂದಷ್ಟು ಲಕ್ಷಣಗಳು ಕಾಣಿಸ್ಕೊತಾ ಇದೆ ಇಂಥದ್ದು ಅಂತ, ಅಂಥವ್ರಿಗೆ ಅಂತ ಮಾಡಿರೋದು ಫಂಕ್ಷನಲ್ ನ್ಯೂಟ್ರಿಷನ್. ಫಂಕ್ಷನಲ್ ನ್ಯೂಟ್ರಿಷನ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಲೈಫ್ ಸ್ಟೈಲ್ ಪ್ಲಸ್. ಲೈಫ್ ಸ್ಟೈಲ್ ಪ್ಲಸ್ ಏನಿದೆ ಅದು ಹೆಸರಲ್ಲೇ ಇರೋದ್ರಿಂದ ಲೈಫ್ ಸ್ಟೈಲ್ ನಮ್ಮ ಈಗಿನ ಲೈಫ್ ಸ್ಟೈಲ್ ಏನಿದೆ ಅಥವಾ ನಾವು ನಡೆದು ಬರ್ತಿರೋಂಥ ರೀತಿ ಏನಿದೆ ಅದನ್ನ ಇಂಪ್ರೂವ್ ಮಾಡಕ್ಕೆ ಅಂತ ಮಾಡಿರೋಂಥ ಪ್ರಾಡಕ್ಟ್. ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲೂ 30 ಕ್ಯಾಪ್ಸ್ಯೂಲ್ಸ್ ಇರುತ್ತೆ, ಅಂದ್ರೆ ಒಂದೊಂದು ಪ್ಯಾಕೇಜ್ ಅಲ್ಲೂ. ಅಂಡ್ ನ್ಯಾಚುರಮೋರ್ ಲೈಫ್ ಸ್ಟೈಲ್ ಪ್ಲಸ್ ಏನಿದೆ ಅದರಲ್ಲಿ ಫಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಚಿರಾಯಿತ. ಆಗ್ಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಶುಗರ್ ಲೆವೆಲ್ ಅಥವಾ ಏನು ಗ್ಲೂಕೋಸ್ ಲೆವೆಲ್ ಏನಿದೆ ಬಾಡಿಯಲ್ಲಿ ಅದನ್ನ ರೆಡ್ಯೂಸ್ ಮಾಡಕ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನೀಮ್ ಅಂದ್ರೆ ಬೇವುನು ನಿಮ್ಮೆಲ್ಲರಿಗೂ ಗೊತ್ತು ಶುಗರ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರೋಂತ ಒಂದು ಅಂಶ. ಅಂಡ್ ಇದು ನೀಮ್ ಏನಿದೆ ಅದು ಒಳಗೆ ಡೈಜೆಷನ್ ಮತ್ತೆ ಕ್ಲೆನ್ಸಿಂಗ್ ಎಫೆಕ್ಟ್ ಅನ್ನು ಕೊಡುತ್ತೆ. ಸೊ ನ್ಯಾಚುರಮೋರ್ ಪ್ಲಸ್ ಅಲ್ಲಿ ನೀಮ್ ಏನಿದೆ ಅದು ಕ್ಲೆನ್ಸಿಂಗ್ ಎಫೆಕ್ಟ್, ಅಂದ್ರೆ ಇಷ್ಟ ದಿನ ಏನೇನೋ ತಿಂದ್ಬಿಟ್ಟಿರ್ತೀವಿ ಅಂಡ್ ಗೊತ್ತಾಗುತ್ತೆ ಹೌದು ಇನ್ನೇನ್ ಸಿಂಪ್ಟಮ್ಸ್ ಆಫ್ ಶುಗರ್ ಶುರು ಆಗುತ್ತೆ ಅಥವಾ ಆಲ್ರೆಡಿ ಶುಗರ್ ಇದೆ ನನಗೆ, ಈ ತರ ಇರೋರಿಗೆ ನೀಮ್ ತಗೊಳ್ಳೋದ್ರಿಂದ ಶುಗರ್ ಲೆವೆಲ್ ನ ಆಬ್ವಿಯಸ್ಲಿ ಕಟ್ ಡೌನ್ ಮಾಡುತ್ತೆ, ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಅಂಡ್ ಬಾಡಿನ ಕ್ಲೆನ್ಸ್ ಮಾಡುತ್ತೆ. ನಾವು ನೀಮ್ ಅಂದ್ರೆ ಬೇವ್ನ ಈಚೆ ಹಚ್ಕೊಂಡ್ರು ಮುಖ ಎಲ್ಲ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಒಳಗ್ ತಗೊಳ್ಳೋದ್ರಿಂದನೂ ಒಳಗುನು ಒಂದ್ ರೌಂಡ್ ಕ್ಲೀನಿಂಗ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಗುಡ್ಮರ್ ಏನು ಅಂದ್ರೆ ಸಾಂಸ್ಕ್ರಿಟ್ ವರ್ಡ್. ಇದೂನು ಪ್ರಾಚೀನ ಬೇರೆ ಅಂಡ್ ಇದೂನು ಏನು ಲಿವರ್ ಎನ್ಸೈಮ್ಸ್ ಇದೆ, ಲಿವರ್ ಎನ್ಸೈಮ್ಸ್ ಬ್ಯಾಲೆನ್ಸ್ ಮಾಡಕ್ಕೆ, ಅದರಲ್ಲಿ ಅಸಿಡಿಟಿ ಅಥವಾ pH ವ್ಯಾಲ್ಯೂ ಏನಿದೆ ಅದನ್ನ ಬ್ಯಾಲೆನ್ಸ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಅಂಡ್ ಫಸ್ಟ್ ಪ್ರಾಡಕ್ಟ್ ಹೇಳಿದ್ನಲ್ಲ ಚಿರಾಯಿತ, ಅದೇನು ಅಂದ್ರೆ ಕಾನ್ಸ್ಟಿಪೇಷನ್ ಅಂದ್ರೆ ಏನು ಮೋಷನ್ ಹೋಗಕ್ಕೆ ಪ್ರಾಬ್ಲಮ್ ಆಗೋದು ಅಥವಾ ಟೈಮ್ಗೆ ಕರೆಕ್ಟ್ ಆಗಿ ಮೋಷನ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಯೂಶಲ್ ಆಗಿ ಒಬ್ಬ ಮನುಷ್ಯನ್ಗೆ ಏನಿರುತ್ತೆ ಡೈಲಿ ಒಂದು ಫಿಕ್ಸ್ಡ್ ಟೈಮ್ ಅಲ್ಲಿ ಮೋಷನ್ ಆಗ್ಬೇಕು ಅನ್ನೋದಿರುತ್ತೆ, ಅಂದ್ರೆ ಅದು ನ್ಯಾಚುರಲ್, ಆ ತರ ಆಗ್ಬೇಕು ಪ್ರತಿಯೊಬ್ರು ಲೈಫಲ್ಲೂ. ಬಟ್ ಒಬ್ಬೊಬ್ರಿಗೆ ಏನಿರುತ್ತೆ ಆಗಲ್ಲ, ಊಟ ಮಾಡಿದ ತಕ್ಷಣ ಹೊಟ್ಟೆ ಹಿಡ್ಕೊಂಡ್ಬಿಡೋದು, ಆಮೇಲೆ ಹೊಟ್ಟೆ ನೋವು ಬರೋದು, ಅಥವಾ ಎಲ್ಲೋ ಹೋದಾಗ ಅಥವಾ ಟ್ರಾವೆಲಿಂಗ್ ಟೈಮಲ್ಲಿ ಮೋಷನ್ಗೆ ಅರ್ಜೆಂಟ್ ಆಗೋಗೋದು, ಆ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಚಿರಾಯಿತ ಏನಿದೆ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಅಂಡ್ ಲೈಫ್ ಸ್ಟೈಲ್ ಪ್ಲಸ್ ಸ್ಪೆಸಿಫಿಕಲಿ ಶುಗರ್ ಲೆವೆಲ್ಸ್ ಯಾರಿಗೆ ಅಪ್ರಾಕ್ಸಿಮೇಟ್ಲಿ ಜಾಸ್ತಿ ಇದೆ ಅಥವಾ ಬಾರ್ಡರ್ ಲೈನ್ ಅಲ್ಲಿ ಇದೆ ಅಥವಾ ಆಲ್ರೆಡಿ ಶುಗರ್ ಬರ್ತಿದೆ ಅಂತವ್ರಿಗೆ ಕೊಡುವಂತ ಪ್ರಾಡಕ್ಟ್. ಅಂಡ್ ಶುಗರ್ ಇರೋರೇ ತಗೋಬೇಕು ಅಂತ ಏನಿಲ್ಲ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರು ತಗೋಬಹುದು, ಅಥವಾ ಶುಗರ್ ಬಾರ್ಡರ್ ಲೈನ್ ಅಲ್ಲಿ ಇನ್ನೇನಿದೆ ಅನ್ನೋರು ತಗೋಬಹುದು, ಅಥವಾ ಯಾರ್ಯಾರಿಗೆ ಅನ್ಸುತ್ತೆ ಇಲ್ಲ ಇಷ್ಟು ವರ್ಷ ನಾನು ಚೆನ್ನಾಗಿ ಸ್ವೀಟ್ಗಳು ತಿನ್ಬಿಟ್ಟಿದೀನಿ ಇನ್ ಮುಂದೆ ನನಗೆ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರೋರು ತಗೋಬಹುದು, ಅಥವಾ ಹೆರಿಡಿಟರಿ ಇವಾಗ ನಮ್ಮ ತಾತನಿಗಿತ್ತು ನಮ್ಮ ಅಪ್ಪಂಗ್ ಬಂತು ಇವಾಗ ನನಗೂ ಬಂದೇ ಬರುತ್ತೆ ಅನ್ನೋ ಅಥವಾ ಇರುತ್ತೆ ಒಬ್ಬೊಬ್ರಿಗೆ ಹೆರಿಡಿಟರಿ ಆಗಿ ಫ್ಯಾಮಿಲಿಯಲ್ಲಿ ಶುಗರ್ ಫ್ಲೋ ಆಗೋದು ಅಥವಾ ಡಯಾಬಿಟೀಸ್ ಫ್ಲೋ ಆಗೋದು. ಸೊ ಅವ್ರು ಬೇಕಾದ್ರೂ ಲೈಫ್ ಸ್ಟೈಲ್ ಪ್ಲಸ್ ತಗೋಬಹುದು.
ಅಂಡ್ ಲೈಫ್ ಸ್ಟೈಲ್ ಪ್ಲಸ್ ಎಷ್ಟೊಂದ್ ಜನ ಕೇಳಿದೀರಾ, ಶುಗರ್ ಟ್ಯಾಬ್ಲೆಟ್ ತಗೋತಿರೋರ್ಗೆ ತಗೋಬೋದ ಲೈಫ್ ಸ್ಟೈಲ್ ಪ್ಲಸ್ ಅಂತ. ಹೌದು, ಶುಗರ್ ಟ್ಯಾಬ್ಲೆಟ್ ತಗೋತಿರೋರು ಲೈಫ್ ಸ್ಟೈಲ್ ಪ್ಲಸ್ ತಗೋಬಹುದು. ಅವರು ಇಂಗ್ಲಿಷ್ ಮೆಡಿಸಿನ್ ನ ಕಟ್ ಡೌನ್ ಮಾಡೋದೇನ್ ಬೇಕಾಗಿಲ್ಲ. ಅದ್ರ ಜೊತೆಗೇನೆ ಬೆಳಗ್ಗೆ ಒಂದು ಸಂಜೆ ಒಂದು ಲೈಫ್ ಸ್ಟೈಲ್ ಪ್ಲಸ್ ನ ತಗೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಜಾಯಿಂಟ್ ಕೇರ್. ಜಾಯಿಂಟ್ ಕೇರ್, ಎಸ್, ನಾನು ಆಲ್ರೆಡಿ ಹೆಸರಲ್ಲೇ ಇದೆ. ಜಾಯಿಂಟ್ಸ್ ಅಂತ ಅಂದ್ರೆ ಮೂಳೆ ಅಥವಾ ಏನು ಮೂಳೆ ಕೂಡುವಂತ ಜಾಗಗಳು ಜಾಯಿಂಟ್ಸ್, ಅಂಡ್ ಕೇರ್ ಅಂತ ಅಂದ್ರೆ ಅದನ್ನ ನೋಡ್ಕೊಳ್ಳುವಂತ ವಿಚಾರ. ಸೊ ಜಾಯಿಂಟ್ ಕೇರ್ ಟ್ಯಾಬ್ಲೆಟ್ಸ್ ಏನಿದೆ, ಅಗೇನ್ ಇದೂನು ಒಂದು ಬಾಕ್ಸ್ ಅಲ್ಲಿ 30 ಟ್ಯಾಬ್ಲೆಟ್ ಬರುತ್ತೆ. ಅಂಡ್ ಯಾರ್ಯಾರು ತಗೋಬಹುದು ಅಂತ ಅಂದ್ರೆ ಆರ್ಥರೈಟಿಸ್ ಪ್ರಾಬ್ಲಮ್ ಇರೋರು ತಗೋಬಹುದು. ಅಂಡ್ ಸುಮ್ನೆ ನಡೀತಿದ್ರೆ ಒಬ್ಬೊಬ್ರಿಗೆ ಪಾದ ನೋವು ಬರೋದಿರುತ್ತೆ, ಒಬ್ಬೊಬ್ರಿಗೆ ಸುಮ್ನೆ ಆಟಾಡಿ ಜಾಯಿಂಟ್ ಪೇನ್ ಬಂದಿರುತ್ತೆ. ಅಂಡ್ ಒಬ್ಬೊಬ್ರಿಗೆ ಮಲ್ಗಿದ್ರೆ ಬೆನ್ನೋವು ಬರೋದು, ಯಾಕಂದ್ರೆ ಹಾಸಿಗೆ ಚೆನ್ನಾಗಿರಲ್ಲ ಅಥವಾ ಮಲ್ಗೋ ಪೊಸಿಷನ್ ಚೆನ್ನಾಗಿರಲ್ಲ, ಆ ತರದವರು ತಗೋಬಹುದು. ಅಂಡ್ ಜಾಯಿಂಟ್ಗೆ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಇರೋರಂತೂ ಆರಾಮ್ ಅಂದ್ರೆ ಒನ್ ಕೋರ್ಸ್ ಮಾಡ್ಬೋದು. ಅಂಡ್ ಜಾಯಿಂಟ್ ಕೇರ್ ಅಲ್ಲಿ ಏನಿದೆ, ಗೂಗಲ್ ಇದೆ. ಗೂಗಲ್ ಜಾಯಿಂಟ್ ಹೆಲ್ತ್ ನ ಹೆಲ್ಪ್ ಮಾಡಕ್ ಇಂಪ್ರೂವ್ ಮಾಡುತ್ತೆ. ಇದೂನು ಸಾಂಸ್ಕ್ರಿಟ್ ವರ್ಡ್. ಅಂಡ್ ಇದು ಕ್ಯಾಲ್ಸಿಯಂ ಇನ್ಕ್ರೀಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಗೂಗಲ್ ಅನ್ನೋದು. ಹಡ್ ಜೋಡ್ ಅಂತ ಅಂದ್ರೆ ಇದು ಹಿಂದಿ ವರ್ಡ್. ಹಡ್ ಅಂದ್ರೆ ಹಡ್ಡಿ, ಬೋನ್. ಜೋಡ್ ಅಂದ್ರೆ ಜಾಯಿನ್ ಮಾಡೋದು. ಸೊ ಪ್ರತಿ ಒಂದು ಬೋನ್ ಎಲ್ಲೆಲ್ಲಿ ಕೂಡ್ಕೊಳ್ಳುತ್ತೋ ಅಲ್ಲಿ ಏನಿದೆ ಒಂದಷ್ಟು ಮಸಲ್ ವೇರ್ ಅಂಡ್ ಟೇರ್ ಆಗಿರುತ್ತೆ, ಅಥವಾ ಏನು ಈಸಿ ಮೂವ್ಮೆಂಟ್ ಇರಲ್ಲ, ನೊಟ್ಕೆ ಬರೋದಾಗಿರ್ಬೋದು, ಅಥವಾ ಒಬ್ಬೊಬ್ರಿಗೆ ಇದು ಜಾಯಿಂಟ್ಸ್ ಅಲ್ಲೇನೆ ಪೇನ್ ಬರಕ್ ಶುರು ಆಗಿರುತ್ತೆ. ಅಥವಾ ಆರ್ಥರೈಟಿಸ್ ಪ್ರಾಬ್ಲಮ್ ಏನಿದೆ ಅವರೆಲ್ಲಾರ್ದುನು ಮೇನ್ ಪ್ರಾಬ್ಲಮ್ ಜಾಯಿಂಟ್ಸ್ ಗಳಲ್ಲಿ ಪೇನ್ ಬರೋದು. ಸೊ ಹಡ್ ಜೋಡ್ ಏನಿದೆ ಆ ಪೇನ್ ಅನ್ನ ರೆಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಅಲ್ಲಿ ಜಾಯಿಂಟ್ ಅಲ್ಲಿ ಏನು ಮಸಲ್ ಇದೆ ಅದನ್ನ ಇಂಪ್ರೂವೈಸ್ ಮಾಡಿ ಮಸಲ್ ಮೂವ್ ಅಥವಾ ಜಾಯಿಂಟ್ ಮೂವ್ಮೆಂಟ್ ನ ಈಸಿ ಮಾಡಕ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪಿಪಾಲಿ ಏನಿದೆ, ಇದು ಬೋನ್ ಕನ್ಸಂಪ್ಷನ್ ಅಂದ್ರೆ ಕ್ಯಾಲ್ಸಿಯಂ ಕಂಟೆಂಟ್ ಅಥವಾ ಬೋನ್ ಏನು ಕಾನ್ಸ್ಟಿಟ್ಯೂಯೆಂಟ್ ಇದೆ ಕ್ಯಾಲ್ಸಿಯಂ, ಅದನ್ನ ಇನ್ಕ್ರೀಸ್ ಮಾಡುತ್ತೆ ಅಂಡ್ ಗಟ್ಟಿ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಜಾಯಿಂಟ್ ಕೇರ್ ಅಗೇನ್ ಇಂಥವ್ರೇ ತಗೋಬೇಕು ಅಂತ ಏನಿಲ್ಲ. ಯಾರ್ಯಾರಿಗೆ ಮೂಳೆ ನೋವು ಬರೋದು ಆ ತರ ಏನಿದೆ ಅವರು ಒಂದ್ ಕೋರ್ಸ್ ಮಾಡ್ಬೋದು. ಒಂದ್ ಕೋರ್ಸ್ ಅಂತ ಅಂದ್ರೆ ಏನಿದೆ 1 month 2 ಬಾಕ್ಸಸ್, ಬೆಳಗ್ಗೆ 30 ಟ್ಯಾಬ್ಲೆಟ್ಸ್ ಅಂದ್ರೆ ಬೆಳಗ್ಗೆ ಒಂದು ಸಂಜೆ ಒಂದು ತಗೊಂಡ್ರೆ 1 ಬಾಕ್ಸ್ 15 ದಿನಕ್ಕೆ ಬರುತ್ತೆ. ಸೊ 2 ಬಾಕ್ಸ್ ತಗೊಳ್ಳೋದ್ರಿಂದ 1 ತಿಂಗಳು ಬರುತ್ತೆ. 1 ತಿಂಗಳು ತಗೊಂಡಾದ್ಮೇಲೆನೆ ಏನಿದೆ ರಿಸಲ್ಟ್ಸ್ ಕಾಣಿಸ್ಕೊಳ್ಳುತ್ತೆ. ಅಂಡ್ ಆರ್ಥರೈಟಿಸ್ ಎಲ್ಲ ಇರೋರು 2 months ಮಾಡಿದ್ರೆ ಒಳ್ಳೇದು. ಟ್ಯಾಬ್ಲೆಟ್ಸ್ ಬೆಳಗ್ಗೆ ಒಂದು ಸಂಜೆ ಒಂದು ತಗೊಳ್ಳೋದು. ನಾರ್ಮಲ್ ಏನಾದ್ರೂ ಇಂಗ್ಲಿಷ್ ಮೆಡಿಸಿನ್ಸ್ ಇದ್ರೆ ಇಂಗ್ಲಿಷ್ ಮೆಡಿಸಿನ್ಸ್ಗೂ ನಮ್ ನ್ಯಾಚುರಾಮೋರ್ ಮೆಡಿಸಿನ್ಸ್ಗೂ ಅರ್ಧ ಗಂಟೆ ಗ್ಯಾಪ್ ಕೊಟ್ಟು ತಗೊಳ್ಳಿ. ಕಂಟಿನ್ಯೂಸ್ ಆಗಿ ಎಲ್ಲಾ ಟ್ಯಾಬ್ಲೆಟ್ಸ್ ಒಟ್ಟಿಗೆ ತಗೊಳ್ಳೋದು ಬೇಡ. ಅಥವಾ ಜಾಯಿಂಟ್ ಕೇರ್ ಏನಿದೆ ಅದನ್ನ ಊಟಕ್ಕಿಂತ ಮುಂಚೆನೆ ತಗೋಬಹುದು. ಅವ್ರ ಇಂಗ್ಲಿಷ್ ಮೆಡಿಸಿನ್ ಏನಿದೆ ಊಟ ಆದ್ಮೇಲೆ ತಗೋಬಹುದು. ಆ ತರ ಒಟ್ನಲ್ಲಿ ಟ್ಯಾಬ್ಲೆಟ್ಸ್ ತಗೊಳ್ಳೋಕ್ಕಿಂತ ಮುಂಚೆ 1/2 hour ಗ್ಯಾಪ್ ಕೊಡೋದು ತುಂಬಾನೇ ಒಳ್ಳೇದು. ನೆಕ್ಸ್ಟ್ ಬಂದ್ಬಿಟ್ಟು ನ್ಯೂಟ್ರಿಲಿವರ್ ಯಾರಿಗೆ ಅಂತ ಅಂದ್ರೆ ಆಬ್ವಿಯಸ್ಲಿ ಲಿವರ್ ಡ್ಯಾಮೇಜ್ ಆಗಿರೋರ್ಗೆ. ಹೆಂಗ್ ಗೊತ್ತಾಗುತ್ತೆ ನಮಗೆ ಲಿವರ್ ಡ್ಯಾಮೇಜ್ ಆಗಿದ್ಯಾ ಇಲ್ವಾ? ಫಸ್ಟ್ ಬಂದ್ಬಿಟ್ಟು ಫುಡ್. ತುಂಬಾ ಜಂಕ್ ಫುಡ್ ತಗೊಳ್ಳೋರ್ಗೆ ಫ್ಯಾಟ್ ಏನಿದೆ ಅದು ಲಿವರ್ ಸುತ್ತ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಇನ್ನೊಂದು ಯಾರಿಗೆ ತುಂಬಾ ಪಾರ್ಟಿ ಮಾಡುವಂತ ಹ್ಯಾಬಿಟ್ ಇದೆ ಅಥವಾ ಆಲ್ಕೋಹಾಲ್ ಕುಡಿಯುವಂತ ಹ್ಯಾಬಿಟ್ ಇದೆ ಅಥವಾ ತುಂಬಾ ವರ್ಷದಿಂದ ಆಲ್ಕೋಹಾಲ್ ತಗೋತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಿದ್ರೆ ಅಂತವರು 1 ಕೋರ್ಸ್ ನ್ಯೂಟ್ರಿಲಿವರ್ ಮಾಡ್ಲೇಬೇಕು. ಯಾಕಂದ್ರೆ ನೀವು ಹೋಗಿ ಡಾಕ್ಟರ್ ತೋರ್ಸಿದ್ರು ಅವ್ರು ಹೇಳೋಂತ ಫಸ್ಟ್ ಥಿಂಗ್ ಏನೇನೆ ಫ್ಯಾಟಿ ಲಿವರ್ ಬಂದಿದೆ ಅಂತ ಆಲ್ಕೋಹಾಲ್ ತಗೊಳ್ಳೋರ್ಗೆ. ಅಂಡ್ ನ್ಯೂಟ್ರಿಲಿವರ್ ತಗೊಳ್ಳೋದ್ರಿಂದ ಫ್ಯಾಟಿ ಲಿವರ್ ಏನಿದೆ ಅದು ಕಮ್ಮಿ ಆಗುತ್ತೆ. ಏನಕ್ಕೆ ಫ್ಯಾಟಿ ಲಿವರ್ ಆಗುತ್ತೆ ಅನ್ನೋದು ನಾನು ಆಗ್ಲೇ ಹೇಳಿದೆ. ಒಂದು ಬಂದ್ಬಿಟ್ಟು ಸ್ಟ್ರೆಸ್, ಇನ್ನೊಂದು ಫುಡ್ ಇಂಟೇಕ್, ತುಂಬಾ ಜಂಕ್ ಫುಡ್ ತಿನ್ನೋದು ಅಥವಾ ತುಂಬಾ ನಾನ್ ವೆಜ್ ತಿನ್ನೋದು. ನಾನ್ ವೆಜ್ ಅಲ್ಲೂ ಎಸ್ಪೆಷಲಿ ಮಟನ್ ತಿನ್ನೋರು ತುಂಬಾ ಜನ ಇರ್ತಾರೆ. ಸೊ ಮಟನ್ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ತುಂಬಾ ಇನ್ಕ್ರೀಸ್ ಆಗುತ್ತೆ. ಅಂಡ್ ಅದರಿಂದ ಆಗಿರ್ಬೋದು, ಜಂಕ್ ಫುಡ್ ಇಂದ ಆಗಿರ್ಬೋದು, ಅಥವಾ ಸ್ಟ್ರೆಸ್, ಆಮೇಲೆ ಒಬೇಸಿಟಿಯಿಂದ ಆಗಿರ್ಬೋದು, ಇನ್ನೊಂದು ಹೆರಿಡಿಟ್ರಿಯಿಂದನೂ ಬರುತ್ತೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಲ್ಕೋಹಾಲ್ ಯಾರ್ಯಾರು ಕನ್ಸ್ಯೂಮ್ ಮಾಡ್ತಿದಾರೋ ಅವ್ರೆಲ್ಲಾರ್ಗು ಫ್ಯಾಟಿ ಲಿವರ್ ಅಟ್ಲೀಸ್ಟ್ 30% ಇದ್ದೇ ಇರುತ್ತೆ. ಸೊ ಇಂಥವ್ರು ನ್ಯೂಟ್ರಿಲಿವರ್ ತಗೋಬಹುದು. ನ್ಯೂಟ್ರಿಲಿವರ್ ಅಲ್ಲಿ ಏನೇನ್ ಅಂಶಗಳಿದೆ ಅಂದ್ರೆ ಫಸ್ಟ್ ಬಂದ್ಬಿಟ್ಟು ಕುಟ್ಕಿ ಮತ್ತೆ ಕಳ್ಮೇಗ್. ಕುಟ್ಕಿ ಮತ್ತೆ ಕಳ್ಮೇಗ್ ಏನಿದೆ ಇದು ಒಂದು ಕಹಿ ಆಗಿರೋಂತ ಬೇರು. ಇದು ಲಿವರ್ ಅಲ್ಲಿ ಈ ಫ್ಯಾಟಿ ಆಸಿಡ್ಸ್ ಅಥವಾ ಫ್ಯಾಟಿ ಲಿವರ್ ಏನಂತಾರೆ ಅದನ್ನ ಕಮ್ಮಿ ಮಾಡಕ್ ಹೆಲ್ಪ್ ಮಾಡುತ್ತೆ ಅಥವಾ ಎನ್ಸೈಮ್ಸ್ ನ ಕಮ್ಮಿ ಮಾಡುತ್ತೆ.
ಬುಯಿ ಆಮ್ಲ ಅಂತಂದ್ರೆ, ಆಮ್ಲ ಅಂತಂದ್ರೆ ನೆಲ್ಲಿಕಾಯಿ, ಬುಯಿ ಆಮ್ಲ ನೆಲ್ಲಿಕಾಯಲ್ಲೇ ಒಂದು ತರಹದ ಒಂದು ನೆಲ್ಲಿಕಾಯಿ ಅಂತ ಹೇಳ್ಬೋದು. ಬುಯಿ ಆಮ್ಲ ಅಂದ್ರೆ ಒಂದ್ ತರದ ನೆಲ್ಲಿಕಾಯಿ, ಒಂದ್ ಸ್ಪೀಸೀಸ್ದು. ಅಂಡ್ ನೆಲ್ಲಿಕಾಯಿ ಎಂದುಕೊಳ್ಳೋದು ಎಲ್ಲರಿಗೂ ಗೊತ್ತು, ಪಿತ್ತ ಕಮ್ಮಿ ಮಾಡಕ್ಕೆ. ಸೊ ಪಿತ್ತ ಎಲ್ಲಿರುತ್ತೆ? ಲಿವರ್ ಅಲ್ಲಿ ಇರುತ್ತೆ. ಸೊ ಬುಯಿ ಆಮ್ಲ ಏನ್ ಮಾಡುತ್ತೆ? ಲಿವರ್ ಅಲ್ಲಿ ಪಿತ್ತದ ಅಂಶನ ಕಮ್ಮಿ ಮಾಡುತ್ತೆ. ಸೊ ಕಳ್ಮೆ ಕುಟ್ಕಿ ಏನ್ ಮಾಡುತ್ತೆ? ಎನ್ಸೈಮ್ಸ್ ನ ಬ್ಯಾಲೆನ್ಸ್ ಮಾಡುತ್ತೆ. ಅಂಡ್ ಬುಯಿ ಆಮ್ಲ ಏನ್ ಮಾಡುತ್ತೆ? ಪಿತ್ತನ ಕಂಟ್ರೋಲ್ ಮಾಡುತ್ತೆ. ಸೊ ಇದು ಪಿತ್ತ ಯಾರ್ಯಾರಿಗೆ ಜಾಸ್ತಿ ಇದೆ ಅವ್ರಿಗೂ ಇದು ಒಂಥರ ಇಂಡೈರೆಕ್ಟ್ ಇಂಡಿಕೇಶನ್ ದಟ್ ಲಿವರ್ ಚೂರು ಹಾಳಾಗಿದೆ ಅಂತ, ಅಥವಾ ಲಿವರ್ ಹೆಲ್ತ್ ಏನಿದೆ ಅದು ಸ್ವಲ್ಪ ಕಮ್ಮಿ ಆಗಿದೆ ಅಂತ. ಸೊ ಅವರು ತಗೋದು ನ್ಯೂಟ್ರಿಲಿವರು ಕೂಡ 15 ಡೇಸ್ ಬರುತ್ತೆ, 1 ಬಾಕ್ಸ್, ಬೆಳಗ್ಗೆ ಒಂದು ಸಂಜೆ ಒಂದು ಟ್ಯಾಬ್ಲೆಟ್ ತಗೊಳ್ಳೋದು. ಅಂಡ್ ಇದನ್ನು 2 ಬಾಕ್ಸ್ ಮಾಡ್ಬೋದು, 1 ಕೋರ್ಸ್ ಅಂತ ಅಂದ್ರೆ. ಬಟ್ ತುಂಬಾ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿರೋರೆಲ್ಲ ನನ್ನ ಸಜೆಷನ್ ಪ್ರಕಾರ ಅಟ್ಲೀಸ್ಟ್ 2 ಮಂತ್ಸ್ ತಗೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಈಸಿ ಡಿಟಾಕ್ಸ್. ಈಸಿ ಡಿಟಾಕ್ಸ್ ಏನು ಅಂತ ಅಂದ್ರೆ, ಈ ಊಟದಲ್ಲಿ ಉಪ್ಪಿನಕಾಯಿ ಇದ್ದಂಗೆ. ಉಪ್ಪಿನಕಾಯಿ ಎಂದಕ್ಕೆ ಅಂತಂದ್ರೆ, ಫಸ್ಟ್ ಉಪ್ಪು ಅಥವಾ ಉಪ್ಪಿನಕಾಯಿ ಏನೇ ಒಂದು ನ್ಯಾಚುರಮೋರ್ ಪ್ರಾಡಕ್ಟ್ ತಗೋಬೇಕು ಅಂದ್ರೂ ಎಲ್ಲದಕ್ಕಿಂತ ಮುಂಚೆ ಈಸಿ ಡಿಟಾಕ್ಸ್ ತಗೋಬೇಕು. ಎಂದಕ್ಕೆ ಅಂತಂದ್ರೆ, ಈಸಿ ಡಿಟಾಕ್ಸ್ ಹೆಸರಲ್ಲೇ ಇದೆ, ಈಸಿಯಾಗಿ ಟಾಕ್ಸಿನ್ಸ್ ಟಾಕ್ಸಿನ್ಸ್ ಅಂದ್ರೆ ಕೆಟ್ಟ ಅಂಶ ಅಥವಾ ನಾವು ಬಿಸಾಕುವಂತ ಅಂಶ. ಟಾಕ್ಸಿನ್ ಅಂದ್ರೆ ಡಿ ಅಂತ ಅಂದ್ರೆ ತೆಗಿಯುವಂಥದ್ದು. ಡಿಟಾಕ್ಸಿನ್ ಅಂತ ಅಂದ್ರೆ ಈಸಿಯಾಗಿ ನಮ್ ಬಾಡಿಯಲ್ಲಿ ಇರುವಂತ ಕಸನ ತೆಗೆದು ಹಾಕುವಂತ ಒಂದು ಟ್ಯಾಬ್ಲೆಟ್ ಏನಿದೆ ಅದು ಈಸಿ ಡಿಟಾಕ್ಸ್. ಅಂಡ್ ಊಟದಲ್ಲಿ ಉಪ್ಪಿನಕಾಯಿ ಅಂತ ಎಂದಕ್ಕೆ ಹೇಳಿದೆ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನೀವು ಯಾರಿಗೇ ಒಬ್ರಿಗೆ ಒಂದು ನ್ಯಾಚುರಮೋರ್ ಪ್ರಾಡಕ್ಟ್ ಕೊಡ್ಬೇಕು ಅಂತ ಅಂದ್ರೆ ಅವ್ರಿಗೆ ಫಸ್ಟ್ ಸರ್ ಅಟ್ಲೀಸ್ಟ್ 1 ಕೋರ್ಸ್ ಈಸಿ ಡಿಟಾಕ್ಸ್ ನ ಯೂಸ್ ಮಾಡಿ. ಈಸಿ ಡಿಟಾಕ್ಸ್ ಅಂದ್ರೆ 15 ಡೇಸ್ ಬರುತ್ತೆ. ಅಂಡ್ ಒಬ್ಬೊಬ್ರು 7 ಡೇಸ್ ಆದ್ರೂ ಮಾಡ್ಬೋದು, ಅಥವಾ 15 ಡೇಸ್ ಮಾಡೋದ್ರಿಂದ ತುಂಬಾ ಬೆಸ್ಟ್ ರಿಸಲ್ಟ್. ಅಂಡ್ ಈಸಿ ಡಿಟಾಕ್ಸ್ ತಗೊಳ್ಬೇಕಾದ್ರೆ ನಾನು ಪ್ರಾಕ್ಟಿಕಲಿ ನೋಡಿರೋಂಥದ್ದು, ಮೋಷನ್ ತುಂಬಾ ಜಾಸ್ತಿ ಆಗೋದು, ಲೂಸ್ ಮೋಷನ್ಸ್ ಆಗೋಂಥ ಚಾನ್ಸಸ್ ಇದೆ. ಯಾಕಂದ್ರೆ ತುಂಬಾ ಜಂಕ್ ಫುಡ್ ತಿಂದಿರ್ತೀವಿ ಅಥವಾ ತುಂಬಾ ಅನ್ಹೆಲ್ದಿ ಫುಡ್ ತಿಂದಿರ್ತೀವಿ. ಸೊ ಈಸಿ ಡಿಟಾಕ್ಸ್ ಕ್ಲೀನ್ ಮಾಡುತ್ತೆ. ಸೊ ಒಂದಷ್ಟು ಜನ ನಂಗೆ ಕಾಲು ಮಾಡಿದೀರಾ, ಈಸಿ ಡಿಟಾಕ್ಸ್ ತಗೊಂಡ್ಬಿಟ್ವಿ, ಹಿಂಗ ಆಗ್ತಿದೆ ನನ್ಗೆ ಇವಾಗ ಏನ್ ಮಾಡೋದು ಅಂತ. ಭಯ ಆಗೋವಂಥದ್ದು ಏನಿಲ್ಲ, ಬಾಡಿ ಕ್ಲೀನ್ ಆಗ್ತಿದೆ ಅನ್ಕೊಂಡು ಖುಷಿ ಪಡಿ. ಈಸಿ ಡಿಟಾಕ್ಸ್ ಅಲ್ಲಿ ಏನೇನಿದೆ ಅಂತ ನೋಡೋಣ. ಸೆನ್ನ ಏನಿದೆ ಇದು ಅಗೇನ್ ಬೇರು ನಮ್ದೇನೆ, ಅದು ಡೈಜೆಷನ್ ನ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಆಮ್ಲಾಕಿನೂ ಒಂದು ಹರ್ಬಲ್ ಪ್ರಾಡಕ್ಟ್. ಆಮ್ಲಾಕಿ ಏನಿದೆ ಸಾಫ್ಟ್ ಬಬಲ್ ಮೂವ್ಮೆಂಟ್, ಅಂದ್ರೆ ಕಾನ್ಸ್ಟಿಪೇಷನ್ ಯಾರಿಗಿರುತ್ತೆ, ಮುಕ್ಕಿರ್ದು ಮೋಷನ್ಗೆ ಹೋಗುವಂಥದ್ದು, ಅಥವಾ ಹೋಗಿ ಎಷ್ಟೊತ್ತೋ ಕಾಯ್ದಾದ್ಮೇಲೆ ಮೋಷನ್ ಬರೋ ಅಂಥದ್ದು, ಅಥವಾ ನೀರ್ ಚೆನ್ನಾಗಿ ಕುಡಿಬೇಕು, ಅಥವಾ ಒಬ್ಬೊಬ್ರಿಗೆ ಏನಿರುತ್ತೆ ಬಿಸಿನೀರ್ ಕುಡ್ದಾಗೆ ನನಗೆ ಮೋಷನ್ ಆಗೋದು, ಈ ತರ ಎಲ್ಲ ಏನಿರುತ್ತೆ ಅವರಿಗೆ ಆಮ್ಲಾಕಿ ಏನ್ ಮಾಡುತ್ತೆ, ಈಸಿಯಾಗಿ ಮೋಷನ್ ಹೋಗೋಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಈಸಿಯಾಗಿ ಮೋಷನ್ ಏನಕ್ಕೆ ಹೋಗ್ಬೇಕು ಅಂದ್ರೆ, ನೀವು ಜಾಸ್ತಿ ಸ್ಟ್ರೆಸ್ ಹಾಕೋದ್ರಿಂದ ನಿಮ್ಗೆ ಇಂಟೆಸ್ಟೈನ್ ಅಥವಾ ಕರಳು ಏನಿದೆ ಅಲ್ಲಿ ಜಾಸ್ತಿ ಸ್ಟ್ರೆಸ್ ಬಿದ್ದಿ ಅದು ಸ್ಕ್ವೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಮೋಷನ್ ಯಾವಾಗ್ಲೂ ಈಸಿಯಾಗಿ ಹೋಗ್ಬೇಕು. ಅಂಡ್ ಆಮ್ಲಾಕಿ ಅದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಹರಿತಾಕಿ ಏನು ಅಂತಂದ್ರೆ, ಆಗ್ಲೇ ಹೇಳ್ದಂಗೆ ಡಿಟಾಕ್ಸ್, ಕಸನೆಲ್ಲ ಈಚೆ ಹೊಡ್ಸಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಪ್ರತಿಯೊಬ್ರು ಈಸಿ ಡಿಟಾಕ್ಸ್ ನ ಅಟ್ಲೀಸ್ಟ್ 1 ಕೋರ್ಸ್ ಮಾಡಿ, ನಿಮ್ಗೂ ಎಫೆಕ್ಟ್ ಗೊತ್ತಾಗುತ್ತೆ. ಅಂಡ್ ಯಾರಿಗಾದ್ರೂ ಇವಾಗ ಶುಗರ್ ಇರೋರ್ಗೆ, ಯಾರಿಗಾದ್ರೂ ನೀವು ಅಥವಾ ವುಮೆನ್ಗೆನೆ ಯಾರಿಗಾದ್ರೂ ನೀವು ನ್ಯಾಚುರಮೋರ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಈಸಿ ಡಿಟಾಕ್ಸ್ ಫಸ್ಟ್ ಕೊಡಿ. ಯಾಕಂದ್ರೆ ಅವರು ಮುಂಚೆ ಏನೇನ್ ತಿಂದಿರ್ತಾರೆ ಅಥವಾ ಹೇಗೆ ಅವ್ರ ಲೈಫ್ ಸ್ಟೈಲ್ ಇರುತ್ತೆ ಗೊತ್ತಿರಲ್ಲ. ಸೊ ಈಸಿ ಡಿಟಾಕ್ಸ್ ತಗೊಂಡಾಗ ಎಲ್ಲ ಕ್ಲೀನ್ ಆಗಿ ಒಂದು ಹೊಸ ಸ್ಟಾರ್ಟ್ ಆಗುತ್ತೆ. ಹೊಸ ಸ್ಟಾರ್ಟ್ ಆದ್ಮೇಲೆ ನ್ಯಾಚುರಮೋರ್ ಪ್ರಾಡಕ್ಟ್ಸ್ ತಗೊಂಡ್ರೆ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ಸ್ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಐ ಕೇರ್ ಹೆಸರಲ್ಲೇ ಇದೆ, ಕಣ್ಣುಗಳಿಗೋಸ್ಕರ ಅಂತ ಮಾಡಿರುವಂತ ಪ್ರಾಡಕ್ಟ್. ಏನಕ್ಕೆ ಕಣ್ಣಿಗೆ ಬಂತು ಇವಾಗ ಅಂತ ಅಂತೀರಾ? ಇವಾಗ ಸುಮ್ಮನೆ ಈಚೆ ಹೋದ್ರೆ 5 ವರ್ಷದ ಮಕ್ಳುನು ಕನ್ನಡಕ ಹಾಕೊಂಡಿರ್ತಾರೆ. ಕನ್ನಡಕ ಅವ್ರು ಹಾಕೊಳ್ಳೋದು ಇಸ್ ಫಸ್ಟ್ ಥಿಂಗ್, ಒಂದ್ ಪ್ರಾಬ್ಲಮ್. ಕನ್ನಡಕ ಹಾಕೊಂಡಿರ್ತಾರೆ, ಪವರ್ ಹಾಳಾಗಿರುತ್ತೆ, ಇದೆಲ್ಲ. ನೆಕ್ಸ್ಟ್ ಏನು ಅಂದ್ರೆ, ಇವಾಗ ನೀವುನು ಮುಂಚೆ ಬಂದು ಫಿಸಿಕಲ್ ಮೀಟಿಂಗ್ಸ್ ಅಟೆಂಡ್ ಮಾಡ್ತಿದ್ರಿ, ಆಮೇಲೆ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಮಾತಾಡ್ತಿದ್ವಿ. ಬಟ್ ಇವಾಗ ನೀವುನು ಅಟ್ಲೀಸ್ಟ್ ದಿನಕ್ಕೆ 1 ಕಡೆ ಆದ್ರೂ ವಿಡಿಯೋ ಕಾಲ್ ಮಾಡಿರ್ತೀರಾ, ಝೂಮ್ ಮೀಟಿಂಗ್ ನಡೆಸಿರ್ತೀರಾ. ಸೊ ಏನಾಗ್ತಿದೆ, ಸ್ಕ್ರೀನ್ ಟೈಮಿಂಗ್ ಕಣ್ಣಿಗೆ ಜಾಸ್ತಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಆಮೇಲೆ ವಾಟ್ಸ್ಆಪ್, ಇದನ್ನೆಲ್ಲ ನೋಡಕ್ ಅಟ್ಲೀಸ್ಟ್ ದಿನದಲ್ಲಿ 2 ಅವರ್ ಮೊಬೈಲ್ ಇಟ್ಕೋತೀವ, ಅಟ್ಲೀಸ್ಟ್ 1 ಅವರ್ ಆದ್ರೂ ಇಟ್ಕೊಂಡೇ ಇಟ್ಕೋತೀವಿ. ಅದಲ್ಲದೆ ಆಫೀಸ್ ಕೆಲಸ ಅಂತ 1 ಅವರ್ ಇಟ್ಕೋತೀವಿ.
ಅಂತ ಅಂದ್ರೂ ಕಣ್ಣಿಗೆ ಜಾಸ್ತಿ ಸ್ಟ್ರೇನ್ ಆಗ್ತಾ ಇರುತ್ತೆ. ಬರೀ ಮೊಬೈಲು ಲ್ಯಾಪ್ಟಾಪ್ ಎಲ್ಲ ಟಿವಿ ನೋಡ್ತೀವಿ, ಆಮೇಲೆ ಓದೋದ್ರಿಂದನೂ ಚಿಕ್ಕ ಚಿಕ್ಕ ಅಕ್ಷರ ಓದೋದ್ರಿಂದ ಇವಾಗ ಅಲ್ದೇದ್ರು ಆನ್ ಅ ಲಾರ್ಜರ್ ಸ್ಕೇಲ್ ಏನು ಒಂದ್ 10 ವರ್ಷಕ್ಕೆ ಡೈಲಿ ನ್ಯೂಸ್ ಪೇಪರ್ ಓದೋದ್ರಿಂದನೂ ಕಣ್ಣಿಗೆ ಸ್ಟ್ರೇನ್ ಆಗುತ್ತೆ. ಅಂಡ್ ಈ ಸ್ಟ್ರೇನು ಒಬ್ಬೊಬ್ರಿಗೆ ಸ್ಪೆಕ್ಸ್ ತರಿಸುತ್ತೆ, ಒಬ್ಬೊಬ್ರಿಗೆ ಪರ್ಮನೆಂಟ್ ಆಗಿ ಏನೋ ಡ್ಯಾಮೇಜ್ ಮಾಡುತ್ತೆ, ಒಬ್ಬೊಬ್ರಿಗೆ ಲೇಸರ್ ಟ್ರೀಟ್ಮೆಂಟ್ ಹೇಳ್ತಾರೆ ಡಾಕ್ಟರ್ಸ್. ಸೊ ಇದು ಈ ತರ ಸ್ಟ್ರೆಸ್ ಅನ್ನ ಕಣ್ಣಿಗಾಗೋದನ್ನ ರೆಡ್ಯೂಸ್ ಮಾಡಕ್ಕೇನೆ ಐ ಕೇರ್ ಬಂದಿರೋದು. ಅಂಡ್ ಇದು ಇವಾಗ ಏನಕ್ಕೆ ತುಂಬಾ ಪ್ರೈಮ್ ಅಲ್ಲಿ ಈ ಟೈಮಲ್ಲಿ ಬಿಟ್ರು ಅಂದ್ರೆ ವರ್ಕ್ ಫ್ರಮ್ ಹೋಮ್ ಅನ್ನೋದು ಜಾಸ್ತಿ ಆಗ್ಬಿಟ್ಟು ಎಲ್ಲಾರು ನೀವು ಸುಮ್ಮನೆ ಹೋದ್ರು ಸಾಫ್ಟ್ವೇರ್ ಅವರು ಪಾಪ ಮುಂಚೆ 8 ಅವರ್ ಕೆಲಸ ಮಾಡ್ತಿದ್ದವ್ರು ಇವಾಗ 10 ರಿಂದ 11 ಅವರ್ ಕೂತ್ಕೊಂಡು ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡ್ತಿದ್ದಾರೆ. ಅದಲ್ಲದೆ ಟಿವಿ ಕಂಪ್ಯೂಟರ್ ಅಂತ ಮಕ್ಳುಗಳು ಜಾಸ್ತಿ ಮನೇಲೇ ಇರ್ತಾರೆ. ಏನ್ ಮಾಡೋದು, ಇರೋ ಅಷ್ಟು ಟೈಮ್ ಕ್ಲಾಸ್ಗಳನ್ನ ಹೋಗಿ ಸ್ಕೂಲಲ್ಲಿ ಕೂತ್ಕೊಂಡು ಕ್ಲಾಸ್ ಮ್ಯಾಮ್ ನೋಡ್ತಾ ಇದ್ರು, ಇವಾಗ ಅದನ್ನು ಕಂಪ್ಯೂಟರ್ ಅಲ್ಲಿ ನಡೀತಿದೆ. ಸೊ ಎಲ್ಲಾರ್ಗು ಕಣ್ಣೇನಿದೆ ಸ್ಟ್ರೆಸ್ ಆಗ್ತಾ ಇದೆ. ಸೊ ಯಾರ್ಯಾರಿಗೆ ಕಣ್ಣು ನೋವು ಬರ್ತಿದೆ ನನಗೆ ಅಥವಾ ತಲೆನೋವು ಬರ್ತಿದೆ, ಒಂದ್ ಅರ್ಧ ಗಂಟೆ ಟಿವಿ ನೋಡಿದ ತಕ್ಷಣನೇ ಯಾರ್ಯಾರಿಗೆ ತಲೆನೋವು ಬರ್ತಿದ್ಯೋ ಅವ್ರಿಗೆಲ್ಲಾರ್ಗು ಇಂಡೈರೆಕ್ಟ್ ಆಗಿ ಕಣ್ಣು ಹೇಳ್ತಿದೆ ದಟ್ ಸ್ಟ್ರೆಸ್ ಆಗ್ತಿದೀನಿ ನಾನು ಅಂತ. ಸೊ ಇವರೆಲ್ಲಾರು ಒಂದ್ ಕೋರ್ಸ್ ಆಫ್ ಐ ಕೇರ್ ಏನಿದೆ ಅದನ್ನ ತಗೋಬೇಕು. ಅಗೇನ್ ನಾ ಹೇಳ್ದಂಗೆ ಒಂದ್ ಬಾಕ್ಸ್ ಅಲ್ಲಿ 30 ಕ್ಯಾಪ್ಸ್ಯೂಲ್ಸ್ ಇರುತ್ತೆ, ಬೆಳಗ್ಗೆ ಒಂದು ಸಂಜೆ ಒಂದು ತಗೋಬಹುದು. ಯಾರ್ಯಾರ ಪವರ್ ಇರುತ್ತೆ ಅವ್ರು ಅಟ್ಲೀಸ್ಟ್ 2 months ತಗೊಳ್ಳೋದ್ರಿಂದ ಪವರ್ ಅಲ್ಲಿ ರಿಡಕ್ಷನ್ ಅಥವಾ ಪವರ್ ಕಮ್ಮಿ ಆಗೋದು ಇರುತ್ತೆ. ಇವಾಗ ಒಬ್ಬೊಬ್ರಿಗೆ 2.5 ಎಲ್ಲ ಇರುತ್ತೆ, ಒಬ್ಬೊಬ್ರಿಗೆ 1.5 ಇರುತ್ತೆ. ಸೊ 2 months ಕಂಟಿನ್ಯೂಸ್ ಆಗಿ ಅವ್ರು ತಗೊಂಡ್ರೆ ಅಟ್ಲೀಸ್ಟ್ 2.5 ಇರೋರಿಗೆ 1.75 ಅಷ್ಟು ರಿಡಕ್ಷನ್ ಆಗುತ್ತೆ. ಸೊ ಐ ಕೇರ್ ಅಲ್ಲಿ ಏನಿದೆ, ಮೊರಿಂಗಾ ಏನಿದೆ ಕಣ್ಣದು ಮೇಲ್ಗಡೆ ಪದರ ಏನಿದೆ ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ. ಏನ್ರಿಂದ ಪ್ರೊಟೆಕ್ಟ್ ಮಾಡುತ್ತೆ, ಪ್ರತಿಯೊಬ್ರು ಮೊಬೈಲ್ ನೋಡಿದಾಗ ರೇಡಿಯೇಷನ್ ಬರ್ತಿರುತ್ತೆ ಲೈಟ್. ಅಂಡ್ ಇವಾಗ ಬರ್ತಿರೋ LED ಲೈಟ್ಸ್ ಕೂಡ ರೇಡಿಯೇಟ್ ಮಾಡ್ತಾ ಇರುತ್ತೆ. ಸುಮ್ನೆ ನೀವು ಮನೇಲಿ ನಾನು ಮೊಬೈಲ್ ಯೂಸ್ ಮಾಡಲ್ಲ ಏನು ಮಾಡಲ್ಲ ಅಂದ್ರೂ ಕನ್ನಡಕ ಇದೆ ಅಂತ ಅನ್ಕೋಬಹುದು. ನೀವು ಮನೆಯಲ್ಲಿ 6 ಗಂಟೆ ಆಗಿದ ತಕ್ಷಣ ಲೈಟ್ ಆನ್ ಮಾಡಿದ್ರೆ ಆ ಲೈಟ್ ಅಲ್ಲೂ ರೇಡಿಯೇಷನ್ ಇರುತ್ತೆ. ಅದು ಎಲ್ಲೋ ಒಂದ್ ಕಡೆ ನಿಮ್ ಕಣ್ಣಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇರುತ್ತೆ ಅಥವಾ ಸ್ಟ್ರೆಸ್ ಮಾಡ್ತಾ ಇರುತ್ತೆ. ಸೊ ಮೊರಿಂಗಾ ಏನಿದೆ ಆ ಲೈಟ್ ಅಥವಾ ರೇಡಿಯೇಷನ್ ಇಂದ ಕಣ್ಣನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅಥವಾ ಡಸ್ಟ್ ಏನಿದೆ ಈಚೆ ಸುತ್ತಾಡ್ಬೇಕಾದ್ರೆ ಧೂಳ್ ಬಂದು ಕೂತ್ಕೊಳ್ಳೋದು ಕಣ್ಣಲ್ಲಿ, ಅದೆಲ್ಲ ಅದರಿಂದ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಲ್ಯೂಟಿನ್ ಏನು ಅಂತಂದ್ರೆ ವಿಷನ್. ಒಬ್ಬೊಬ್ರಿಗೆ ಒಂದ್ ಅರ್ಧ ಗಂಟೆ ಏನನ್ನೋ ನೋಡಿದ್ರೆ ಅದಾಗಿದ ತಕ್ಷಣ ಸಡನ್ ಆಗಿ ಅದನ್ನ ಬಿಟ್ಟು ಬೇರೆದನ್ನ ನೋಡಿದ್ರೆ ಎಲ್ಲ ಬ್ಲರ್ ಆಗಿ ಕಾಣಿಸೋದು ಅಥವಾ ದೂರದ್ ಕಾಣಿಸ್ದೇ ಇರೋದು ಎಲ್ಲೋ ನಿಂತ್ಕೊಂಡು ನೋಡಿದ್ರೆ, ಆಮೇಲೆ ಚಿಕ್ಕ ಚಿಕ್ಕ ಅಕ್ಷರ ಕಾಣಿಸ್ತಾ ಇರೋದು, ಇದೆಲ್ಲ ಏನಿದೆ ಅದನ್ನ ಸಾಲ್ವ್ ಮಾಡಕ್ಕೆ ಲ್ಯೂಟಿನ್ ಇದೆ. ಅದಾದ್ಮೇಲೆ ಬಂದ್ಬಿಟ್ಟು ಜಿಯಾತಿನ್ ಇದೆ. ಜಿಯಾತಿನ್ ಏನು ಅಂತಂದ್ರೆ ಸ್ಟ್ರೆಸ್, ಕಣ್ಣಲ್ಲಿ ಏನ್ ಸ್ಟ್ರೆಸ್ ಇದೆ ಅದನ್ನ ರೆಡ್ಯೂಸ್ ಮಾಡಕ್ಕೆ. ಆಮೇಲೆ ಒಬ್ಬೊಬ್ರಿಗೆ ಕಣ್ಣು ಊದ್ಕೊಳ್ಳುತ್ತೆ, ಅಂದ್ರೆ ಎವಿಡೆಂಟ್ ಆಗಿ ಊದ್ಕೊಳ್ಳಲ್ಲ ಬಟ್ ಜಾಸ್ತಿ ಸ್ಟ್ರೇನ್ ಆಗೋದ್ರಿಂದ ಒಂಚೂರು ದಪ್ಪ ಆಗಿ ಅವ್ರಿಗೆ ಕಣ್ಣು ಈ ಪಾರ್ಟ್ ಎಲ್ಲ ನೋವು ಕಾಣಿಸ್ಕೊತಾ ಇರುತ್ತೆ, ಐಬ್ರೋಸ್ ಕೆಳಗಿನ ಪಾರ್ಟ್. ಸೊ ಆ ತರ ಪ್ರಾಬ್ಲಮ್ ಏನು ಸ್ಟ್ರೇನ್ ಇದೆ ಅದನ್ನೆಲ್ಲ ರೆಡ್ಯೂಸ್ ಮಾಡಕ್ಕೆ ಅಥವಾ ಕಣ್ಣಿಗೆ ರಿಲ್ಯಾಕ್ಸೇಷನ್ ಕೊಡಕ್ಕೆ ಅಂತ ಜಿಯಾಕ್ಸ್ಟಿನ್ ಇದೆ. ನೆಕ್ಸ್ಟ್ ವಿಮೆನ್ ವೆಲ್ನೆಸ್ ಹೆಸರಲ್ಲೇ ಇರೋ ತರ ವಿಮೆನ್ಗೆ ಅಂತ ಮಾಡಿರೋಂತ ಒಂದು ಟ್ಯಾಬ್ಲೆಟ್. ಏನಕ್ಕೆ ವಿಮೆನ್ಸ್ಗೆ ಅಂತ ಹೇಳ್ತೀನಿ. ನನಗೆ ಪ್ರಾಬಬ್ಲಿ 1 month ಇಂದ ಅಟ್ಲೀಸ್ಟ್ ಒಂದು 20 ಜನ ಅಸ್ಮಿತಾ ಲೀಡರ್ಸ್ ಏನಿದ್ದಾರೆ ಕಾಲ್ ಮಾಡಿದ್ದಾರೆ ದಟ್ ನನಗೆ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಇನ್ನೊಂದು ನನಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇದೆ, PCOD ಇದೆ, PCOS ಇದೆ, ಆಮೇಲೆ ಒಂದಷ್ಟು ಜನ ನಂಗೆ ಸಡನ್ ಆಗಿ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ, ಆಮೇಲೆ ಡಾರ್ಕ್ ಸರ್ಕಲ್ಸ್ ಆಗೋಕ್ ಶುರು ಆಗಿದೆ. ಇದೆಲ್ಲ ಏನಿದೆ ವಿಮೆನ್ಗೆ ಸ್ಟ್ರೆಸ್ ಇಂದಾನೇ ಬರುವಂತ ಪ್ರಾಬ್ಲಮ್ಸ್. ಅಂಡ್ ನೀವು ಸುಮ್ಮನೆ ನೋಡ್ತಾ ಇದ್ರು ಗೊತ್ತಾಗುತ್ತೆ ನಿಮ್ ಸುತ್ತಮುತ್ತ ಇರೋ ಏನು ಲೀಡರ್ಸ್ ಅಥವಾ ಅಸ್ಮಿತಾನ ನೋಡ್ತಿದ್ರೆ ಹೌದು ಇವರಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗುತ್ತೆ. ಹೆಂಗೆ ಅಂತ ಹೇಳ್ತೇನೆ, ಯಾವ್ದೋ ಒಂದು ಏರಿಯಾಲ್ ಮಾತ್ರ ಕೂದಲು ಕಮ್ಮಿಯಾಗಿ ಕಾಣಿಸೋದು. ಆಮೇಲೆ ನೀವು ಲೇಡೀಸ್ ನ ನೋಡ್ತಿದ್ರೆ ಅಂದ್ರೆ ಇವಾಗ ಚಿಕ್ಕ ವಯಸ್ಸಲ್ಲಿ ಅಂದ್ರೆ 22 ವರ್ಷದಲ್ಲಿ ನೋಡಿದಾಗ ಅವ್ರ ಬಾಡಿ ಕ್ಲೀನ್ ಆಗಿರುತ್ತೆ. ಬಟ್ ಏಜ್ ಆಗ್ತಾ ಆಗ್ತಾ ಏನಿದೆ ಲೋವರ್ ಬೆಲ್ಲಿ ಅಥವಾ ಹೊಟ್ಟೆಯ ಕೆಳಗಿನ ಅಂಶ ಏನಿದೆ ಅದು ತುಂಬಾನೇ ದಪ್ಪ ಆಗೋಗುತ್ತೆ. ಎಲ್ಲಾರ್ಗು ಆಗಿರುತ್ತೆ, ಇನ್ಕ್ಲೂಡಿಂಗ್ ನಮ್ಮ ಮಮ್ಮಿಗೂ ಆಗಿದೆ. ಸೊ ಇದೇನಾಗುತ್ತೆ, ಇದೆಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ಮೆನ್ಸ್ಟುರೇಷನ್ ಕ್ಲೀನ್ ಆಗಿ ಆಗದೆ ಇರೋದ್ರಿಂದ ಅಥವಾ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗದೆ ಇರೋದ್ರಿಂದ ಆಗೋವಂತ ಪ್ರಾಬ್ಲಮ್. ಅಂಡ್ ಇದೆಲ್ಲ ಮುಂಚೆ ಆದ್ರೂ ವಯಸ್ಸಾದ್ಮೇಲೆ ಬರ್ತಿತ್ತು. ಈಗಿನ ಕಾಲದವ್ರಿಗೆ ಅವ್ರ ಫುಡ್ ಹ್ಯಾಬಿಟ್ಸ್ ಮತ್ತೆ ಅವ್ರ ವರ್ಕಿಂಗ್ ಸ್ಟೈಲ್ ಅಥವಾ ಲೈಫ್ ಸ್ಟೈಲ್ ಇಂದ ಏನಾಗ್ತಿದೆ ತುಂಬಾ ಚಿಕ್ಕ ಏಜ್ ಇಂದಾನೇ ಶುರು ಆಗ್ತಿದೆ. ಅಂಡ್ ನನಗೆ 15 years ವರ್ಗೂ ಪ್ರಾಬ್ಲಮ್ ಇದೆ ಅಂತ ಕಾಲ್ ಬಂದಿದೆ. ಸೊ
ಸೊ ಅಂಥವ್ರಿಗೆ ವಿಮೆನ್ ವೆಲ್ನೆಸ್ ಏನಿದೆ ತುಂಬಾನೇ ಇಂಪಾರ್ಟೆಂಟ್ ಪ್ರಾಡಕ್ಟ್. ಅಂಡ್ ನ್ಯಾಚುರಾಮೋರ್ ಜೊತೆಗೆ ವಿಮೆನ್ ವೆಲ್ನೆಸ್ ಯಾರ್ಯಾರು ತಗೊಂಡಿದ್ದಾರೆ ಅವರೆಲ್ಲರಿಗೂ ಪಾಸಿಟಿವ್ ರಿಸಲ್ಟ್ಸ್ ಬಂದಿದೆ. ನನಗೆ ಕಾಲ್ ಮಾಡಿ ಅವ್ರು ಹೇಳಿದ್ದಾರೆ. ಸೊ ವಿಮೆನ್ ವೆಲ್ನೆಸ್ ನಲ್ಲಿ ಏನೇನಿದೆ, ಫಸ್ಟ್ ಬಂದ್ಬಿಟ್ಟು ಕಾಸ್ಟೇಟ್ರಿ ಏನಿದೆ ವಿಮೆನ್ಗೆ ಹಾರ್ಮೋನಲ್ ಫಂಕ್ಷನಿಂಗ್ ಅಥವಾ ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ನೋಡಿರ್ತೀರ ವಿಮೆನ್ ಏನಿದ್ದಾರೆ ತುಂಬಾ ಸೆನ್ಸಿಟಿವ್ ಅನ್ನೋದು ತುಂಬಾ ಕೇಕೆ ಆಗುವಂತ ಒಂದು ಮಾತು. ತುಂಬಾ ಬೇಗ ಅಳು ಬರುತ್ತೆ ನಮ್ಗೆ, ತುಂಬಾ ಬೇಗ ಕಿರ್ಚಾಡ್ತೀವಿ. ಅಮ್ಮ ಸುಮ್ನೆ ಖುಷಿಯಾಗೆ ಮಾತಾಡ್ತಿರ್ತಾರೆ, ಏನೋ ಒಂಚೂರು ಆ ಕಡೆ ಈ ಕಡೆ ಮಾತಾಡಿದ ತಕ್ಷಣ ಜೋರಾಗಿ ಕಿರ್ಚಾಡೋಕ್ ಶುರು ಮಾಡ್ಬಿಡ್ತಾರೆ. ಆಮೇಲೆ ಏನೋ ಒಂದ್ ಚಿಕ್ಕ ವಿಷಯಕ್ಕೆ ಏನೋ ಎತ್ತಿರ್ಲಿಲ್ಲ ಅಂದ್ರೂ ಬೇಗ ಅಳಕ್ ಶುರು ಮಾಡ್ಬಿಡೋದು, ಇದೆಲ್ಲ ಮಾಡ್ತಾರೆ. ಸೊ ಇದೆಲ್ಲ ಏನಿದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ. ನಾವು ಪ್ರತಿಯೊಬ್ರು ಫೀಮೇಲ್ ಅಲ್ಲಿ ಏನಿದೆ ಈಸ್ಟ್ರೋಜನ್ ಅನ್ನೋ ಒಂದು ಹಾರ್ಮೋನ್ ಇರುತ್ತೆ. ಇದು ಏನಾಗುತ್ತೆ ಮೆನ್ಸ್ಟುರೇಷನ್ಗೆ ತುಂಬಾನೇ ಸಪೋರ್ಟಿವ್ ಆಗಿರುವಂತ ಒಂದು ಹಾರ್ಮೋನ್. ಸೊ ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ಹುಡುಗಿರು ಅಥವಾ ಹೆಂಗಸರಿಗೆ ಏನಿದೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ತುಂಬಾ ಸೆನ್ಸಿಟಿವ್ ಆಗೋದು, ಚಿಟ್ ಆಗೋದು, ಆಮೇಲೆ ಎಲ್ಲರ ಮೇಲೂ ಸಿಡುಕೋದು, ಇದೆಲ್ಲ ಮಾಡ್ತಿರ್ತಾರೆ. ಅಂಡ್ ಇದು ಒಳ್ಳೆ ಸೈನ್ ಅಲ್ಲ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾರಿಗೂ ಆಗ್ಬಾರ್ದು. ಏನಕ್ಕಾಗುತ್ತೆ, ಕರೆಕ್ಟ್ ಟೈಮ್ ಊಟ ಮಾಡಲ್ಲ. ಫಸ್ಟ್ ಮೇಜರ್ ಪ್ರಾಬ್ಲಮ್ ಹೆಂಗಸರಲ್ಲಿ ಟೈಮ್ ಊಟ ಮಾಡಲ್ಲ. ಸೆಕೆಂಡ್ ಥಿಂಗ್, ಎಲ್ಲಾನು ಬೇರೆಯವ್ರಿಗೋಸ್ಕರ ಮಾಡೋ ಅಭ್ಯಾಸ ಇರೋದ್ರಿಂದ ತಮಗ್ ತಾವೇನು ಮಾಡ್ಕೊಳಲ್ಲ. ಮಕ್ಳಿಗೆ ಮಾಡೋದು, ಗಂಡಂಗ್ ಮಾಡೋದು, ಮನೆಗ್ ಮಾಡೋದು, ಕ್ಲೀನಿಂಗ್ ಅದು ಇದು ನೋಡ್ಕೊಂಡು ಅವ್ರ ಹೆಲ್ತ್, ಅವ್ರ ರಿಲ್ಯಾಕ್ಸೇಷನ್ ಅಂತ ಏನು ತಗೊಳಲ್ಲ. ಅದಲ್ದೆ ಊಟದ ಹ್ಯಾಬಿಟ್ಸ್ ತಿಂತಾರೆ, ಬಟ್ ಹೆಲ್ದಿ ಫುಡ್ ತಿನ್ನಲ್ಲ. ಯಾಕಂದ್ರೆ ಮನೇಲೇ ಇರೋದ್ರಿಂದ ಅವ್ರು ಬೇಕಾಗಿರೋ ಅಡಿಗೆ ಮಾಡ್ಕೊಂಡು ಬಜ್ಜಿ ಬೋಂಡ ಅಥವಾ ಅನ್ನನೇ ಜಾಸ್ತಿ ಮಾಡ್ಕೊಂಡು ರುಚಿಯಾಗಿರೋದನ್ನ ಮಾಡಿ ತಿಂದಿ ಏನಾಗುತ್ತೆ, ಬಾಡಿ ಇಂಬ್ಯಾಲೆನ್ಸ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಇದರಿಂದಾನೇ ಎಲ್ಲಾರ್ಗು ಥೈರಾಯ್ಡ್ ಪ್ರಾಬ್ಲಮ್ಸ್, PCOS, PCOD ಇದೆಲ್ಲ ಶುರು ಆಗ್ತಿರೋದು. ಅಂಡ್ ಚಾಸ್ಟೇಟ್ರಿ ಏನಿದೆ ಈ ಹಾರ್ಮೋನ್ ನ ಬ್ಯಾಲೆನ್ಸ್ ಮಾಡಕ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಶತಾವರಿ ಏನಿದೆ ಅದು ಮೆನ್ಸ್ಟುರೇಷನ್ಗೆ ಅಂತಾನೆ. ನೀವು ಸುಮ್ನೆ ಯಾವ್ದಾದ್ರು ಮೆನ್ಸ್ಟ್ರಲ್ ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಿದ್ರೆ ಶತಾವರಿ ಇದೆ ಅಂತ ಇಷ್ಟೊಂದ್ಸತಿ ಕೇಳಿರ್ತೀರಾ. ಇದು ಮೆನ್ಸ್ಟ್ರಲ್ ಹೆಲ್ತ್ಗೆ ಅಂತಾನೆ ಯೂಸ್ ಮಾಡುವಂತ ಒಂದು ಬೇರು, ಇನ್ನೇನು ಅಲ್ಲ, ಬೇರೆನೆ ಇದು. ಅಂಡ್ ಮೆನ್ಸ್ಟ್ರಲ್ ಹೆಲ್ತ್ ಏನು ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ಯಾವ್ದೋ ಒಂದು ಪೀರಿಯಡ್ ಅಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ. ಲೈಕ್ 4 ತಿಂಗಳಿಗೆ ಒಂದ್ಸತಿ ಆಗೋದು ಅಥವಾ 45 ದಿನ ಬಿಟ್ಕೊಂಡಾಗೋದು. ಅಂಡ್ ಒಬ್ಬೊಬ್ರು ಏನಾಗಿರುತ್ತೆ, ಇವತ್ತಾದ್ರೆ 10 ದಿನ ಬ್ಲೀಡಿಂಗ್ ಆಗೋದು, ಇದೆಲ್ಲ ಪ್ರಾಬ್ಲಮ್ ಇರುತ್ತೆ. ಇದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಅಥವಾ ಕ್ಲೀನ್ ಮಾಡಕ್ಕೆ ಅಥವಾ ಸರಿ ಮಾಡಕ್ಕೆ ಶತಾವರಿ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಅಶೋಕ ಏನಕ್ಕೆ ಅಂತ ಅಂದ್ರೆ ಮಹಿಳೆಯರಿಗೆ ಏನಿದೆ ಮಸಲ್ ಸ್ಟ್ರಾಂಗ್ ಇರಲ್ಲ. ಲೈಕ್ ನೀವ್ ಸುಮ್ನೆ ನೋಡಿದ್ರೆ 60 kg ಇರೋ ಒಬ್ರು ಫಿಮೇಲ್ಗೂ 60 kg ಇರೋ ಒಬ್ರು ಮೇಲ್ಗೂ ನೋಡಿದಾಗ 60 kg ಇರೋ ಮೇಲ್ ಸಣ್ಣಗ್ ಕಾಣಿಸ್ತಾರೆ, ಬಟ್ 60 kg ಇರೋ ಫಿಮೇಲ್ ದಪ್ಪ ಕಾಣಿಸ್ತಾರೆ. ಯಾಕಂದ್ರೆ 60 kg ಏನಿದೆ ಮಹಿಳೆಯಲ್ಲಿ ಅದು ಮಸಲ್ ಇರಲ್ಲ, ಫ್ಯಾಟ್ ಇರುತ್ತೆ. ಅಂಡ್ ಇದು ನಿಮ್ಗೆ ಯಾವ್ದೇ ತರದ್ ಸ್ಟ್ರೆಂತ್ ಕೊಡಲ್ಲ. ಸೊ ಅಶೋಕ ಏನಿದೆ ಇದೂನು ಬೇರೆನೆ. ಅಶೋಕ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂದ್ರೆ ನಿಮ್ಗೂ ಗೊತ್ತು, ಅಶೋಕ ವಾಸ್ ಅ ಗ್ರೇಟ್ ವಾರಿಯರ್ ಅಂತ. ಅವ್ರ ತರ ಶಕ್ತಿ ಬರುತ್ತೆ ಅಂತ ಆ ಬೇರ್ಗೆನೆ ಅಶೋಕ ಅಂತ ಹೆಸರಿಟ್ಟಿದ್ದಾರೆ. ಸೊ ಅಶೋಕ ಏನಿದೆ ಮಸಲ್ ಸ್ಟ್ರೆಂತ್ ನ ಇಂಪ್ರೂವ್ ಮಾಡಕ್ ಹೆಲ್ಪ್ ಮಾಡುತ್ತೆ. ವಿಮೆನ್ ವೆಲ್ನೆಸ್ ಎಲ್ಲರೂ ತಗೋಬೇಕು. ಅಸ್ಮಿತಾ ಲೀಡರ್ಸ್ಗೂ ನಾನು ಹೇಳ್ತಿರೋದು, ಅಟ್ಲೀಸ್ಟ್ 1 ಕೋರ್ಸ್ ಮಾಡಿ. ಯಾಕಂದ್ರೆ ಇವತ್ತಲ್ಲ ಅಂದ್ರೂ ಅಟ್ಲೀಸ್ಟ್ 10 ವರ್ಷ ಆದ್ಮೇಲೆ ಎಲ್ಲಾರ್ಗು ಮೆನ್ಸ್ಟುರೇಷನ್ ಅಥವಾ ಈ PCOD ಇದು ಥೈರಾಯ್ಡ್ ಏನಿದೆ ಇದು ರಿಲೇಟೆಡ್ ಪ್ರಾಬ್ಲಮ್ ಬಂದೇ ಬರುತ್ತೆ ಅಥವಾ ಕಾಣಿಸ್ಕೊಳ್ಳುತ್ತೆ. ಸೊ ಅದನ್ನ ಮುಂದೆ ಎಲ್ಲೋ ಹೋಗಿ ಅವಾಗ ಡಾಕ್ಟರ್ ಹತ್ರ ಅಲ್ಲಿಯೋ ಬದಲು ಇವಾಗ್ಲೇ ತಗೊಂಡು ಇವಾಗ್ಲೇ ಸರಿ ಮಾಡ್ಕೊಳ್ಳೋದು ಒಳ್ಳೇದು. ಅಂಡ್ ಯಾರಾದ್ರೂ ಬಂದು ನಿಮ್ಗೆ ನನಗೆ ಈ ತರ ಪ್ರಾಬ್ಲಮ್ ಅಥವಾ ಇಷ್ಟು ನಾನು ಹೇಳಿದ ಕ್ಯಾಟಗರಿ ಏನಿದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಹೇರ್ ಲಾಸ್ ಅಂತ ಎಲ್ಲ ಹೇಳ್ಕೊಂಡ್ಬಂದ್ರೆ ಅವ್ರಿಗೆ ವಿಮೆನ್ ವೆಲ್ನೆಸ್ ನ ಡೌಟ್ ಇಲ್ದಂಗೆ ಕೊಡಿ. ಬೆಳಗ್ಗೆ ಸಂಜೆ ಒಂದೊಂದು ಟ್ಯಾಬ್ಲೆಟ್ ತಗೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇಮ್ಯೂನ್ ಪ್ಲಸ್ ಆಬ್ವಿಯಸ್ಲಿ ಈಗಂತೂ ಪ್ರೈಮ್. ಎಲ್ಲಾರು ಇಮ್ಯುನಿಟಿ ಹಿಂದೆನೆ ಸುತ್ತಾ ಇದ್ದಾರೆ. ಎಲ್ಲಾರ್ಗು ಇಮ್ಯುನಿಟಿ ಬೇಕು, ಇಮ್ಯುನಿಟಿ ಇನ್ಕ್ರೀಸ್ ಮಾಡುತ್ತೆ. ಪತಾಂಜಲಿ ಇನ್ನೊಂದು ಯಾವ್ದೋ ಎಕ್ಸೆಟ್ರಾ ಎಷ್ಟೊಂದು ಪ್ರಾಡಕ್ಟ್ಸ್ ಬಂದಿದೆ ಇಮ್ಯುನಿಟಿ ಬೂಸ್ಟರ್ ಅಂತ. ಸೊ ನ್ಯಾಚುರಾಮೋರ್ ಏನಿದೆ ಇಮ್ಯೂನ್ ಪ್ಲಸ್ ನ ಲಾಂಚ್ ಮಾಡಿದೆ. ಆಸ್ ಇಟ್ ಇಸ್ ಹೌದು, ಕೋವಿಡ್ ಇರೋದ್ರಿಂದನೂ ಇಮ್ಯುನಿಟಿ ಇಂಪ್ರೂವ್ ಮಾಡೋದು ತುಂಬಾ ಒಳ್ಳೇದು. ಅದಲ್ಲದೆ ಇಮ್ಯುನಿಟಿ ಏನೂ ಇಲ್ಲ, ರೋಗ ನಿರೋಧಕ ಶಕ್ತಿ. ಯಾರ್ಯಾರು ತುಂಬಾ ಬೇಗ ಶೀತ ಹಿಡಿಯೋದು ಅಥವಾ ಜ್ವರ ಬರೋದು ಆ ತರ ಎಲ್ಲ ಇರುತ್ತೆ, ಅವ್ರಿಗೆ ಇಮ್ಯೂನ್ ಪ್ಲಸ್ ನ ಕಣ್ಮುಚ್ಕೊಂಡು ಕೊಡ್ಬೋದು. ಹೆಂಗಸರು ಗಂಡಸರು ಆ ತರ ಎಲ್ಲ ಏನಿಲ್ಲ, ಯಾರು ಬೇಕಾದ್ರೂ ತಗೋಬಹುದು ಟ್ಯಾಬ್ಲೆಟ್ಸ್ ನ. ಅಂಡ್
ಹೆಸರಲ್ಲೇ ಇರೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಇಮ್ಯುನಿಟಿ ಬೂಸ್ಟ್ ಮಾಡೋದು ಅಂದ್ರೆ ಹೆಲ್ದಿ ಮೆಟಮಾಲಿಸಮ್ ಅಂದ್ರೆ ಊಟ ತಿಂದದು ಕ್ಲೀನಾಗಿ ಜೀರ್ಣ ಆಗೋದು, ಆಮೇಲೆ ಏನು ಆಲಸ್ಯ ಇಲ್ಲದೆ ಇರೋದು, ಲೇಸಿನೆಸ್ ಇಲ್ಲದೆ ಇರೋದು, ಆಮೇಲೆ ರೋಗ ನಿರೋಧಕ ಶಕ್ತಿ ಇನ್ಕ್ರೀಸ್ ಮಾಡೋದು, ಆಮೇಲೆ ಫಿಸಿಕಲ್ ಸ್ಟ್ರೆಂತ್ ಏನಿದೆ ಅದನ್ನ ಮಾಡೋದು. ಮತ್ತೆ ಒಬ್ಬೊಬ್ರಿಗೆ ಏನಿರುತ್ತೆ, ಶೀತ ಬಂದ್ರೇನೆ ಹೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗುವಂತವ್ರು ಇದ್ದಾರೆ, ಅಷ್ಟು ಸೂಕ್ಷ್ಮವಾಗಿರೋರು. ಆ ತರ ಏನಿದೆ ಅದನ್ನೆಲ್ಲ ಇನ್ಕ್ರೀಸ್ ಮಾಡಕ್ಕೆ ಪವರ್ನ ಅಥವಾ ಅದ್ರ ಅಗೇನ್ಸ್ಟ್ ಬಾಡಿನ ರೆಡಿ ಮಾಡಕ್ಕೆ ಇಮ್ಯೂನ್ ಪ್ಲಸ್ ಇರೋದು. ಇಮ್ಯೂನ್ ಪ್ಲಸ್ ಅಲ್ಲಿ ತುಳಸಿ ಇದೆ. ತುಳಸಿ ಎಲ್ಲಾರ್ಗೂ ಗೊತ್ತಿರೋ ಹಾಗೆ ತುಂಬಾ ಒಳ್ಳೆ ಗಿಡ. ಅದ್ರ ಎಲೆಯಲ್ಲಿ ಏನಿದೆ ರೋಗ ನಿರೋಧಕ ಶಕ್ತಿ ತುಂಬಾನೇ ಇದೆ. ಮುಂಚೆಯಿಂದನೂ ಹೇಳ್ತಾ ಇದ್ದಾರೆ ತುಳಸಿನ 2 ಅಗದ್ರೆ ಡೈಲಿ ತುಂಬಾ ಒಳ್ಳೇದು ಅಂತ. ಸೊ ಹಂಗೆ ತುಳಸಿ ಇದೆ. ನೆಕ್ಸ್ಟ್ ಗಿಲೋಯಿ ಏನಿದೆ ಅದು ಕಾರ್ಡಿಯೋವಾಸ್ಕ್ಯುಲರ್ ಮಸಲ್ ಅಂದ್ರೆ ಹಾರ್ಟ್ ಹತ್ರ ಮಸಲ್ ಏನಿದೆ ಅದನ್ನ ಫಂಕ್ಷನಿಂಗ್ ಅನ್ನ ಕ್ಲೀನ್ ಆಗಿ ಮಾಡುತ್ತೆ. ಅಂಡ್ ಮಸಲ್ ಸುತ್ತ ಫ್ಯಾಟ್ ಕೂತ್ಕೊಂಡ್ರೆ ಅದು ಕೆಟ್ಟದು ಹಾರ್ಟ್ ಹತ್ರ. ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಕ್ಕೆ ಇರೋಂತ ಒಂದು ಪ್ರಾಡಕ್ಟ್ ಇಮ್ಯೂನ್ ಪ್ಲಸ್. ನೆಕ್ಸ್ಟ್ ಡಿಸ್ಟ್ರೆಸ್ ಅಗೇನ್ ಎಲ್ಲಾರು ತಗೋಬೇಕಾಗಿರೋಂತ ಒಂದು ಪ್ರಾಡಕ್ಟ್. ನಾ ಆಗ್ಲೇ ಹೇಳ್ದಂಗೆ ಎಲ್ಲಾರ್ಗು ಸ್ಟ್ರೆಸ್ ಅನ್ನೋದಿದೆ. ಒಬ್ಬೊಬ್ರು ಈಚೆ ಹೋಗಿ ಕೆಲಸ ಮಾಡಿ ಬರೋರಿಗೆ ಅದ್ರ ಸ್ಟ್ರೆಸ್ ಇರುತ್ತೆ. ಮನೇಲೆ ಕೂತ್ಕೊಂಡು ಎಲ್ಲಾರ್ನು ಮ್ಯಾನೇಜ್ ಮಾಡೋರ್ಗೆ ಮನೇಲಿ ಮ್ಯಾನೇಜ್ ಮಾಡೋ ಸ್ಟ್ರೆಸ್ ಇರುತ್ತೆ. ಅಂಡ್ ಇವಾಗಂತೂ ಕಾಂಪಿಟೇಷನ್ ಅಂತ ಒಂದು ಸ್ಟ್ರೆಸ್ ಬಂದಿದೆ. ಅದಲ್ಲದೆ ಲೈಫ್ ಅಲ್ಲಿ ಏನಾಗ್ತೀವಿ ಅನ್ನೋ ಸ್ಟ್ರೆಸ್, ಓದ್ತೀವಿ ಅನ್ನೋ ಸ್ಟ್ರೆಸ್. ಸೊ ಯಾರ್ಯಾರಿಗೆ ಸ್ಟ್ರೆಸ್ ಅಂಡ್ ಸ್ಟ್ರೆಸ್ ಇಂದ ಫಾರ್ ಎಕ್ಸಾಂಪಲ್ ರಾತ್ರಿ ಹೊತ್ತು ಒಬ್ಬೊಬ್ರಿಗೆ ನಿದ್ದೆ ಬರಲ್ಲ ಕ್ಲೀನಾಗಿ ಹೇಳ್ತಾರೆ, ಅವಾಗೆಲ್ಲ ಮಲಗ್ತಿದ್ದೆ ಇವಾಗ ಆತರ ನಿದ್ದೆನೆ ಬರಲ್ಲ, ಡೀಪ್ ಸ್ಲೀಪ್ ಅನ್ನೋದು ಆಗೋದೇ ಇಲ್ಲ ಅಂತ. ಸೊ ಡೀಪ್ ಸ್ಲೀಪ್ ಆಗದೆ ಇದ್ರೆ ತುಂಬಾ ಪ್ರಾಬ್ಲಮ್ಸ್ ಲೀಡ್ ಆಗುತ್ತೆ ಆನ್ ಅ ಲಾಂಗ್ ರನ್. ಅಂದ್ರೆ 1-2 ತಿಂಗಳು ನೀವು ಈ ನಿದ್ದೆ ಬರದೇ ಇರೋದನ್ನ ಹಂಗೆ ಬಿಟ್ಕೊಂಡು ಹೋದ್ರೆ ಅದೇನಾಗುತ್ತೆ, ಡೀಪ್ ಇನ್ಸೈಡ್ ಎಲ್ಲೋ ಒಂದ್ ಕಡೆ ರಿಸಲ್ಟ್ ಆಗಿ BP, ಶುಗರ್ ಆತರ ಬೇರೆ ಇದಕ್ಕೆ ಜಂಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಟ್ರೆಸ್ ಆಗದೆ ಡೈಲಿ ಅಟ್ಲೀಸ್ಟ್ 6 hours ಏನಿದೆ ಅದು ಗಾಢವಾದ ನಿದ್ದೆ ಬರೋದ್ ಬೇಕಾಗಿದೆ. ಅದಲ್ಲದೆ ಈಗಿನ ಕಾಲದವರು ಮೊಬೈಲ್ ಯೂಸ್ ಮಾಡ್ಕೊಂಡು ರಾತ್ರಿ 2 ಗಂಟೆಗೆ 3 ಗಂಟೆಗೆ ಮಲ್ಗೋ ಅಂತ ಅಭ್ಯಾಸ ಇರೋರು ಇದ್ದಾರೆ. ಅದು ತಪ್ಪು ಅಭ್ಯಾಸ. ಅಂಡ್ ಕೇಳಿದ್ರೆ ನಮಗ್ ನಿದ್ದೆ ಬರ್ಲಿಲ್ಲ ಅದಕ್ಕೆ ಯೂಸ್ ಮಾಡ್ತಿದೀವಿ ಅಂತ ಅಂತಾರೆ. ಸೊ ಅಂತವ್ರು ಎಲ್ಲಾರು ಡಿಸ್ಟ್ರೆಸ್ ಯೂಸ್ ಮಾಡ್ಬೇಕು. ಅದಲ್ಲದೆ ಗಂಡಸರಲ್ಲೂ ಬಾಲ್ನೆಸ್ ಎಲ್ಲ ಕಾಣಿಸ್ಕೊಳಕ್ ಶುರು ಆಗುತ್ತೆ ಸಡನ್ ಆಗಿ. ಇದೆಲ್ಲ ಏನಕ್ಕೆ ಅಂದ್ರೆ ಸ್ಟ್ರೆಸ್ ಇಂದಾನೆ, ಅಥವಾ ಡೈಲಿ ಹಸಲ್ ಏನಿದೆ ಅಥವಾ ಲೈಫಲ್ಲಿ ಏನೋ ಒಂದು ಪ್ರಾಬ್ಲಮ್ ನಡೀತಿದೆ ಅಂದ್ರೂ ಸ್ಟ್ರೆಸ್ ಬಂದೇ ಬರುತ್ತೆ. ಅಂಡ್ ಅಂತ ಟೈಮಲ್ಲಿ ಡಿಸ್ಟ್ರೆಸ್ ಅಟ್ಲೀಸ್ಟ್ 1 time ಮಾಡ್ಬೇಕು ಕೋರ್ಸ್ನ. ಅಂಡ್ 30 tablets ಇರುತ್ತೆ. 1 month ಮಾಡೋದ್ರಿಂದ ಅಥವಾ 2 months ಮಾಡೋದ್ರಿಂದ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಅಟ್ಲೀಸ್ಟ್ 1 month ಮಾಡೋಕ್ಕಾಗ್ಲಿಲ್ಲ ಅಂದ್ರೆ 15 days ಮಾಡಿದ್ರು ಕೂಡ ನಿಮ್ಗೆ ರಿಸಲ್ಟ್ಸ್ ಕಾಣಿಸ್ಕೊಳ್ಳುತ್ತೆ. ಅಂಡ್ ಎಲ್ಲಾರು 1 course ಮಾಡೋದು ತುಂಬಾನೇ ಒಳ್ಳೇದು. ಡಿಸ್ಟ್ರೆಸ್ ಅಲ್ಲಿ ಅಗೇನ್ ಬ್ರಾಹ್ಮಿ ಇದೆ. ಬ್ರಾಹ್ಮಿ ಏನಕ್ಕೆ ಅಂತಂದ್ರೆ ಬ್ರೈನ್ ಡೆವಲಪ್ಮೆಂಟ್ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಬ್ರೈನ್ಗೆ ಸ್ಟ್ರೆಸ್ ಬೀಳೋದ್ರಿಂದ ಎಲ್ಲೋ ಒಂದ್ ಕಡೆ ಬ್ರೈನ್ ಡ್ಯಾಮೇಜ್ ಆಗಕ್ ಶುರು ಆಗೋಗುತ್ತೆ, ಅದು ಕೆಟ್ಟ ಸೂಚನೆ. ಸೊ ಬ್ರಾಹ್ಮಿ ಏನ್ ಮಾಡುತ್ತೆ, ಅದನ್ನ ಮತ್ತೆ ಡೆವಲಪ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ ಜಟಮನ್ಸಿ ಅಂತ ಇದನ್ನು ಏನು ಬೇರಿದೆ, ಅದು ಸ್ಲೀಪಿಂಗ್ ನ ಹೆಲ್ಪ್ ಮಾಡಕ್ಕೆ ಇದ್ ಮಾಡುತ್ತೆ, ಫಿಕ್ಸ್ ಮಾಡಕ್ಕೆ. ಯಾರಿಗೆ ಇವಾಗ ಡೈಲಿ 8 ಗಂಟೆ ಅಥವಾ 9 ಗಂಟೆ ಹಂಗೆ ಮಲಗಿ ಬೆಳಗಿನ ಜಾವ 5 ಗಂಟೆಗೆ ಎದ್ದೋಳೋ ಅಂತ ಅಭ್ಯಾಸ ಇರುತ್ತೋ ಅವ್ರಿಗೆ ಅಕಸ್ಮಾತ್ ನಿದ್ದೆ ಬರ್ದೇ ಇರೋ ಅಂತ ಪ್ರಾಬ್ಲಮ್ ಎಲ್ಲ ಇದೆ, ಅದನ್ನ ಫಿಕ್ಸ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಅಂದ್ರೆ ಡೈಲಿ ನಿಮ್ಗೆ ಇಷ್ಟರಿಂದ ಇಷ್ಟೊತ್ತು ನಿದ್ದೆ ಬರುತ್ತೆ ಅನ್ನೋ ಅಂತ ಒಂದು ಗ್ಯಾರಂಟಿನ ಈ ಬೇರು ಕೊಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೆಲಾಥನಿನ್ ಏನಿರುತ್ತೆ ಅದು ಅನ್ನೆಸೆಸರಿ ಕ್ಲಟರ್ ಅಂತಂದ್ರೆ ಸುಮ್ನೆ ಮಧ್ಯರಾತ್ರಿ ಎಚ್ಚರ ಆಗ್ಬಿಡ್ತು, ನನಗೆ 2 ಗಂಟೆಗೆ ಎಚ್ಚರ ಆಯ್ತು 5 ಗಂಟೆ ತನಕ ನಿದ್ದೆನೆ ಬರ್ಲಿಲ್ಲ ಅಂತ ಅಂತೀವಿ. ಅದೆಲ್ಲ ಏನಿದೆ ಅದು ಕ್ಲಟ್ ಅಂದ್ರೆ ಕಟ್ ಮಾಡೋದು ನಿದ್ದೆನ, ಗಾಢವಾದ ನಿದ್ದೆನ ಮಧ್ಯದಲ್ಲಿ ಹಂಗಂಗೆ ಬಂದ್ ಏನಕ್ಕೆ ಎಚ್ಚರ ಆಗ್ತೀವಿ ಅಂತಾನು ಗೊತ್ತಿರಲ್ಲ, ಎಚ್ಚರ ಆಗೋಗುತ್ತೆ. ಸೊ ಅದನ್ನೆಲ್ಲ ಕಮ್ಮಿ ಮಾಡುತ್ತೆ ಆ ತರ ಪ್ರಾಬ್ಲಮ್ಸ್ನ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಒಳ್ಳೆ ಕನಸು ಏನಿದೆ ಅದು ಎಲ್ಲರಿಗೂ ಬರಬೇಕು. ಸೊ ಕಾಗ್ನಿಷನ್ ಅಂದ್ರೆ ಇಮ್ಯಾಜಿನೇಷನ್ ನ ಇಂಪ್ರೂವೈಸ್ ಮಾಡಕ್ಕೆ ಡಿಸ್ಟ್ರೆಸ್ ಟ್ಯಾಬ್ಲೆಟ್ ಏನಿದೆ ಹೆಲ್ಪ್ ಮಾಡುತ್ತೆ. ಡಿಸ್ಟ್ರೆಸ್ ಟ್ಯಾಬ್ಲೆಟ್ ಕೂಡ ಬೆಳಗ್ಗೆ ಸಂಜೆ ತಗೋಬೇಕು. ಅಟ್ಲೀಸ್ಟ್ 1 course ಮಾಡೋದ್ರಿಂದ ಎಲ್ಲಾರ್ಗು ಒಳ್ಳೇದು. ಬಟ್ ಯಾರಿಗೆ ಆಕ್ಚುಲ್ ಆಗಿ ಸ್ಟ್ರೆಸ್ ಪ್ರಾಬ್ಲಮ್ ಇದೆಯೋ ಅವರೆಲ್ಲ ಮಿನಿಮಮ್ 1 month ಮಾಡ್ಲೇಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಗಟ್ ಹೆಲ್ತ್. ಅಗೇನ್ ಗಟ್ ಅಂತ ಅಂದ್ರೆ ಏನು ಇಲ್ಲ, ಹೊಟ್ಟೆ ಮತ್ತೆ ಕರಳು ಅಥವಾ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ ಅದನ್ನ ಗಟ್ ಅಂತ ಕರೀತಾರೆ. ಗಟ್ ಹೆಲ್ತ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಗಟ್ ಏನಿದೆ ಅಥವಾ ನಿಮ್ಮ ಹೊಟ್ಟೆ ಭಾಗ ಅಥವಾ ನಿಮ್ಮ ಆಹಾರ ಆರ್ಗನ್ಸ್ ಏನಿದೆ
ಅದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಯುನೋ ಆರ್ಗನ್. ಏನಕ್ಕೆ ಅಂದ್ರೆ ಡೇ ಟು ಡೇ ಬೇಸಿಸ್ ಅಲ್ಲಿ ಇದು ಕ್ಲೀನ್ ಆಗಿ ಫಂಕ್ಷನ್ ಮಾಡ್ಲಿಲ್ಲ ಅಂತ ಅಂದ್ರೆ ಬಾಡಿಗೆ ಖಂಡಿತ ಪ್ರಾಬ್ಲಮ್ಸ್ ಬರುತ್ತೆ. ಏನಕ್ಕೆ ಅಂದ್ರೆ ಡೈಲಿ 3 ಹೊತ್ತು ಊಟ ಮಾಡ್ತೀವಿ, ಆ ಊಟ ಕ್ಲೀನ್ ಆಗಿ ಡೈಜೆಸ್ಟ್ ಆಗ್ಲಿಲ್ಲ ಅನ್ಕೊಳ್ಳಿ, ಒಂದು ಮೋಷನಲ್ ಪ್ರಾಬ್ಲಮ್ ಆಗುತ್ತೆ, ಹೌದು. ಬಟ್ ಡೈಜೆಷನ್ ಆಗ್ಲಿಲ್ಲ ಅಂತ ಅಂದ್ರೆ ನಮಗ್ ಬೇಕಾಗಿರೋ ಅಂತ ಒಂದು ಅಷ್ಟು ಪೌಷ್ಟಿಕಾಂಶಗಳು ನಮ್ಮ ಬಾಡಿಗೆ ಹೋಗಲ್ಲ. ಸೊ ತಿಂದ್ರೂ ವೇಸ್ಟ್. ಅಕಸ್ಮಾತ್ ಆಗಿ ಬಾಡಿ ಏನಾದ್ರೂ ಬರೀ ಕೆಟ್ಟದನ್ನೇ ಅಬ್ಸರ್ವ್ ಮಾಡೋ ಅಂತ ಒಂದು ಬೆಳವಣಿಗೆ ಮಾಡ್ಕೊಂಡ್ಬಿಟ್ರೆ ತಿಂದಿದ್ದೆಲ್ಲ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಫ್ಯಾಟ್ ಬರೋದ್ರಿಂದ ಬೊಜ್ಜಿನಾಂಶ ಜಾಸ್ತಿ ಆಗಿ ಬಾಡಿ ಆಕ್ವರ್ಡ್ ಆಗಿ ಗ್ರೋ ಆಗೋದು ಅದೆಲ್ಲ ಶುರು ಆಗುತ್ತೆ. ಸೊ ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ನಮ್ಮ ಹೊಟ್ಟೆ ಮತ್ತೆ ಕರಳು ಏನಿದೆ ಅದನ್ನ ಕ್ಲೀನ್ ಆಗಿ ಮೇಂಟೈನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಅಂಡ್ ಅದನ್ನ ಹೆಲ್ಪ್ ಮಾಡಕ್ಕೆ ಅಂತ ಮಾಡಿರುವಂತ ಒಂದು ಪ್ರಾಡಕ್ಟೇ ಗಟ್ ಹೆಲ್ತ್. ನಾನು ಆಗ್ಲೇ ಹೇಳಿದೆ ಗಟ್ ಹೆಲ್ತ್ ಅಲ್ಲಿ ಫಸ್ಟ್ ಆಫ್ ಆಲ್ ಪ್ರಿಬಯೋಟಿಕ್ಸ್ ಅಂಡ್ ಪ್ರೋಬಯೋಟಿಕ್ಸ್ ಇದೆ. ಪ್ರಿಬಯೋಟಿಕ್ಸ್ ಅಂಡ್ ಪ್ರೋಬಯೋಟಿಕ್ಸ್ ಏನು ಅಂತಂದ್ರೆ ಒಂದು ಗುಡ್ ಬ್ಯಾಕ್ಟೀರಿಯಾ ಇದೇನ್ ಮಾಡುತ್ತೆ ಅಂದ್ರೆ ಹೊಟ್ಟೆನ ಕ್ಲೀನ್ ಆಗಿ ಇಟ್ಕೊಳಕ್ ಹೆಲ್ಪ್ ಮಾಡುತ್ತೆ ಮತ್ತೆ ಹೆಲ್ದಿಯಾಗಿ ಇಟ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಏನಕ್ಕೆ ಅಂತ ಅಂದ್ರೆ ಯಾರಿಗೆ ಜಾಸ್ತಿ ಈ ಆಯಿಲಿ ಐಟಮ್ಸ್ ಎಲ್ಲ ತಿನ್ನೋ ಅಭ್ಯಾಸ ಇರುತ್ತೋ ಅದ್ರದ್ದು ಜಿಡ್ಡೇನಿರುತ್ತೆ ಅದು ಹೊಟ್ಟೆಯಲ್ಲಿ ಒಂದು ಲೇಯರ್ ಆಗಿ ಫಾರ್ಮ್ ಆಗ್ತಾ ಹೋಗುತ್ತೆ. ಅದನ್ನೆಲ್ಲ ಈ ಗುಡ್ ಬ್ಯಾಕ್ಟೀರಿಯಾ ಕ್ಲೀನ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಹೊಟ್ಟೆಯಲ್ಲಿ ಟೇಪ್ ವರ್ಮ್ ಹುಳ, ಜಂತುಳ ಅಂತ ಅಂತಾರಲ್ಲ, ಜಂತುಳನ ಟೇಪ್ ವರ್ಮ್ ಅಂತಾರೆ. ಜಂತುಳ ಬೆಳ್ಕೊಂಡ್ಬಿಟ್ರಂತೂ ಅದು ತಪ್ಪು. ಪ್ರಿಬಯೋಟಿಕ್ಸ್ ಪ್ರೋಬಯೋಟಿಕ್ಸ್ ಏನ್ ಮಾಡುತ್ತೆ, ಜಂತುಳ ಕ್ಲೀನ್ ಮಾಡಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಯಾರ್ಯಾರಿಗೆ ಇದು ಹೊಟ್ಟೆಲ್ ಹುಳ ಇದೆ ಅಂತ ಎಲ್ಲ ಫೀಲ್ ಆಗುತ್ತೋ ಅಥವಾ ಯಾರ್ಯಾರಿಗೆ ಅನ್ನಿಸ್ತಿದ್ಯೋ, ಅಂದ್ರೆ ಇವಾಗ ಸಡನ್ ಆಗಿ ತಿಂದಿದ್ದೆಲ್ಲ ಮೋಷನ್ ಅಲ್ಲಿ ಹೋಗ್ತಿದೆ, ತುಂಬಾ ವೀಕ್ ಆಗಿರ್ತಾರೆ, ಅವ್ರಿಗೆಲ್ಲ 100% ಜಂತುಳದ ಪ್ರಾಬ್ಲಮ್ ಇರುತ್ತೆ ಅಂತ ಅರ್ಥ. ಅವರೆಲ್ಲ ಗಟ್ ಹೆಲ್ತ್ ತಗೊಳ್ಳೋದ್ರಿಂದ ಅವ್ರಿಗೆ ಒಳಗಡೆ ಕ್ಲೀನ್ ಆಗಿ ಸಿಸ್ಟಮ್ ರೆಡಿ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನ್ಯೂಟ್ರಿ ಹಾರ್ಟ್ ಅಗೇನ್ ತುಂಬಾ ಇಂಪಾರ್ಟೆಂಟ್ ಅಂಡ್ ಒನ್ ಆಫ್ ದಿ ಪ್ರೈಮ್ ಸೆಲ್ಲಿಂಗ್ ಪ್ರಾಡಕ್ಟ್ ಅಂತಾನೆ ಅನ್ಬೋದು. ಆಕ್ಚುಲ್ ಆಗಿ ಯಾಕೆ ಅಂತ ಹೇಳ್ತೀನಿ. ನೀವು ಸುಮ್ಮನೆ ಹೋಗಿ ರೆಕಾರ್ಡ್ಸ್ ತೆಗೆದ್ರೆ ಕರ್ನಾಟಕ ಅದು ಡೆತ್ ರೆಕಾರ್ಡ್ಸ್ ಆ ಥರ ಎಲ್ಲ, ಇವತ್ತು ಎಕ್ಸಾಂಪಲ್ ಹೇಳಿರೋದು ಅಟ್ಲೀಸ್ಟ್ 100 ಜನ ಸತ್ತಿದ್ದಾರೆ ಅಂತ ಅಂದ್ರೆ ಅದರಲ್ಲಿ 70 to 80% ಏನಿದೆ ಅಥವಾ 70 ರಿಂದ 80 ಜನ ಏನಿರ್ತಾರೆ ಅವರು ಹಾರ್ಟ್ ಅಟ್ಯಾಕ್ ಇಂದ ಸತ್ತಿರ್ತಾರೆ. ಹೌದು, ಅವ್ರಿಗೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ. ಅಂದ್ರೆ ಇವಾಗ ಕೊರೋನಾ ಬಂದವರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರೋರು ಉಂಟು, ಅಥವಾ ಬೋನ್ ಪ್ರಾಬ್ಲಮ್ ಇರೋರು ಅಥವಾ ಫ್ರಾಕ್ಚರ್ ಆಗಿರೋರು, ಅವರೆಲ್ಲ ಹಾರ್ಟ್ ಪ್ರಾಬ್ಲಮ್ ಇಂದ ಸತ್ತಿರ್ತಾರೆ. ಅಂಡ್ ಹಾರ್ಟ್ ಪ್ರಾಬ್ಲಮ್ ಒನ್ ಆಫ್ ದಿ ಮೇಜರ್ ಡಿಸ್ಅಡ್ವಾಂಟೇಜ್ ಹೇಳ್ತೀನಿ. ಹಾರ್ಟ್ ಪ್ರಾಬ್ಲಮ್ ಯಾರಿಗಿರುತ್ತೆ ಅವ್ರಿಗೆ ಸ್ಟ್ರೋಕ್ ಹೊಡೆಯೋ ಚಾನ್ಸಸ್ ತುಂಬಾ ಇರುತ್ತೆ. ಅಂಡ್ ಸ್ಟ್ರೋಕ್ ಹೊಡೆಯೋದ್ರಿಂದ ಅಗೇನ್ ಬಾಡಿ ಪ್ಯಾರಲೈಸ್ ಆಗೋದು ಅದೆಲ್ಲ ಪ್ರಾಬ್ಲಮ್ಸ್ ತುಂಬಾನೇ ಇದೆ. ಅಂಡ್ ಅದೆಲ್ಲ ಬೇಡದೇ ಇರೋ ಅಂತ ಒಂದು ಸ್ಥಿತಿ ಪ್ರತಿಯೊಬ್ಬರ ಲೈಫಲ್ಲಿ. ಸೊ ಹಾರ್ಟ್ ಹೆಲ್ತ್ ಏನಿದೆ, ಯಾರ್ಯಾರಿಗೆ ಅಟ್ಲೀಸ್ಟ್ ಅಬೌವ್ 35 ಇದ್ದಾರೆ ಅಥವಾ ಅಟ್ಲೀಸ್ಟ್ ಅಬೌವ್ 40 ಇದ್ದಾರೆ, ಅವರೆಲ್ಲರೂ ಒಂದ್ ಕೋರ್ಸ್ ಮಾಡೋದು ಇಂಪಾರ್ಟೆಂಟ್. ಯಾಕಂದ್ರೆ 35-40 ಇಯರ್ಸ್ ಕ್ರಾಸ್ ಆಗ್ತಿದ್ದಂಗೆ ಎಲ್ಲೋ ಒಂದ್ ಕಡೆ ಹೆಲ್ತ್ ಕುಗ್ತಾ ಹೋಗ್ತಾ ಇರುತ್ತೆ ಅಂಡ್ ನಮ್ಗೆ ಗೊತ್ತಾಗಿರಲ್ಲ. ಅಂಡ್ ಇದು ಕೆಟ್ಟದು ಅಂತ ಏನಿಲ್ಲ, ಅಥವಾ ಏನೋ ಕೆಟ್ಟ ಅಭ್ಯಾಸದಿಂದ ಬರುವಂತ ಪ್ರಾಬ್ಲಮ್ ಅಲ್ಲ. ನಾವು ತಿಂದಿರೋ ಊಟಗಳು ಅಥವಾ ಎಲ್ಲೋ ಒಂದ್ ಕಡೆ ನಾವು ತಗೊಂಡಿರೋ ಸ್ಟ್ರೆಸ್. ಯಾಕಂದ್ರೆ 25 to 30-40 ಇಯರ್ಸ್ ಏನಿದೆ ಅವಾಗ ಇಟ್ ಇಸ್ ಪ್ರೈಮ್ ಟೈಮ್. ಎಲ್ಲರೂ ಕರಿಯರ್ ಸೆಟಲ್ ಮಾಡ್ಕೋಬೇಕು, ಜಾಸ್ತಿ ದುಡಿಬೇಕು, ಜಾಸ್ತಿ ಅರ್ನ್ ಮಾಡ್ಬೇಕು ಅನ್ನೋ ಒಂದು ಆಸೆಯಿಂದ ತಮ್ಗೆ ಗೊತ್ತಿಲ್ಲದೆ ಜಾಸ್ತಿ ಸ್ಟ್ರೆಸ್ ತಗೊಳಕ್ ಶುರು ಮಾಡ್ಬಿಡ್ತಾರೆ. ಅಂಡ್ ಇದೆಲ್ಲ ಎಲ್ಲೋ ಒಂದ್ ಕಡೆ ಡೀಪ್ ಇನ್ಸೈಡ್ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ. ಅಂಡ್ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದು ಅಥವಾ ಊಟ ಕ್ಲೀನ್ ಆಗಿ ತಿಂದೇ ಇರೋದು ಟೈಮ್ಗೆ, ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾರ್ಯಾರಿಗಿದೆ ಅವ್ರಿಗೆಲ್ಲರಿಗೂ ಇಂಡೈರೆಕ್ಟ್ ಆಗಿ ಹಾರ್ಟ್ಗೆ ಹೊಡೆತ ಬೀಳ್ತಿದೆ ಅಂತ. ಇದಲ್ಲದೆ BP ಪ್ರಾಬ್ಲಮ್ ಇರೋರು, BP ಹೈ ಇರೋರು, ಇವರೆಲ್ಲರೂ ಹಾರ್ಟ್ ಪ್ರಾಬ್ಲಮ್ಗೆ ತುಂಬಾನೇ ಹತ್ರ ಇದ್ದಾರೆ ಅಂತ ಅರ್ಥ. ಅಂಡ್ ಇದರಿಂದ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಮೇಜರ್ ಪ್ರಾಬ್ಲಮ್ಸ್ನ ನಾವೇ ಕರ್ಕೋತಿದೀವಿ ಅಂತ ಇರುತ್ತೆ. ಅಂಡ್ ನಾಗ್ಲೇ ಹೇಳ್ದಂಗೆ ಡೆತ್ ರೇಟುನು ಹಾರ್ಟ್ ಪ್ರಾಬ್ಲಮ್ ಇಂದ ತುಂಬಾನೇ ಜಾಸ್ತಿ. ಆಕ್ಚುಲ್ ಆಗಿ ನಾವು ನೋಡಿದ್ರು 35-40 ಅಂಡ್ 45 ಇಯರ್ಸ್ ಅವ್ರು ಸತ್ತೋದ್ರು ಅಂತ ಬರುತ್ತೆ ನ್ಯೂಸ್. ಏನಾಯ್ತು ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗೋಯ್ತು, ಅದು ಇದು ಅಂತ ಬರುತ್ತೆ. ಸೊ ಇದೆಲ್ಲ ಅವಾಯ್ಡ್ ಮಾಡಕ್ಕೆ ಏನಿದೆ, ನ್ಯೂಟ್ರಿ ಹಾರ್ಟ್ ನ ಒಂದ್ ಕೋರ್ಸ್ ಆಫ್ಟರ್ 35 ಇಯರ್ಸ್ ಅಟ್ಲೀಸ್ಟ್ ಎಲ್ಲರೂ ಮಾಡಿ. ಒಂದ್ ಕೋರ್ಸ್ ಅಂತ ಅಂದ್ರೆ ನಾನು ಹೇಳ್ತಿರೋದು 1 ಮಂತ್ ತಗೊಳ್ಳಿ, ಬೆಳಗ್ಗೆ ಸಂಜೆ. ಏನೇನಿದೆ ಹಾರ್ಟ್ ಪ್ರಾಬ್ಲಮ್ ನ್ಯೂಟ್ರಿ ಹಾರ್ಟ್ ಅಲ್ಲಿ ಅಂದ್ರೆ ಅರ್ಜುನ ಏನು ಅಂತ ಅಂದ್ರೆ ಹಾರ್ಟ್ ಹೆಲ್ತ್ ಅಂದ್ರೆ ಪಂಪಿಂಗ್ ಇರುತ್ತಲ್ಲ, ಬ್ಲಡ್ ಪಂಪ್ ಮಾಡೋ ಸ್ಟ್ರೆಂತ್, ಅದನ್ನೆಲ್ಲ ಹೆಲ್ಪ್ ಮಾಡಕ್ಕೆ ಇಂಪ್ರೂವ್ ಮಾಡುತ್ತೆ ಅರ್ಜುನ. ನೆಕ್ಸ್ಟ್ ಬಂದ್ಬಿಟ್ಟು ಗ್ರೇಪ್
ಗ್ರೇಪ್ ಸೀಡ್ ಹೌದು, ನಿಮ್ಗೆ ಸಿರಪ್ಗಳಲ್ಲೂ ಸಿಗುತ್ತೆ. ಏನ್ ಗ್ರೇಪ್ ಸೀಡ್ ಅಂತ ಅಂದ್ರೆ ಕೊಲೆಸ್ಟ್ರಾಲ್ ಲೆವೆಲ್ನ ರೆಡ್ಯೂಸ್ ಮಾಡುತ್ತೆ. ಎಲ್ಲರಿಗೂ ಗೊತ್ತು ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಬಂತು ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಬಂದಂಗೆನೆ ಅಂತ. ಸೊ ಕೊಲೆಸ್ಟ್ರಾಲ್ನ ಹೆಲ್ಪ್ ಮಾಡುತ್ತೆ, ಇದು ರೆಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕೋ ಎನ್ಸೈಮ್ಸ್ ಏನು ಅಂದ್ರೆ ಬ್ಲಡ್ ವೆಸಲ್ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ. ಏನ್ ಬ್ಲಡ್ ವೆಸಲ್ ಅಂತ ಕೇಳ್ಬೋದು, ರಕ್ತನಾಳಗಳು ಅಥವಾ ರಕ್ತ ಕಣಗಳು. ಅದು ಏನು ಇಡೀ ಬಾಡಿಯಲ್ಲಿ ಟ್ರಾವೆಲ್ ಮಾಡ್ತಾ ಇರುತ್ತೆ ಅಥವಾ ಓಡಾಡ್ತಿರುತ್ತೆ ರಕ್ತ, ಅಂಡ್ ಅದ್ರಲ್ಲೇನೇನೆ ಬೇಕಾಗಿರೋಂಥ ನ್ಯೂಟ್ರಿಷನ್ ಅಥವಾ ಫುಡ್ ಇಂದು ಒಂದಷ್ಟು ಪೌಷ್ಟಿಕಾಂಶಗಳನ್ನು ರಕ್ತದಲ್ಲೇನೆ ಓಡಾಡೋದು. ಸೊ ಇದ್ರದ್ದು ಕ್ವಾಲಿಟಿ ಚೆನ್ನಾಗಿದ್ರೇನೆ ಅದು ಚೆನ್ನಾಗಿ ಟ್ರಾನ್ಸ್ಪೋರ್ಟ್ ಮಾಡಿ ಇಡೀ ಬಾಡಿಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗೋದು. ಸೊ ಕೋ ಎನ್ಸೈಮ್ಸ್ ಏನಿದೆ ಅದು ಬ್ಲಡ್ ವೆಸಲ್ನ ಕ್ವಾಲಿಟಿ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಥವಾ ಹೆಲ್ತ್ನ ಹೆಲ್ಪ್ ಮಾಡುತ್ತೆ. ಸೊ ನ್ಯೂಟ್ರಿ ಹಾರ್ಟ್ನ ನಾ ಆಗ್ಲೇ ಹೇಳ್ದಂಗೆ ಯಾರು ಬೇಕಾದ್ರೆ ತಗೋಬಹುದು. ಆಸ್ ಅ ಸಜೆಷನ್ 35+ ಅಥವಾ 40+ ಇರೋರು ಎಲ್ಲರೂ ಒಂದು ಕೋರ್ಸ್ ಮಾಡೋದು ತುಂಬಾನೇ ಒಳ್ಳೇದು. ನೆಕ್ಸ್ಟ್ ಬಂದ್ಬಿಟ್ಟು ಮೆನ್ಸ್ ವೆಲ್ನೆಸ್. ಹೇಗೆ ವುಮೆನ್ಸ್ ವೆಲ್ನೆಸ್ ವುಮೆನ್ ಪ್ರಾಬ್ಲಮ್ನ ಫೋಕಸ್ ಮಾಡೋಕ್ಕೆ ಅಂತ ಆಯ್ತು, ಅದೇ ತರ ಮೆನ್ಸ್ ವೆಲ್ನೆಸ್ ಮೆನ್ಸ್ಗೆ ಅಂತ ಇರುವಂತ ಅಥವಾ ಗಂಡಸರಿಗೆ ಫೇಸ್ ಮಾಡ್ತಿರೋಂಥ ಒಂದಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಅಂತ ಇರುವಂತ ಒಂದು ಪ್ರಾಡಕ್ಟ್. ಮೆನ್ಸ್ ವೆಲ್ನೆಸ್ ನಲ್ಲಿ ಅಶ್ವಗಂಧ ಇದೆ. ಅಶ್ವಗಂಧ ನಾನು ಆಗ್ಲೇ ಹೇಳ್ದಾಗೆ ಸ್ಟ್ರೆಸ್ ರಿಲೀಫ್ಗೆ ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ ಜಿನ್ಸೆಂಗ್ ಏನಿದೆ ಅದು ವೈಟಾಲಿಟಿ ಅಥವಾ ಥಾಟ್ ಪ್ರೊಸೆಸಿಂಗ್ ಅದನ್ನ ಹೆಲ್ಪ್ ಮಾಡುತ್ತೆ. ಮತ್ತೆ ಆಂಗ್ಸೈಟಿ ಅದನ್ನೆಲ್ಲ ಕಮ್ಮಿ ಮಾಡಕ್ಕೆ. ಫೆನುಗ್ರೀಕ್ ಏನಿದೆ ಅದು ಸ್ಟ್ರೆಂತ್ ಅಂಡ್ ಪರ್ಫಾರ್ಮೆನ್ಸ್ ಡ್ಯೂರಿಂಗ್ ಸೆಕ್ಸ್. ಯಾರ್ಯಾರಿಗೆ ಇವಾಗ ಸೆಕ್ಷುವಲ್ ಪರ್ಫಾರ್ಮೆನ್ಸಸ್ ಅಲ್ಲೆಲ್ಲ ಅಷ್ಟು ಸ್ಟ್ರೆಂತ್ ಇರಲ್ಲ ಅಥವಾ ಬೇಗ ಸುಸ್ತಾಗೋದು ಅಥವಾ ಇಂಟ್ರೆಸ್ಟ್ ಕಳ್ಕೊಳ್ಳೋದು ಅದೆಲ್ಲ ಇರುತ್ತೋ ಅವ್ರಿಗೆಲ್ಲರಿಗೂ ಫೆನುಗ್ರೀಕ್ ಹೆಲ್ಪ್ ಮಾಡುತ್ತೆ. ಅಂಡ್ ಮೆನ್ಸ್ ವೆಲ್ನೆಸ್ ಏನಿದೆ ಆಕ್ಚುಲ್ ಆಗಿ ಒಂದು ಮಿತ್ ಕ್ರಿಯೇಟ್ ಆಗಿತ್ತು, ಬರೀ ಸೆಕ್ಷುವಲ್ ಪ್ರಾಬ್ಲಮ್ ಇರೋರಿಗೆ ತಗೊಳ್ಳೋವಂಥದ್ದು. ಇಲ್ಲ, ಆ ಥರ ಏನೂ ಇಲ್ಲ. ಮೆನ್ಸ್ ವೆಲ್ನೆಸ್ ಏನಿದೆ ಅದು ಮೆನ್ ಹೇಗೆ ವಿಮೆನ್ಗೆ ಅವ್ರದೇ ಆದಂಥ ಪ್ರಾಬ್ಲಮ್, ಆಂಗ್ಸೈಟಿ ಪ್ರಾಬ್ಲಮ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ, ಅದೇ ಥರ ಮೆನ್ಸ್ಗೂ ಸ್ಟ್ರೆಸ್ ಆಗಿರ್ಬೋದು ಅಥವಾ ಡೇ ಟು ಡೇ ಜಗಲಲ್ಲಿ ತುಂಬಾ ಏನೋ ಎಫರ್ಟ್ಸ್ ಆಗಿರ್ಬೋದು, ಇದನ್ನೆಲ್ಲ ಮಾಡೋದ್ರಿಂದ ಅವ್ರಿಗೆ ತುಂಬಾ ಸ್ಟ್ರೈನ್ ಆಗಿರುತ್ತೆ. ಅಂಡ್ ಸ್ಟ್ರೈನ್ ಆಗೋದ್ರಿಂದ ಸ್ಟ್ರೆಂತ್ ಕಳ್ಕೊತಾ ಇರ್ತಾರೆ, ಮಸಲ್ ಪವರ್ ಕಳ್ಕೊತಾ ಇರ್ತಾರೆ. ಅಂಡ್ ಮೆನ್ಸ್ ವೆಲ್ನೆಸ್ ತಗೊಳ್ಳೋದ್ರಿಂದ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ, ಅದಲ್ಲದೆ ಸೆಕ್ಷುವಲ್ ಪರ್ಫಾರ್ಮೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಮೆನ್ಸ್ ವೆಲ್ನೆಸ್ ಹೌದು, ಪ್ರತಿಯೊಬ್ರು ತಗೋಬಹುದು. ಅಗೇನ್ ಏನು ಇಂಥ ಪ್ರಾಬ್ಲಮ್ ಇರೋರೆ ಅಥವಾ ಇದೇ ರೀಸನ್ಗೆ ಅಂತ ತಗೋಬೇಕು ಅಂತ ಏನಿಲ್ಲ. ಅಗೇನ್ 35 ಇಯರ್ಸ್ ಆದ್ಮೇಲೆ ಎಲ್ಲರೂ ಒಂದೊಂದು ಕೋರ್ಸ್ ಮಾಡಿದ್ರೆ ಒಳ್ಳೆಯದು, ಬಿಕಾಸ್ ಮಸಲ್ ಸ್ಟ್ರೆಂತ್ ಇನ್ಕ್ರೀಸ್ ಆಗತ್ತೆ. ಸೊ ಇದಿಷ್ಟು ಹೆಲ್ತ್ ಕೇರ್ ಪ್ರಾಡಕ್ಟ್ ಟ್ರೈನಿಂಗ್ ಇತ್ತು. ಯಾರಿಗಾದ್ರೂ ಅಕಸ್ಮಾತ್ ಏನಾದ್ರೂ ಪ್ರಾಬ್ಲಮ್ ಅಥವಾ ಡೌಟ್ಸ್ ಇದ್ರೆ ನನಗೆ ಕಾಲ್ ಮಾಡ್ಬೋದು ಯಾವುದೇ ಟೈಮಲ್ಲಾದ್ರೂ ಅಂಡ್ ಮಾತಾಡುವುದು. ಥ್ಯಾಂಕ್ ಯು. ಹೋಪ್ಫುಲಿ ಇವತ್ತಿಂದ ನ್ಯಾಚುರಾಮೋರ್ ಪ್ರಾಡಕ್ಟ್ಸ್ ಮೇಲೂ ಅಷ್ಟೇ ಫೋಕಸ್ ಮಾಡ್ತೀರಾ ಅಂಡ್ ನ್ಯಾಚುರಾಮೋರ್ ಸೇಲ್ಸ್ನು ಬೂಸ್ಟ್ ಆಗುತ್ತೆ. ಬಿಕಾಸ್ ಬರೀ ದುಡ್ಡು ಬರೋದಲ್ಲ, ಪ್ರತಿಯೊಬ್ಬರಿಗೂ ದುಡ್ಡಿನ ಜೊತೆಗೆ ಆರೋಗ್ಯನೂ ಇಂಪಾರ್ಟೆಂಟ್. ಅಂಡ್ ಎಲ್ಲಾರ್ಗು ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಹೆಲ್ತ್ ವೈಸ್. ಅಂಡ್ ನ್ಯಾಚುರಾಮೋರ್ ಕ್ಯಾಟಗರಿ ನೋಡಿದಾಗ ನೀವು ಎಲ್ಲಾರ್ಗೂ ಒಂದಲ್ಲ ಒಂದು ಪ್ರಾಡಕ್ಟ್ ಸಜೆಸ್ಟ್ ಮಾಡುವುದು. ಅಂಡ್ ನಾನ್ ಕೊಡ್ತಿರೋ ಇನ್ನೊಂದು ಟಿಪ್ ಏನು ಅಂತ ಅಂದ್ರೆ, ಯಾರಿಗೂ ಒಂದು ಪ್ರಾಡಕ್ಟ್ ಅಂತ ಕೊಡೋಕೆ ಹೋಗ್ಬೇಡಿ. ಪ್ರತಿ ಒಬ್ರು ನಿಮ್ಮ ಹತ್ರ ಒಂದು ಪ್ರಾಬ್ಲಮ್ ಅಂತ ಹೇಳ್ಕೊಂಡ್ ಬಂದ್ರೆ ನಾನೇ ಹೇಳ್ತೀನಿ, ಒಂದು ಫಸ್ಟ್ ಈಸಿ ಡಿಟಾಕ್ಸ್ ಕೊಡ್ಲೇಬೇಕು. ಈಸಿ ಡಿಟಾಕ್ಸ್ ಕೊಟ್ಟಾದ್ಮೇಲೆ ನ್ಯಾಚುರಾಮೋರ್ ಪೌಡರ್ಸ್ ಏನಿತ್ತು ನಮ್ದು ಪ್ರೋಟೀನ್ ಪೌಡರ್ಸ್ ಆ ತರದ್ದು, ಅದನ್ನ ಯಾರಿಗೆ ಯಾವ್ದು ಸೂಟೇಬಲ್ ಅಂತ ನೀವೇ ನೋಡ್ಕೊಂಡು ಒಂದು ಸಜೆಸ್ಟ್ ಮಾಡಿ. ಅದ್ರ ಜೊತೆಗೆ ಒಂದು ಕ್ಯಾಪ್ಸೂಲ್ ಕೊಡಿ. ಇದರಿಂದ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಒಂದು ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಅವರು ನಿಮ್ಮ ಹತ್ರ ಬಂದ್ಬಿಟ್ಟು ಗ್ರೇಟ್ಫುಲ್ ಆಗಿರ್ತಾರೆ. ಥ್ಯಾಂಕ್ ಯು, ನನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಬಂದು ನಿಮಗೆ ಥ್ಯಾಂಕ್ ಮಾಡ್ತಾರೆ. ಒಂದು ಇನ್ನೊಂದು ನಿಮ್ಗೂ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ. ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್ ಏನು ಅಂತ ಅಂದ್ರೆ, ಅವ್ರು ಯೂಸ್ ಮಾಡೋದ್ರಿಂದ ಅವ್ರು ಇನ್ನೊಬ್ರಿಗೆ ಸಜೆಸ್ಟ್ ಮಾಡಿ, ಹಂಗೆ ನ್ಯಾಚುರಾಮೋರ್ ಸೇಲ್ಸು ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ನ್ಯಾಚುರಾಮೋರ್ ಯಾವುದೋ ಒಂದು ಸೀಸನ್ ನೋಡಿ ಸೇಲ್ ಮಾಡುವಂತ ಪ್ರಾಡಕ್ಟ್ ಅಲ್ಲ, ಅಥವಾ ಯಾವುದೋ ಒಂದು ರೀಜನ್ ವೈಸ್ ಅಥವಾ ಯಾವುದೋ ಒಂದು ಬರೀ ಲಿಮಿಟೇಷನ್ ಇಟ್ಕೊಂಡು, ಜಾಗದ ಲಿಮಿಟೇಷನ್ ಇಟ್ಕೊಂಡು ಸೇಲ್ ಮಾಡುವಂತ ಪ್ರಾಡಕ್ಟ್ ಅಲ್ಲ. ಯಾರಿಗೆ ಬೇಕಾದ್ರೆ ಯಾವಾಗ ಬೇಕಾದ್ರೆ ಸೇಲ್ ಮಾಡ್ಬೋದು. ಅಂಡ್ ನ್ಯಾಚುರಾಮೋರ್ ಸೇಲ್ ಮಾಡೋದ್ರಿಂದ ಏನಿದೆ, ನೀವು ಬೇಗ ನಿಮ್ಮ ಪಾಕೆಟ್ಸ್ ನ ಎಲ್ಲಾ ಕಡೆ ಓಪನ್ ಮಾಡ್ಬೋದು. ಬಿಕಾಸ್ ಸಿಟಿಯಲ್ಲೆಲ್ಲ ಯಾರಿಗೂ ಅಷ್ಟು ಸ್ಟ್ರಾಂಗ್ ಪಾಕೆಟ್ಸ್ ಇಲ್ಲ. ಸೊ ಯೋಚನೆ ಮಾಡಿ, ಡಿಸ್ಟ್ರಿಬ್ಯೂಷನ್ ವೈಸ್ನು ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಒಂದೇ ರೇಂಜ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ
ನೀವು ಪ್ರಾಡಕ್ಟ್ ಡಿಲೇ ಆಯ್ತು ಅಂತ ಎಲ್ಲ ಅಂದಾಗ ನಿಮ್ಮ ಅಚೀವ್ಮೆಂಟ್ಸ್ ವೇರಿ ಆಗುತ್ತೆ. ಬಟ್ ಎಲ್ಲಾ ಕಡೆನೂ ಒಂದಷ್ಟು ಕಾನ್ಸಂಟ್ರೇಷನ್ ಮಾಡ್ಕೊಳ್ಳೋದ್ರಿಂದ ಒಂದ್ ಕಡೆ ಪ್ರಾಡಕ್ಟ್ ಸಿಕ್ಲಿಲ್ಲ ಅಂದ್ರೆ ಈ ಪ್ರಾಡಕ್ಟ್ ಪುಷ್ ಮಾಡ್ಬೋದು, ಅಥವಾ ಅಕಸ್ಮಾತ್ ಯಾವ್ದೋ ಒಂದ್ ಪ್ರಾಡಕ್ಟ್ ಸೀಸನ್ ಇಲ್ಲ ಅಂದ್ರೆ ಇನ್ನೊಂದ್ ಪ್ರಾಡಕ್ಟ್ಗೆ ಆಬ್ವಿಯಸ್ಲಿ ಸೀಸನ್ ಇರುತ್ತೆ. ಅಂಡ್ ನ್ಯಾಚುರಮ್ ಅವರೆಲ್ಲ ಪ್ರತಿ ಸತಿ ರಿಪೀಟೆಡ್ ಆಗಿ ತಗೋತಾ ಇರ್ತಾರೆ. ಖಾಲಿ ಆಗಿದ ತಕ್ಷಣ ಪ್ರಾಡಕ್ಟ್ ತಗೋತಾರೆ. ಅಂಡ್ ನಿಮ್ದೇನು ಅಂದ್ರೆ ನ್ಯಾಚುರಮ್ ಅವ್ರ ಕಿಡ್ಸ್ ನ ಪ್ರತಿಯೊಂದ್ ಮಗು ಕೊಟ್ಬಿಟ್ರೆ ಬೋರ್ನ್ವಿಟಾ ಬೂಸ್ಟ್ ಬದಲು ಇದನ್ನ ತಗೋತಾರೆ. ಅಂಡ್ ಡೈಲಿ ಮಕ್ಳಿಗೆ ಹಾಲು ಕುಡಿಸ್ತಾರೆ. ಸೊ ಇದೆಲ್ಲ ಹೆಂಗೆ ಅಂದ್ರೆ ಫಿಕ್ಸ್ಡ್ ಅಂಡ್ ರಿಪಿಟೇಟಿವ್ ಸೇಲ್ಸ್. ಸೊ ಟರ್ನ್ ಓವರ್ ವೈಸು ಹೆಲ್ಪ್ ಆಗುತ್ತೆ. ಅಂಡ್ ಥ್ಯಾಂಕ್ ಯು. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ಸೆಷನ್ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಅಂಡ್ ಆದಷ್ಟು ಬೇಗ ಇನ್ನೊಂದು ಸೆಷನ್ ಮಾಡೋಣ, ಹರ್ಬ್ಸ್ ಅಂಡ್ ಮೋರ್ ಅಥವಾ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ. ಈ ಸೆಷನ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಾಲ್ ಮಾಡಿ, ನಾನು ಪರ್ಸನಲಿ ಒಬ್ಬೊಬ್ರಿಗೂ ಹೇಳ್ತೀನಿ. ಬಿಕಾಸ್ ಜಾಸ್ತಿ ಜನ ಇರೋದ್ರಿಂದ ಎಲ್ಲರಿಗೂ ಎಲ್ಲಾನು ಬೇಕಾಗಿರಲ್ಲ. ಥ್ಯಾಂಕ್ ಯು ಅಂಡ್ ಹ್ಯಾವ್ ಅ ನೈಸ್ ಡೇ. ಎಲ್ಲರಿಗೂ ಸಕ್ಸಸ್ಫುಲಿ ಈ ಸೈಕಲ್ ನ ಮಾಡಿ, ಅಚೀವ್ಮೆಂಟ್ಸ್ ಮಾಡಿ, Q3 ಪ್ರಾಡಕ್ಟ್ಸ್ ಇದೆ ಅಥವಾ ಹೊಸ ಟೂಲ್ಸ್ ಇದೆ, ಅದನ್ನೆಲ್ಲಾನು ಅಚೀವ್ ಮಾಡಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇವತ್ತಿನ ಸೆಷನ್ ನ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು.